ಶ್ರೀಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಸಿಂಜನ್ನೂ ಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮದ್ಯಾಂ ಕೊಣತ್ಕಂಕಣಾಂ ಶಂಭ್ವಾದ್ಯೇಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ತಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೀಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा नौमिन्यायसुधाधिकृज्जयमुनीन् श्रीपादरात्सन्मनीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् वासुदेवपदद्वन्द्ववारिजासक्तमानसं पदव्याख्यानकुशलं वागीशयतिमाश्रये सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरि ओं नोपेयातां यदाहूतो क्रीडासङ्गेन पुत्रको यशोदां प्रेषयामास रोहिणी पुत्रवत्सला स्वस्तिस्तु सताम् अखिलसन्मङ्गलानि भवन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधिनीभूते श्रीमद्भागवते महापुराणे पारमहंस्यां संहितायां अद्य कथा प्रसक्तो यत्किंचित् पूर्वोक्त कथा प्रमेयानुवादः हरिः ओं ಭಗವಂತ ತಾನು ಕೃಷ್ಣನಾಗಿ ಅವತಾರವನ್ನು ಮಾಡಿ ಅನೇಕ ಲೀಲೆಗಳನ್ನು ತೋರುತ್ತಾ ಇದ್ದಾನೆ. ಲೀಲಾಭಿಹಿ ಭಾವಗರ್ಭಾಭಿಹಿ ಜನಮಾನಂದ ಎನ್ಬಭೌ. ತನ್ನ ಲೀಲೆಗಳನ್ನು ನೋಡುವಂತಹ ಜನರಿಗೆಲ್ಲರಿಗೂ ಕೂಡ ಮಹಾ ಆನಂದವನ್ನು ಕೊಡುತ್ತಾ ಪರಮಾತ್ಮ ತಾನು ಅನೇಕ ಲೀಲೆಗಳನ್ನು ಮಾಡುತ್ತಾ ಇದ್ದಾನೆ. ಭಗವಂತ ತಾನು ಗೋಕುಲದಿಂದಾಗಿ ವೃಂದಾವನಕ್ಕೆ ಹೋಗೋದಕ್ಕಾಗಿ ನಿಶ್ಚಯಿಸಿ ಅವರು ಯಾರೂ ಕೂಡ ಕೇಳದೇ ಇರುವಾಗ ತನ್ನ ರೋಮಗಳಿಂದಾಗಿ ಕೂದಲುಗಳಿಂದಲೇ ತೋಳುಗಳನ್ನು ಸೃಷ್ಟಿ ಮಾಡಿ ಅವರನ್ನೆಲ್ಲರನ್ನೂ ಕೂಡ ವೃಂದಾವನಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿಯೂ ಕೂಡ ಮತ್ತೆ ಅನೇಕ ಲೀಲೆಗಳನ್ನು ಪರಮಾತ್ಮ ಮಾಡುತ್ತಾ ಇದ್ದಾನೆ. ಒಂದು ಸಲ ಕೃಷ್ಣ ಬಲರಾಮರು ತಾವು ಆಟವನ್ನು ಆಡೋದಕ್ಕಾಗಿ ಅಂತ ಹೋಗಿದ್ದಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಆಟಕ್ಕೆ ಅಂತ ಹೋಗಿದ್ದಾರೆ. ಎಷ್ಟು ಹೊತ್ತಾದರೂ ಕೂಡ ಮತ್ತೆ ತಿರುಗಿ ಬರುತ್ತಾನೇ ಇಲ್ಲ. ಆಗ ಯಶೋಧ ಹಾಗೂ ರೋಹಿಣಿಯರು ಕರೆಯುತ್ತಾ ಇದ್ದಾರೆ, ಕೃಷ್ಣ ಬಲರಾಮ ಬರ್ರಪ್ಪ
ಬಹಳ ಹೊತ್ತಾಗಿದೆ, ಹಸಿವೆ ಆಗುತ್ತಾ ಇರುತ್ತದೆ, ಬರ್ರಿ ಊಟಕ್ಕೆ ಹಾಕುತ್ತೇವೆ ಬರ್ರಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಬರುತ್ತಾ ಇಲ್ಲ. ಆಗ ರೋಹಿಣಿ ಯಶೋದೆಗೆ ಕಳಿಸುತ್ತಾಳೆ, ಹೋಗಿ ಕರೆದುಕೊಂಡು ಬಾ ಎಂಬುದಾಗಿ ಕಳಿಸಿದಾಗ ಆಗ ಯಶೋದೆಯು ಹೋಗಿ ಕೃಷ್ಣ ಬಾಪ ಕಂದ ಬಾ ಅಂತ ಕರೆಯುತ್ತಾ ಇದ್ದಾಳೆ. ಆದರೂ ಕೃಷ್ಣ ಬರುತ್ತಾನೇ ಇಲ್ಲ. ಹುಡುಗರು ಆಟವನ್ನು ಆಡಬೇಕಾದಾಗ ಅವ್ರು ಬರೋದೇ ಇಲ್ಲ ನೋಡ್ರಿ. ಯಾಕಂದ್ರೆ ಬಂದರೆ ಮತ್ತೆ ಎಲ್ಲಿ ತಂದೆ ತಾಯಿಂದರು ಮತ್ತೆ ಕೊಟ್ಟು ಕಳಿಸಂಗಿಲ್ಲ ಏನೋ ಅಂತ ಹೇಳಿಬಿಟ್ಟು ಅವರು ಬರೋದೇ ಇಲ್ಲ. ಹಾಗೆ ಕೃಷ್ಣ ತಾನು ಬರುತ್ತಾನೇ ಇಲ್ಲ, ಬಲರಾಮನೂ ಬರುತ್ತಾ ಇಲ್ಲ. ಅನೇಕ ರೀತಿಯಿಂದಾಗಿ ಯಶೋದೆಯು ಕರೆಯುತ್ತಾ ಇದ್ದಾಳೆ, ಬಾ ನಿನಗೆ ಏನು ಬೇಕೋ ಅದನ್ನು ಕೊಡುತ್ತೇನೆ. ಅದಷ್ಟೇ ಅಲ್ಲದೆ ಅವತ್ತಿನ ವಿಶೇಷ ಏನಿತ್ತು ಅಂತಂದರೆ ಅವತ್ತು ಕೃಷ್ಣನ ಹುಟ್ಟುಹಬ್ಬ ಇತ್ತು, ಕೃಷ್ಣನ ಜನ್ಮದಿನವಿತ್ತು. ಹಾಗಾಗಿ ಕೃಷ್ಣ ಬಾಪ ಇವತ್ತು ನಿನ್ನ ಹುಟ್ಟಿದಬ್ಬ ಬಾ. ಅವತ್ತೆಲ್ಲ ಕೇಕ್ ಕಟ್ ಮಾಡಿಸೋದು ಅವೆಲ್ಲ ಪದ್ಧತಿಗಳಿರಲಿಲ್ಲ. ಬ್ರಾಹ್ಮಣರಿಗೆ ಸತ್ಕಾರವನ್ನು ಮಾಡಬೇಕು, ಭಗವಂತನ ವಿಶೇಷವಾದಂತಹ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಕೃಷ್ಣ ಬಾಪ ನಿನಗೆ ಅಭ್ಯಂಗ ಸ್ನಾನವನ್ನು ಮಾಡಿಸುತ್ತೇನೆ, ನಿನ್ನ ಜನ್ಮದಿನವಿದೆ, ಜನ್ಮದಿನದ ಆಚರಣೆಯನ್ನು ಮಾಡುತ್ತೇವೆ, ನಿನಗೇನು ಗಿಫ್ಟ್ ಬೇಕೋ ಹೇಳು, ಅದೆಲ್ಲವನ್ನೂ ಕೂಡ ಕೊಡುತ್ತೇವೆ ಅಂತ. ಕೃಷ್ಣನಿಗೆ ಏನು ಬೇಕು ರೀ? ಆಪ್ತ ಕಾಮಸ್ಯ ಕಾಸ್ಪೃಹ, ಎಲ್ಲವನ್ನೂ ಕೂಡ ಹೊಂದಿದ್ದಾನೆ. ತನಗೆ ಹೊಂದಬೇಕಾದದ್ದು ಏನೂ ಕೂಡ ಇಲ್ಲ. ಕೇವಲ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿಯೇ ಜನ್ಮವನ್ನು ತಾಳಿದ್ದು, ಅವತಾರವನ್ನು ಮಾಡಿದ್ದು. ಜನ್ಮವೇ ಇಲ್ಲ ಪರಮಾತ್ಮನಿಗೆ, ಜನ್ಮದಿನ ಎಲ್ಲಿಂದ ಆಚರಣೆ ಮಾಡೋದು? ಹಾಗಾಗಿ ಪರಮಾತ್ಮ ತಾನು ಹಾಗೆ ಕ್ರೀಡೆಯನ್ನು ಮಾಡುತ್ತಾ ಇದ್ದಾನೆ. ಕೊನೆಗೂ ಯಶೋದೆ ಹೇಗೋ ಮಾಡಿ ಆ ಕೃಷ್ಣನನ್ನು ಕರೆದುಕೊಂಡು ಬಂದು ಅಭ್ಯಂಗ ಸ್ನಾನವನ್ನು ಮಾಡಿಸಿ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಎಲ್ಲ ಬ್ರಾಹ್ಮಣರನ್ನು ಕರೆದು ಆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದ್ದಾರೆ. ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಿದ್ದಾರೆ. ಬ್ರಾಹ್ಮಣರಿಂದಾಗಿ ಆಶೀರ್ವಾದಗಳನ್ನು ಪಡೆದಿದ್ದಾರೆ. ಹೀಗೆ ಪರಮಾತ್ಮ ತಾನು ತನ್ನ ಜನ್ಮದಿನವನ್ನು ಆಚರಿಸಿಕೊಂಡಿದ್ದಾನೆ. ಜನ್ಮದಿನವನ್ನು ಹೇಗೆ ಆಚರಿಸಿಕೊಳ್ಳಬೇಕು ಅಂತನ್ನೋದನ್ನು ಕೂಡ ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಜನ್ಮದಿನವಿದ್ದರೆ ಸುಮ್ಮನೆ ಪಾರ್ಟಿ ಅಂತ ಹೇಳಿದೆ, ಅಲ್ಲಿ ಹೋಟೆಲ್ಗೆ ಹೋದೆ, ಪಾರ್ಟಿ ಮಾಡಿದೆ, ಎಲ್ಲ ಹುಡುಗರನ್ನ ಕರೆದು ಕೇಕ್ ಕಟ್ ಮಾಡಿದ್ವಿ, ಅದು ಇದು ಅಂತನ್ನೋದಲ್ಲ. ವಿಶೇಷವಾಗಿ ಅವತ್ತಿನ ದಿನ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಬ್ರಾಹ್ಮಣರ ಅತಿಥಿಗಳ ಸತ್ಕಾರವನ್ನು ಮಾಡಬೇಕು. ಅವರ ಆಶೀರ್ವಾದಗಳನ್ನು ಪಡೆದರೆ, ಅವರು ದೀರ್ಘಾಯುಷ್ಮಾನ್ ಭವ ಎಂಬುದಾಗಿ ಅವರ ಆಶೀರ್ವಾದವನ್ನು ಮಾಡಿದರೆ ಅವರ ಮಾತು ಎಂದಿಗೂ ಕೂಡ ಸುಳ್ಳಾಗೋದಿಲ್ಲ. ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ. ಅವನ ಆಯುಷ್ಯ ಕಡಿಮೆ ಇದ್ದರೂ ಕೂಡ ಅವರು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದವನ್ನು ಮಾಡಿದರು ಅಂತಂದರೆ ಅವನು ದೀರ್ಘಾಯುಷ್ಯವನ್ನು ಹೊಂದುತ್ತಾನೆ. ಅಂತಹ ಜ್ಞಾನಿಗಳನ್ನು ಬ್ರಾಹ್ಮಣರನ್ನು ಕರೆದು ಅವರ ಆಶೀರ್ವಾದಗಳನ್ನು ಪಡೆಯಬೇಕು ಅಂತನ್ನೋದನ್ನು ನಮಗೆ ಭಾಗವತ ತಿಳಿಸಿಕೊಡುತ್ತಾ ಇದೆ. ಮತ್ತೊಂದು ಸಂದರ್ಭದಲ್ಲಿ ಕೃಷ್ಣ ಬಲರಾಮರು ಅನೇಕ ಗೋಪಾಲಕರು ಅವರೆಲ್ಲರೂ ಕೂಡ ಆಟವನ್ನು ಆಡುತ್ತಾ ಇದ್ದಾರೆ. ಆಗ ಒಬ್ಬ ಸ್ತ್ರೀ ತಾನು ಬುಟ್ಟಿಯಲ್ಲಿ ಅನೇಕ ಹಣ್ಣುಗಳನ್ನಿಟ್ಟುಕೊಂಡು ಮಾರಾಟಕ್ಕೆ ಅಂತ ಬರುತ್ತಾ ಇದ್ದಾಳೆ. ಈಗ ಅದನ್ನು ನಾವು ನೋಡಲಿಕ್ಕೆ ಆಗೋದೇ ಇಲ್ಲ. ಹಿಂದಿನ ಕಾಲಕ್ಕೆಲ್ಲ ಮಾವಿನ ಸೀಸನ್ ಬಂತು ಅಂತಂದರೆ, ಸಮ್ಮರ್ ಬಂತು ಅಂತಂದರೆ ಬುಟ್ಟಿಯಲ್ಲಿ ಅನೇಕ ಮಾವಿನ ಹಣ್ಣುಗಳನ್ನು ಇಟ್ಟುಕೊಂಡು ಮನೆ ಮನೆಗೆ ತೆಗೆದುಕೊಂಡು ಬರುತ್ತಾ ಇದ್ದರು. ಹಾಗೆ ಹಣ್ಣುಗಳನ್ನು ಮಾರೋದಕ್ಕಾಗಿ ಅಂತ ಬಂದಿದ್ದಾಳೆ. ಕೃಷ್ಣ ತನ್ನ ಹತ್ರ ಏನು ರೊಕ್ಕ ಇರುತ್ತದೆ? ಸಣ್ಣ ಮಕ್ಕಳ ಹತ್ರ ಏನಾದ್ರು ರೊಕ್ಕ ಇರುತ್ತದೆಯಾ? ಇರೋದಿಲ್ಲ. ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ, ಕೆಲವು ಧಾನ್ಯಗಳನ್ನು ತೆಗೆದುಕೊಂಡು ಬಂದು ಆಕೆಗೆ ಕೊಡುತ್ತಾನೆ. ಕೃಷ್ಣನ ಆ ಮುದ್ದಾದಂತಹ ಮುಖವನ್ನು ನೋಡಿದರೆ ಆಕೆಗೆ ಇಲ್ಲ, ಕೊಡೋದಿಲ್ಲ ಅಂತ ಹೇಳಬೇಕು ಅಂತ ಅನಿಸೋದಿಲ್ಲ. ಸರಿ ಅಂತ ಹೇಳಿಬಿಟ್ಟು ಅದೇ ಧಾನ್ಯಗಳನ್ನೇ ತೆಗೆದುಕೊಂಡು ಆ ಕೃಷ್ಣನ ಕೈ ತುಂಬ ಹಣ್ಣುಗಳನ್ನು ಕೊಡುತ್ತಾಳೆ. ಆಗ ಆ ಧಾನ್ಯಗಳನ್ನು ಆಕೆಯ ಬುಟ್ಟಿಯಲ್ಲಿ ಹಾಕಿಕೊಂಡ್ರೆ ಆ ಹಣ್ಣೆಲ್ಲವೂ ಕೂಡ ಮಾಯವಾಗಿ ಅವೇ ರತ್ನ ವೈಢೂರ್ಯಗಳಾಗಿ ಅದು ಪರಿಣಾಮವನ್ನು ಹೊಂದುತ್ತದೆ. ಹೀಗೆ ಪರಮಾತ್ಮ ತನಗೆ ಅಲ್ಪವಾದದ್ದನ್ನು ಕೊಟ್ಟರೂ ಕೂಡ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾ ಇದ್ದಾನೆ. ದಾಸರು ಹೇಳುತ್ತಾರಲ್ಲ, ಹೂವು ತರುವರ ಮನೆಗೆ ಹುಳ್ಳ ತರುವೆ ಎಂಬುದಾಗಿ. ಭಗವಂತನಿಗೆ ನಾವು ಹೂವು ಕೊಟ್ಟರೆ ಹುಲ್ಲು ತರುತ್ತಾನೆ ಅಂತ ಅಲ್ಲ, ನಾವೇನೇನು ಹೆಚ್ಚು ಕೊಟ್ಟರೆ ಭಗವಂತ ಅದನ್ನು ಹೆಚ್ಚು ಮಾಡಿ ಕೊಡಬೇಕು. ನಾವು ಹೂವು ಕೊಟ್ಟರೆ ಹುಲ್ಲು ಕೊಡೋದೇನು, ಹುಲ್ಲಿನ ತೊಗೊಂಡು ಏನು ಮಾಡೋದು ಅಂತಂದರೆ ಅದರ ಅರ್ಥ ಹೀಗಿದೆ. ಭಗವಂತನಿಗೆ ನಾವು ಅರ್ಚನೆಯನ್ನು ಮಾಡಿದರೆ, ತುಳಸಿ ಪತ್ರವನ್ನು ಸಮರ್ಪಣೆ ಮಾಡಿದರೆ, ಹೂವನ್ನು ಸಮರ್ಪಣೆ ಮಾಡಿದರೆ ಹುಲ್ಲನ್ನು ತರೋದು ಅಂತಂದರೆ ಯಾವ ರೀತಿಯಾಗಿ ದಾಸರು ಹುಲ್ಲು ಕಡ್ಡಿ ತಂದು ಸೇವೆಯನ್ನು ಮಾಡಬೇಕು, ಹಾಗೆ ಭಗವಂತ ನಮ್ಮ ಮನೆ ಸೇವೆಯನ್ನು ಮಾಡೋದಕ್ಕೂ ಕೂಡ ಸಿದ್ಧನಾಗುತ್ತಾನೆ ಅಂತ ದಾಸರು ಹೇಳುತ್ತಾರೆ. ಹಾಗೆ ಪರಮಾತ್ಮ ಅದನ್ನು ನಿದರ್ಶನಪೂರ್ವಕವಾಗಿ ತನ್ನ ಲೀಲೆಗಳಿಂದಾಗಿ ತೋರಿಸುತ್ತಾ ಇದ್ದಾನೆ. ಹೀಗೆ ಪರಮಾತ್ಮ ಅನೇಕ ಕ್ರೀಡೆಗಳನ್ನು ಮಾಡುತ್ತಾ ಒಂದು ಸಲ ಎಲ್ಲ ಗೋಪಾಲಕರಿಂದಾಗಿ ಸಹಿತನಾಗಿ ತಾನು ಯಮುನಾ ತೀರಕ್ಕೆ ಹೋಗಿದ್ದಾನೆ. ವೃಂದಾವನದಲ್ಲಿ ಆ ಯಮುನಾ ತೀರಕ್ಕೆ ಹೋಗಿ ಕ್ರೀಡೆಯನ್ನು ಮಾಡುತ್ತಾ ಇದ್ದಾನೆ. ಅನೇಕ ಕರುಗಳನ್ನು ಕರೆದುಕೊಂಡು ಹೋಗಿದ್ದಾನೆ. ಆ ಕರುಗಳನ್ನು ಕರೆದುಕೊಂಡು ಹೋಗಿ ಕ್ರೀಡೆಯನ್ನು ಮಾಡುತ್ತಾ ಇದ್ದಾನೆ. ಆಗ ಒಬ್ಬ ಅಸುರ ತಾನೂ ಕೂಡ ಕರುವಿನ ರೂಪದಲ್ಲಿ ಬಂದು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಬಂದಿದ್ದಾನೆ, ವತ್ಸಾಸುರ ಎಂಬುದಾಗಿ. ಆಗ ಕೃಷ್ಣನಿಗೆ ಗೊತ್ತಾಗಿದೆ ತಾನು ಸರ್ವಜ್ಞ, ತಾನು ತನ್ನ ಮುಂದೆ ಯಾರು ಎಂಥ ವೇಷವನ್ನು ಚೇಂಜ್ ಮಾಡಿಕೊಂಡು ಬಂದರೂ ಕೂಡ ತನಗೆ ಗೊತ್ತಾಗೋದಿಲ್ಲನ.
ಯಾವತ್ತೂ ನಾವು ಭಗವಂತನ ಸ್ಮರಣೆಯನ್ನೇ ಮಾಡೋದಿಲ್ಲ. ಎಕ್ಸಾಮ್ ಬಂದಾಗ ಮಾತ್ರ ನಾವು ಹೋಗಿ ಭಗವಂತನ ಹತ್ರ ಹೋಗಿ ಕೈ ಜೋಡಿಸಿ ಎಲ್ಲ ನಾನೀಗ 108 ತೆಂಗಿನಕಾಯಿ ಹೊಡಿತೀನಿ, ನನ್ನ ಪಾಸ್ ಮಾಡಿಸು ಅಂತಂದರೆ ಪಾಸ್ ಮಾಡಿಸ್ತಾನೆ. ಭಗವಂತನಿಗೆ ಗೊತ್ತಾಗೋದಿಲ್ಲ ಏನು ನಾವು ಏನು ಮಾಡ್ತೀವಿ, ನಮ್ಮ ವೇಷ ಏನು, ನಮ್ಮ ಅಭಿಪ್ರಾಯವೇನು, ಅವೆಲ್ಲ ಗೊತ್ತಿರೋದಿಲ್ಲ ಏನು ಪರಮಾತ್ಮನಿಗೆ ಎಲ್ಲ ಗೊತ್ತಿರುತ್ತದೆ. ಹಾಗೆ ಪರಮಾತ್ಮ ಸರ್ವಜ್ಞನಾಗಿದ್ದಾನೆ. ಆ ವತ್ಸಾಸುರ ತಾನು ತನ್ನ ರೂಪವನ್ನು ಬಿಟ್ಟು ವತ್ಸದ ರೂಪದಲ್ಲಿ ಬಂದಿದ್ದಾನೆ, ಕರುವಿನ ರೂಪದಲ್ಲಿ ಬಂದಿದ್ದಾನೆ. ಆದರೆ ಭಗವಂತನಿಗೆ ಗೊತ್ತಾಗಿದೆ, ಬಲರಾಮನಿಗೆ ತೋರಿಸಿದ್ದಾನೆ, ನೋಡು ಆ ವತ್ಸಾಸುರ ಬಂದಿದ್ದಾನೆ ಎಂಬುದಾಗಿ ತೋರಿಸಿ ಸುಮ್ಮನೆ ಇರು, ಏನು ಮಾಡುತ್ತಾನೆ ನೋಡೋಣ ಎಂಬುದಾಗಿ ಹೇಳಿದ್ದಾನೆ. ಆಗ ಆ ವತ್ಸಾಸುರ ತಾನು ಎಲ್ಲ ಕರುಗಳನ್ನು ತಿನ್ನೋದಕ್ಕೆ ಅಂತ ತಾನು ಆ ಪ್ರಯತ್ನವನ್ನು ಮಾಡುವಂತಹ ಸಂದರ್ಭದಲ್ಲಿ ಪರಮಾತ್ಮ ಆ ವತ್ಸಾಸುರನ ಪಾದಗಳನ್ನು ಹಿಡಿದು ಗಿರಗಿರ ತಿರುಗಿಸಿ ವತ್ಸಾಸುರನನ್ನು ಕಪಿತ್ತ ವೃಕ್ಷದ ಮೇಲೆ ಹಾಕಿದ್ದಾನೆ. ಆ ವತ್ಸಾಸುರನು ಪ್ರಾಣಗಳನ್ನು ಕಳೆದುಕೊಂಡು ಕೆಳಗೆ ಬಿದ್ದಿದ್ದಾನೆ. ಹೀಗೆ ಪರಮಾತ್ಮ ಆ ಅಸುರರ ನಿಗ್ರಹವನ್ನು ಮಾಡುತ್ತಾ ಇದ್ದಾನೆ, ವತ್ಸಾಸುರನನ್ನು ಸಂಹಾರ ಮಾಡಿದ್ದಾನೆ. ಆಗ ಅದನ್ನು ಕಂಡು ಎಲ್ಲ ಗೋಪಾಲಕರು ಕೂಡ ಸಂತೋಷವನ್ನು ಪಟ್ಟಿದ್ದಾರೆ. ಆಮೇಲೆ ಮತ್ತೊಂದು ಸಂದರ್ಭದಲ್ಲಿ ಪರಮಾತ್ಮ ಹೀಗೆ ಕ್ರೀಡೆಯನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಅಸುರ ಬಕದ ರೂಪದಲ್ಲಿ ತಾನು ಇದ್ದಾನೆ. ಆ ಬಕಾಸುರ ತಾನು ದೊಡ್ಡದಾದಂತಹ ಪರ್ವತದಷ್ಟು ದೊಡ್ಡದಾದಂತಹ ದೇಹವನ್ನು ಪಡೆದುಕೊಂಡು ತೀಕ್ಷ್ಣವಾದಂತಹ ತುಂಡದಿಂದಾಗಿ ತಾನು ಕಾಯುತ್ತಾ ಇದ್ದಾನೆ. ಕೃಷ್ಣ ಯಾವಾಗ ಬರುತ್ತಾನೆ, ಕೃಷ್ಣನನ್ನು ಸಂಹಾರ ಮಾಡಬೇಕು ಎಂಬುದಾಗಿ ಕಾಯುತ್ತಾ ಇದ್ದಾನೆ. ಕೃಷ್ಣ ತಾನು ಕ್ರೀಡೆಯನ್ನು ಮಾಡುವುದಕ್ಕಾಗಿ ಅಂತ ಗೋಪಾಲಕರ ಜೊತೆಗೆ ಬಂದಾಗ ತನ್ನ ತೀಕ್ಷ್ಣವಾದಂತಹ ತುಂಡಗಳಿಂದಾಗಿ ಆ ಕೃಷ್ಣನನ್ನು ನುಂಗೋದಕ್ಕಾಗಿ ಅಂತ ಕೃಷ್ಣನನ್ನು ಬಾಯಿಯಲ್ಲಿ ಹಾಕಿಕೊಂಡಿದ್ದಾನೆ. ಆಗ ಕೃಷ್ಣ ತಾನು ಕಾಯುವಂತಹ ಬೆಂಕಿ ಇದ್ದಂತೆ ಆಗಿದ್ದಾನೆ. ಆ ಬೆಂಕಿಯಂತೆ ತಾನು ತಾಪವನ್ನು ಕೊಡಬೇಕಾದಾಗ ಅವನನ್ನು ನುಂಗೋದಕ್ಕೆ ಆ ಅಸುರನಿಗೆ ಸಾಧ್ಯವಾಗಲಿಲ್ಲ. ಬಕಾಸುರ ತಾನು ಆ ಕೃಷ್ಣನನ್ನು ಹೊರಗೆ ಹಾಕಿದ್ದಾನೆ. ಆಗ ಮತ್ತೆ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ತನ್ನ ತುಂಡದಿಂದಾಗಿ ಹೊಡೆಯೋದಕ್ಕಾಗಿ ಅಂತ ಹೋಗುತ್ತಾ ಇದ್ದಾನೆ. ಆಗ ಕೃಷ್ಣ ಪರಮಾತ್ಮ ತಾನು ಆ ಬಕಾಸುರನ 2 ತುಂಡಗಳನ್ನು ಹಿಡಿದು 2 ಹೋಳಾಗಿ ಸೀಳಿಬಿಟ್ಟಿದ್ದಾನೆ. ಹೀಗೆ ಆ ದೊಡ್ಡ ಪರ್ವತದಷ್ಟು ಆಕಾರವಿರುವಂತಹ ಬಕಾಸುರನನ್ನು ಕೂಡ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿ ಎಲ್ಲ ಗೋಪಾಲಕರಿಗೂ ಕೂಡ ಅಭಯವನ್ನು ನೀಡಿದ್ದಾನೆ. ಹೀಗೆ ಪರಮಾತ್ಮ ಅನೇಕ ಅಸುರರ ನಿಗ್ರಹವನ್ನು ಮಾಡುತ್ತಾ ಎಲ್ಲರಿಗೂ ಕೂಡ ಅಭಯವನ್ನು ನೀಡುತ್ತಾ ಇದ್ದಾನೆ. ಪರಮಾತ್ಮ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಪೌಗಂಡ ವಯಸ್ಸಿಗೆ ಬಂದಿದ್ದಾನೆ. ತನ್ನ ಕೌಮಾರ ವಯಸ್ಸನ್ನು ಮುಗಿಸಿಕೊಂಡು ಪೌಗಂಡ ವಯಸ್ಸು ಅಂತಂದರೆ 9 ವರ್ಷದಿಂದಾಗಿ ಆರಂಭಿಸಿ 15 ವರ್ಷಗಳವರೆಗೆ ಇರುವಂತಹ ವಯಸ್ಸನ್ನು ಪೌಗಂಡ ವಯಸ್ಸು ಅಂತ ಹೇಳುತ್ತಾರೆ. ಅಂತಹ ಪೌಗಂಡ ವಯಸ್ಸಿಗೆ ಬಂದಿದ್ದಾನೆ. ಆ ಪೌಗಂಡ ವಯಸ್ಸಿಗೆ ಬಂದ ಮೇಲೆ ಒಂದು ಸಲ ಎಲ್ಲ ಗೋಪಾಲಕರನ್ನು ಕರೆದುಕೊಂಡು ಕ್ರೀಡೆಯನ್ನಾಡುವಂತಹ ಸಂದರ್ಭದಲ್ಲಿ ಶ್ರೀಧಾಮ ಶ್ರೀಧಾಮ ಅಂತ ಹೇಳಿಬಿಟ್ಟು ಒಬ್ಬ ಗೋಪಾಲಕ, ಆ ಶ್ರೀಧಾಮ ತಾನು ಹೇಳುತ್ತಾನೆ ಬಲರಾಮ ಹಾಗೂ ಕೃಷ್ಣರಿಗೆ, ಇಲ್ಲೇ ಸಮೀಪದಲ್ಲಿ ಒಂದು ವನವಿದೆ. ಆ ವನದಲ್ಲಿ ಬಹಳ ಸಿಹಿಯಾದಂತಹ ಹಣ್ಣುಗಳಿದೆ, ತಾಳವೃಕ್ಷಗಳಿವೆ. ಆ ತಾಳವೃಕ್ಷಗಳಿಗೆ ಎತ್ತರವಾದಂತಹ ತಾಳವೃಕ್ಷಗಳಿಗೆ ಅನೇಕ ಹಣ್ಣುಗಳು ಇವೆ, ಅತ್ಯಂತ ರಸಭರಿತವಾದಂತಹ ಹಣ್ಣುಗಳು. ನೋಡಿ, ನಿಮಗೆ ಸುಗಂಧ ಬರುತ್ತಾ ಇರುತ್ತದೆ. ಆ ವನದ ಮೇಲೆ ಬೀಸಿ ಬಂದಂತಹ ಗಾಳಿಯೇ ನಮಗೆ ಆ ಸುಗಂಧವನ್ನು ಕೊಡುತ್ತಾ ಇದೆ. ಆ ಸುಗಂಧವನ್ನು ನೋಡುವಂತಹ, ಆ ಸುವಾಸನೆಯನ್ನು ನೋಡುವಂತಹ ನಮಗೆ ಆ ಹಣ್ಣುಗಳನ್ನು ತಿನ್ನಬೇಕು ಅಂತ ಅನಿಸುತ್ತಾ ಇದೆ ಅಂತ. ಸಾಮಾನ್ಯವಾಗಿ ನೀವು ಮಹಾರಾಷ್ಟ್ರದಲ್ಲೇ ಇರ್ತೀರಿ, ಅಲ್ಲಿ ಆಪೂಸ್ ಹಣ್ಣು ಬಹಳ ಪ್ರಸಿದ್ಧ. ಆಪೂಸ್ ಹಣ್ಣು ಬುಟ್ಟಿಯಲ್ಲಿ ತಂದು ಇಟ್ಟರೆ ಬಹಳ ಸುಗಂಧ ಬರುತ್ತಾ ಇರುತ್ತದೆ. ಅದು ನಮ್ಮ ವಿದ್ಯಾಪೀಠದಲ್ಲಿ ತಂದರು ಇಡುತ್ತಾ ಇದ್ದರು. ಇನ್ನು ನೈವೇದ್ಯ ಆಗೋ ತನಕ ನಾವು ತಡಿಬೇಕು. ಆ ನೈವೇದ್ಯ ಆಗೋ ತನಕ ಆ ವಾಸನೆ ಬರ್ತಾ ಇರ್ತದೆ. ಯಾವಾಗಪ್ಪ ತಿಂತೀವಿ, ಯಾವಾಗ ನೈವೇದ್ಯ ಆಗತ್ತಾ, ಆಚಾರ್ಯ ಯಾವಾಗ ಕೊಡ್ತಾರಾ ಅಂತ ಕಾಯುತ್ತಾ ಇರ್ತಿದ್ವಿ. ಹಾಗೆ ಆ ಶ್ರೀಧಾಮ ತಾನು ಹೇಳುತ್ತಾ ಇದ್ದಾನೆ, ಆ ಸುಗಂಧ ಬರುತ್ತಾ ಇದೆ, ಆ ಹಣ್ಣುಗಳ ಸುವಾಸನೆ ಬರುತ್ತಾ ಇದೆ, ಆ ಹಣ್ಣುಗಳನ್ನು ತಿನ್ನಬೇಕು ಅಂತ ಅನಿಸಿದೆ. ಆ ಹಣ್ಣುಗಳನ್ನು ಹೇಗಾದರೂ ಕೃಷ್ಣ ನಮಗೆ ತಿನ್ನಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆಗ ಆದರೆ ಒಂದು ಪ್ರಾಬ್ಲಮ್ ಇದೆ. ಏನು ಅಂತಂದರೆ, ಆ ವನದಲ್ಲಿ ಒಬ್ಬ ಅಸುರ ಇದ್ದಾನೆ, ಧೇನುಕಾಸುರ ಎಂಬುದಾಗಿ ಒಬ್ಬ ಅಸುರ. ತಾನು ಕತ್ತಿಯ ರೂಪವನ್ನು ಧಾರಣೆ ಮಾಡಿ ಯಾರಿಗೂ ಕೂಡ ವನದಲ್ಲಿ ಪ್ರವೇಶವನ್ನೇ ಮಾಡಿಸುತ್ತಾ ಇಲ್ಲ. ತಾನೊಬ್ಬನೇ ಆ ವನದಲ್ಲಿ ಇದ್ದು ಯಾರನ್ನೂ ಕೂಡ ವನದಲ್ಲಿ ಬಿಡುತ್ತಾ ಇಲ್ಲ. ತಾನೊಬ್ಬನೇ ಆ ಫಲಗಳನ್ನು ಭೋಗಿಸುತ್ತಾ ಇದ್ದಾನೆ. ಹಾಗಾಗಿ ಮಹಾ ಕ್ರೂರವಾದಂತಹ ಅಸುರ, ಮಹಾ ಉಗ್ರನಾದಂತಹ ಅಸುರ, ಎಲ್ಲರಿಗೂ ಕೂಡ ಪೀಡೆಯನ್ನು ಉಂಟು ಮಾಡುತ್ತಾನೆ. ಹಾಗಾಗಿ ನಮಗೆ ಆ ವನದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಹಾಗಾಗಿ ನೀನೇ ಏನೋ ಒಂದು ಉಪಾಯವನ್ನು ಮಾಡು ಅಂತ ಹೇಳಿದಾಗ ಕೃಷ್ಣ ಹಾಗೂ ಬಲರಾಮರು ಬರ್ರಿ ಅಂತ ಹೇಳಿಬಿಟ್ಟು ಎಲ್ಲ ಗೋಪಾಲಕರನ್ನು ಕೂಡ ಕರೆದುಕೊಂಡು ಹೋಗಿ ಕಲ್ಲನ್ನು ಎಸೆದು ಆ ಹಣ್ಣುಗಳನ್ನು ಕೆಳಗೆ ಹಾಕಿದ್ದಾರೆ. ಕೆಳಗೆ ಹಾಕಿದ ಮೇಲೆ ಆ ಹಣ್ಣು ಕೆಳಗೆ ಬಿದ್ದರೆ ಆ ಶಬ್ದ ಬರುತ್ತದೆ ಅಲ್ಲ, ಆ ಶಬ್ದ ಬಂದದ್ದರಿಂದಾಗಿ ಆ ಧೇನುಕಾಸುರನಿಗೆ ಎಚ್ಚರವಾಗಿದೆ.
ಎಚ್ಚರವಾಗಿ ಯಾರೋ ನನ್ನ ವನಕ್ಕೆ ಬಂದಿದ್ದಾರೆ, ಯಾರು ಅವರನ್ನು ಸಂಹಾರ ಮಾಡಬೇಕು ಅಂತ ಹೇಳಿಬಿಟ್ಟು ಧೇನುಕಾಸುರ ತಾನು ಶೀಘ್ರವಾಗಿ ಈ ಗೋಪಾಲಕರು ಇರುವಂತಹ ಸ್ಥಳಕ್ಕೆ ಬಂದಿದ್ದಾನೆ. ಬಂದು ನೋಡುತ್ತಾನೆ, ಕೃಷ್ಣ ಬಲರಾಮರು ಅನೇಕ ಗೋಪಾಲಕರು ಬಂದಿದ್ದಾರೆ. ಆಗ ಅವರನ್ನು ಸಂಹಾರ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಧೇನುಕಾಸುರ ತಾನು ಬಲರಾಮನ ಹತ್ತಿರ ತನ್ನ ಓಡುತ್ತಾ ಬಂದು ಬಲರಾಮನಿಗೆ ತನ್ನ ಕಾಲುಗಳಿಂದಾಗಿ ಜೋರಾಗಿ ಪ್ರಹಾರವನ್ನು ಮಾಡಿದ್ದಾನೆ. ಪ್ರಹಾರವನ್ನು ಮಾಡಿ ಬಲರಾಮನ ಸುತ್ತೇ ತಿರುಗುತ್ತಾ ಇದ್ದಾನೆ. ಮತ್ತೊಮ್ಮೆ ತಾನು ಮತ್ತೆ ಪ್ರಹಾರವನ್ನು ಮಾಡಬೇಕು ಅಂತ ಬಲರಾಮನ ಹತ್ತಿರ ಪ್ರಹಾರವನ್ನು ಮಾಡೋದಕ್ಕಾಗಿ ಅಂತ ಬಂದಾಗ ಈ ಸಲ ಬಲರಾಮ ತನ್ನ ಕಾಲುಗಳನ್ನು ಹಿಡಿದು ಆ ಗರ್ಧಬದ ಆ ಧೇನುಕಾಸುರನ ಪಾದಗಳನ್ನು ಹಿಡಿದು ಆ ಬಾಳವನ್ನು ಹಿಡಿದು ಗಿರಗಿರ ತಿರುಗಿಸಿ ಆ ತಾಳವೃಕ್ಷದ ಮೇಲೆ ಜೋರಾಗಿ ಎಸೆದಿದ್ದಾನೆ. ಆ ಎತ್ತರವಾದಂತಹ ತಾಳವೃಕ್ಷದ ಮೇಲೆ ಎಸೆದಾಗ ಆ ದೇಹದ ಪ್ರಹಾರದಿಂದಾಗಿ ತಾಳವೃಕ್ಷವೂ ಮುರಿದಿದೆ. ಆ ಧೇನುಕಾಸುರನು ಕೂಡ ಕೆಳಗೆ ಬಿದ್ದು ಸಂಹಾರವನ್ನು ಹೊಂದಿದ್ದಾನೆ, ಮರಣವನ್ನು ಹೊಂದಿದ್ದಾನೆ. ಆ ತಾಳವೃಕ್ಷ ಬಿದ್ದು ಅದು ಮತ್ತೊಂದು ಗಿಡದ ಮೇಲೆ ಬಿದ್ದಿದೆ. ಆಗ ಆ ಗಿಡವು ಮತ್ತೊಂದು ಗಿಡಕ್ಕೆ ತಾಕಿದೆ. ಹೀಗೆ ಎಲ್ಲ ವನದಲ್ಲಿರುವಂತಹ ಎಲ್ಲ ಗಿಡಗಳು ಕೂಡ ಅವು ಕದಳುತ್ತಾ ಇವೆ. ಯಾವ ರೀತಿಯಾಗಿ ಜೋರಾಗಿ ಗಾಳಿ ಬೀಸಿದರೆ ಆ ವನದಲ್ಲಿರುವಂತಹ ವೃಕ್ಷಗಳೆಲ್ಲವೂ ಕೂಡ ಅಲ್ಲಾಡಬೇಕೋ ಹಾಗೆ ಎಲ್ಲ ವೃಕ್ಷಗಳು ಕೂಡ ಅಲ್ಲಾಡುತ್ತಾ ಇವೆ. ಆ ವೃಕ್ಷಗಳಲ್ಲಿ ಇರುವಂತಹ ಹಣ್ಣುಗಳೆಲ್ಲವೂ ಕೂಡ ಕೆಳಗೆ ಬೀಳುತ್ತಾ ಇವೆ. ಹೀಗೆ ಆ ಅಸುರನ ಸಂಹಾರವನ್ನು ಮಾಡಿದ್ದಾನೆ ಬಲರಾಮ. ಧೇನುಕಾಸುರನನ್ನು ಸಂಹಾರ ಮಾಡಿ ಎಲ್ಲ ಹಣ್ಣುಗಳನ್ನು ಕೆಳಗೆ ಹಾಕಿದ್ದಾನೆ. ಆ ಧೇನುಕಾಸುರನ ಜೊತೆಗೆ ತನ್ನ ಅನುಚರರು ಕೂಡ ಅನೇಕ ಜನರು ಇದ್ದರು. ಆ ಧೇನುಕಾಸುರನನ್ನು ಸಂಹಾರ ಮಾಡಿದ್ದು ನೋಡಿ ಆ ಅನುಚರರೆಲ್ಲರೂ ಕೂಡ ಗೋಪಾಲಕರನ ಮೇಲೆ ಯುದ್ಧಕ್ಕೆ ಅವರನ್ನು ಸಂಹಾರ ಮಾಡುವುದಕ್ಕಾಗಿ ಅಂತ ಬಂದಿದ್ದಾರೆ. ಆಗ ಕೃಷ್ಣ ಬಲರಾಮರು ಅವರನ್ನೆಲ್ಲರನ್ನೂ ಕೂಡ ಅತ್ಯಂತ ಅನಾಯಾಸವಾಗಿ ಸಂಹಾರ ಮಾಡಿ, ಸಾಮಾನ್ಯವಾಗಿ ಬಹಳ ಗಿಡಕ್ಕೆ ಎತ್ತರದಲ್ಲಿ ಹಣ್ಣುಗಳಿತ್ತು ಅಂತಂದರೆ ಕಲ್ಲುಗಳಿಂದಾಗಿ ಹೊಡೆದು ಆ ಹಣ್ಣುಗಳನ್ನು ಕೆಳಗೆ ಬಿಸಿಲಾಡಬೇಕು, ಆ ಹಣ್ಣುಗಳನ್ನು ಸ್ವೀಕಾರ ಮಾಡಬೇಕು. ಆದರೆ ಕೃಷ್ಣ ಬಲರಾಮರು ಆ ಅಸುರರ ದೇಹಗಳೇನಿವೆ ಆ ದೇಹಗಳನ್ನೇ ಕಲ್ಲುಗಳಂತೆ ಉಪಯೋಗ ಮಾಡಿ ಆ ವೃಕ್ಷದ ಮೇಲೆ ಹಾಕಿ ಹಣ್ಣುಗಳನ್ನೆಲ್ಲವನ್ನು ಕೂಡ ಕೆಳಗೆ ಹಾಕುತ್ತಾ ಇದ್ದಾರೆ. ಎಲ್ಲ ಗೋಪಾಲಕರು ಕೂಡ ರಸಭರಿತವಾದಂತಹ ಹಣ್ಣುಗಳನ್ನು ಚೆನ್ನಾಗಿ ಆಸ್ವಾದನೆಯನ್ನು ಮಾಡಿದ್ದಾರೆ. ಹೀಗೆ ಪರಮಾತ್ಮ ಆ ಎಲ್ಲ ಗೋಪಾಲಕರಿಗೂ ಕೂಡ ರಸಭರಿತವಾದಂತಹ ಹಣ್ಣುಗಳನ್ನು ಉಣ್ಣಿಸಿ ಅವರಿಗೆ ತೃಪ್ತಿಯನ್ನು ಪಡಿಸಿದ್ದಾನೆ. ಹೀಗೆ ಪರಮಾತ್ಮ ತಾನು ಎಲ್ಲ ಗೋಪಾಲಕರಿಗೂ ಕೂಡ ಅಭೀಷ್ಟವನ್ನು ಉಂಟು ಮಾಡುತ್ತಾ ಇದ್ದಾನೆ. ಇನ್ನೊಂದು ಸಲ ಪರಮಾತ್ಮ ತಾನು ಬಲರಾಮನನ್ನು ಬಿಟ್ಟು ತಾನೊಬ್ಬನೇ ಇನ್ನೊಂದು ಸಲ ಪರಮಾತ್ಮ ತಾನು ಬಲರಾಮನನ್ನು ಬಿಟ್ಟು ತಾನೊಬ್ಬನೇ ಯಮುನಾ ತೀರಕ್ಕೆ ಹೋಗಿದ್ದಾನೆ. ಅನೇಕ ಗೋಪಾಲಕರಿಂದಾಗಿ ಸಹಿತನಾಗಿ ಗೋವುಗಳನ್ನು ಕಳೆದುಕೊಂಡು ತಾನು ಹೋಗಿದ್ದಾನೆ. ಅಲ್ಲಿಗೆ ಹೋದಾಗ ಆ ಯಮುನಾ ನದಿಯೆಲ್ಲವೂ ಕೂಡ ವಿಷಪೂರಿತವಾಗಿತ್ತು. ಕಾಳಿಯನಾಗದ ಒಂದು ವಿಷದ ಪ್ರಭಾವದಿಂದಾಗಿ ಆ ಯಮುನಾ ನದಿಯೆಲ್ಲವೂ ಕೂಡ ವಿಷಮಯವಾಗಿತ್ತು, ವಿಷಪೂರಿತವಾಗಿತ್ತು. ಆ ಬಿಸಿಲಿನಲ್ಲಿ ನೀರು ಕುಡಿಬೇಕು ಅಂತ ಹೇಳಿಬಿಟ್ಟು ಆ ಗೋವುಗಳು ಗೋಪಾಲಕರು ಅವರೆಲ್ಲರೂ ಕೂಡ ಆ ಯಮುನಾ ನದಿಯ ನೀರನ್ನು ಕುಡಿದಿದ್ದಾರೆ. ಅವರೆಲ್ಲರೂ ಕೂಡ ಮೂರ್ಛಿತರಾಗಿ ಮರಣವನ್ನು ಹೊಂದಿ ಕೆಳಗೆ ಬಿದ್ದಿದ್ದಾರೆ. ಆಗ ಅದನ್ನು ಕಂಡು ಪರಮಾತ್ಮ ತನ್ನ ಅಮೃತಮಯವಾದಂತಹ ದೃಷ್ಟಿಯಿಂದಲೇ ಮತ್ತೆ ಅವರನ್ನೆಲ್ಲರನ್ನೂ ಕೂಡ ಬದುಕಿಸಿದ್ದಾನೆ. ಅವರನ್ನೆಲ್ಲರನ್ನೂ ಕೂಡ ತನ್ನ ಅಮೃತಮಯವಾದಂತಹ ಈಕ್ಷಯ ಮೃತವರ್ಷಿಣ್ಯ ಅಮೃತಮಯವಾದಂತಹ ಅಮೃತವನ್ನು ಸುರಿಸುವಂತಹ ತನ್ನ ದೃಷ್ಟಿಯಿಂದಲೇ ಅವರನ್ನೆಲ್ಲರನ್ನೂ ಕೂಡ ಮತ್ತೆ ಬದುಕಿಸಿದ್ದಾನೆ. ಆಗ ಈ ಗೋವುಗಳಿಗೆ ಮತ್ತು ಗೋಪಾಲಕರಿಗೂ ಕೂಡ ಹಿತವನ್ನು ಉಂಟು ಮಾಡಬೇಕು. ಯಮುನಾ ನದಿ ಹೀಗೆ ವಿಷಮಯವಾಗಿತ್ತು ಅಂತಂದರೆ ಯಾರಿಗೂ ಕೂಡ ಜಲಪಾನವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿಬಿಟ್ಟು ಪರಮಾತ್ಮ ತಾನು ಕಾಳಿಯನ ನಿಗ್ರಹವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಯಮುನಾ ನದಿಯಲ್ಲಿ ಹಾರಿದ್ದಾನೆ. ಎತ್ತರವಾದಂತಹ ಒಂದು ವೃಕ್ಷವನ್ನು ಏರಿ ಆ ವೃಕ್ಷದಿಂದಾಗಿ ಆ ಯಮುನಾ ನದಿಯಲ್ಲಿ ಹಾರಿದ್ದಾನೆ. ಆ ವಿಷದ ಪ್ರಭಾವ ಎಷ್ಟಿತ್ತು ಅಂತಂದರೆ ಆ ಯಮುನಾ ನದಿಯ ಮೇಲೆ ಹರಿದು ಬರುವಂತಹ ಏನು ಗಾಳಿ ಇದೆ, ಬೀಸುವಂತಹ ಗಾಳಿಯಿಂದಾಗಿ ಆ ಗಾಳಿಯನ್ನಿಂದ ತಾಕಿ ಆ ವನದಲ್ಲಿರುವಂತಹ ಎಲ್ಲ ವೃಕ್ಷಗಳು ಗಿಡಮರಗಳೆಲ್ಲವೂ ಕೂಡ ಅವು ನಾಶವನ್ನು ಹೊಂದುತ್ತಾ ಇತ್ತು, ಬಾಡಿ ಹೋಗುತ್ತಾ ಇತ್ತು. ಅಂತಹ ಉಗ್ರವಾದಂತಹ ಪ್ರಭಾವಶಾಲಿಯಾದಂತಹ ವಿಷ ಅಂತನ್ನೋದು ಆ ಕಾಳಿಯನಾಗನಿಗೆ ಇತ್ತು. ಅಂತಹ ಕಾಳಿಯನಾಗನನ್ನು ನಿಗ್ರಹವನ್ನು ಮಾಡಬೇಕು ಅಂತ ಪರಮಾತ್ಮ ಯಮುನೆಯಲ್ಲಿ ಹಾರಿದ್ದಾನೆ. ಆ ಯಮುನೆಯಲ್ಲಿ ಹಾರಿದಾಗ ಕಾಳಿಯ ನೋಡಿದಾನೆ, ಯಾರು ಬಂದಿದ್ದಾರೆ, ನನ್ನ ಸ್ಥಾನಕ್ಕೆ ಯಾರು ಬಂದಿದ್ದಾರೆ ಅಂತ ನೋಡಿ ಆ ಕೃಷ್ಣನನ್ನು ತನ್ನ ದೇಹದಿಂದಾಗಿ ಸುತ್ತುಕೊಂಡು ಬಿಟ್ಟಿದ್ದಾನೆ. ಕೃಷ್ಣನು ಕೂಡ ತಾನು ಸುಮ್ಮನೆ ಸ್ವಲ್ಪ ಹೊತ್ತು ಕ್ರೀಡೆಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಿಶ್ಚೇಷ್ಟನಾಗಿ ಇದ್ದಾನೆ. ತಮ್ನಾಗಭೋಗ ಪರಿವೀತಂ ಅದೃಷ್ಟಚೇಷ್ಟಂ ಆಲೋಕ್ಯತತ್ ಪ್ರಿಯಸಖಾಃ ಪಶುಪಾ ಭೃಷಾರ್ತಾಃ
ಆಗ ಅದನ್ನು ಕಂಡಿರುವಂತಹ ಎಲ್ಲ ಗೋಪಾಲಕರು ಕೂಡ ಹಾಹಾಕಾರವನ್ನು ಮಾಡುತ್ತಾ ಇದ್ದಾರೆ, ಬಹಳ ದುಃಖವನ್ನು ಅನುಭವಿಸುತ್ತಾ ಇದ್ದಾರೆ. ತಮ್ಮ ಪ್ರಾಣಗಳನ್ನೇ ಕಳೆದುಕೊಂಡರೆ ಹೇಗೆ ದುಃಖ ಪಡಬೇಕೋ ಹಾಗೆ ಅವರು ದುಃಖವನ್ನು ಅನುಭವಿಸುತ್ತಾ ಇದ್ದಾರೆ. ಏನು ಮಾಡಬೇಕೋ ಗೊತ್ತಾಗುತ್ತಾ ಇಲ್ಲ. ಅಷ್ಟರಲ್ಲಿ ಅಲ್ಲಿ ವೃಂದಾವನದಲ್ಲಿಯೂ ಕೂಡ ಅನೇಕ ಉತ್ಪಾತಗಳು ನಡೆಯುತ್ತಾ ಇವೆ, ಅನೇಕ ಅಶುಭ ಸೂಚನೆಗಳು ತೋರುತ್ತಾ ಇವೆ. ಆಗ ನಂದಗೋಪ ತಾನು ವಿಚಾರ ಮಾಡುತ್ತಾನೆ, ಕೃಷ್ಣ ಎಲ್ಲಿ ಹೋಗಿದ್ದಾನೆ, ಕೃಷ್ಣ ಮನೆಯಲ್ಲೇನೇ ಇದ್ದಾನಾ ಇಲ್ಲ ಎಂಬುದಾಗಿ. ಇಲ್ಲ, ಕೃಷ್ಣ ತಾನೊಬ್ಬನೇ ಬಲರಾಮನನ್ನು ಕರೆದುಕೊಂಡು ಹೋಗದೆ ತಾನೊಬ್ಬನೇ ಆಟವನ್ನು ಆಡೋದಕ್ಕಾಗಿ ಹೋಗಿದ್ದಾನೆ ಅಂತನ್ನೋದು ಗೊತ್ತಾಗಿದೆ. ಆಗ ನಂದಗೋಪ, ಯಶೋಧ, ಇನ್ನು ಎಲ್ಲ ಗೋಪಾಲಕರು ಕೂಡ ಕೃಷ್ಣನನ್ನು ಹುಡುಕೋದಕ್ಕಾಗಿ ಅಂತ ಬಂದಿದ್ದಾರೆ. ಆ ಪಾದದ ಗುರುತುಗಳನ್ನು ಹಿಂಬಾಲಿಸಿ ತಾನು ಯಮುನಾ ತೀರಕ್ಕೆ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅಲ್ಲಿ ಬಂದು ನೋಡುತ್ತಾರೆ, ಅವರೆಲ್ಲರೂ ಕೂಡ ಹೆದರುತ್ತಾ ಇದ್ದಾರೆ. ಕಾಳಿಯನಾಗ ತಾನು ಕೃಷ್ಣನನ್ನು ಸುತ್ತಿಕೊಂಡು ಇದ್ದಾನೆ, ಏನು ಮಾಡಬೇಕು ಅವರಲ್ಲಿ ಯಾರಿಗೂ ಕೂಡ ಗೊತ್ತಾಗುತ್ತಾ ಇಲ್ಲ. ಯಶೋದೆಯು ಆ ಕೃಷ್ಣನ ಅವಸ್ಥೆಯನ್ನು ನೋಡಿ ಬಹಳ ದುಃಖಿತಳಾಗಿದ್ದಾಳೆ. ನಾನು ಕೂಡ ಆ ಯಮುನೆಯಲ್ಲಿ ಪ್ರವೇಶವನ್ನು ಮಾಡುತ್ತೇನೆ, ಕೃಷ್ಣನು ಹೋದರೆ ನಾನು ಇರಲಿಕ್ಕೆ ಸಾಧ್ಯವಿಲ್ಲ, ನಾನು ಕೂಡ ದೇಹವನ್ನು ತ್ಯಾಗ ಮಾಡಿಬಿಡುತ್ತೇನೆ ಅಂತ ಯಮುನೆಯಲ್ಲಿ ಪ್ರವೇಶವನ್ನು ಮಾಡೋದಕ್ಕಾಗಿ ಅಂತ ಹೋಗುತ್ತಾ ಇದ್ದಾಳೆ ಯಶೋದೆ. ಆದರೆ ಬೇರೆ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಅವರನ್ನು ತಡೆದಿದ್ದಾರೆ. ತಾ ಕೃಷ್ಣವಾಚರಂ ಅಪತ್ಯಂ ಅನುಪ್ರವಿಷ್ಟಾಂ ತುಲ್ಯವ್ಯತಾ ಸಮನುಗೃಹ್ಯ ಶುಚ ಸ್ರವಂತ್ಯ. ಅವರಿಗೂ ಕೂಡ ಯಶೋದೆಗೆ ಎಷ್ಟು ಶೋಕವಾಗುತ್ತಾ ಇದೆಯೋ, ಎಷ್ಟು ದುಃಖವಾಗುತ್ತಾ ಇದೆಯೋ, ಬೇರೆ ಎಲ್ಲ ಗೋಪಿಕಾ ಸ್ತ್ರೀಯರಿಗೂ ಕೂಡ ಅಷ್ಟೇ ದುಃಖವನ್ನು ಅವರೂ ಕೂಡ ಅನುಭವಿಸುತ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಹೇಗೋ ದುಃಖವನ್ನು ತಡೆದು ಆ ಯಶೋದೆಯನ್ನು ಯಮುನೆಯಲ್ಲಿ ಪ್ರವೇಶ ಮಾಡದೇ ಇದ್ದಂತೆ ತಡೆದಿದ್ದಾರೆ. ಆಗ ನಂದಗೋಪ ಮೊದಲಾದಂತಹ ಅನೇಕ ಗೋಪಾಲಕರು ನಾವು ಹಾರಿ ಯಮುನೆಯಲ್ಲಿ ಹಾರಿ ಆ ಕಾಳಿಯನಾಗದಿಂದಾಗಿ ಕೃಷ್ಣನನ್ನು ನಾವು ಕಾಪಾಡುತ್ತೇವೆ ಎಂಬುದಾಗಿ ಅವರೆಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಆದರೆ ಪ್ರತ್ಯಷೇಧತ್ಸ ಭಗವಾನ್ ರಾಮ ಕೃಷ್ಣಾನುಭಾವವಿತ್. ಬಲರಾಮ ಅವರನ್ನೆಲ್ಲರನ್ನೂ ಕೂಡ ತಡೆಯುತ್ತಾ ಇದ್ದಾನೆ. ನೀವು ಚಿಂತೆಯನ್ನು ಮಾಡಬೇಡ್ರಿ, ಕೃಷ್ಣನ ಸಾಮರ್ಥ್ಯ ನನಗೆ ಗೊತ್ತು, ಕೃಷ್ಣ ಹೇಗಾದರೂ ಮಾಡಿ ಅದರಿಂದಾಗಿ ಬಿಡಿಸಿಕೊಂಡು ಬಂದೇ ಬರುತ್ತಾನೆ, ನೀವು ಚಿಂತೆಯನ್ನು ಮಾಡಬೇಡ್ರಿ ಎಂಬುದಾಗಿ ಅವರನ್ನು ತಡೆದಿದ್ದಾನೆ. ಹೀಗೆ ಸ್ವಲ್ಪ ಕಾಲವಾದ ಮೇಲೆ ಇನ್ನು ಕೃಷ್ಣ ಆ ಕಾಳಿಯನಾಗನ ನಿಗ್ರಹವನ್ನು ಮಾಡಬೇಕು ಎಂಬುದಾಗಿ ಆ ಕಾಳಿಯನಾಗ ತನ್ನ ದೇಹವನ್ನೇನು ಸುತ್ತಿ ಹಿಡ್ಕೊಂಡಿದ್ನೋ ಅದನ್ನು ಬಿಡಿಸಿಕೊಂಡಿದ್ದಾನೆ. ಬಿಡಿಸಿಕೊಂಡು ಆ ಕಾಳಿಯನಾಗನ ಹೆಡಗೆಲ ಮೇಲೆ ತಾನು ನರ್ತನವನ್ನು ಮಾಡೋದನ್ನು ಪ್ರಾರಂಭ ಮಾಡಿದ್ದಾನೆ. ತಂ ನರ್ತುಮುದ್ಯತಮವೇಕ್ಷ್ಯ ತದಾ ತದೀಯ ಗಂಧರ್ವಸಿದ್ಧಸುರಚಾರಣ ದೇವವದ್ವಃ ಪ್ರೀತ್ಯಾ ಮೃದಂಗಪನವಾನಕ ವಾದ್ಯಗೀತ ಪುಷ್ಪೋಪಹಾರನುತಿಭಿಃ ಸಹಸೋಪಸೇದುಃ. ಆಗ ಆ ಕೃಷ್ಣ ನರ್ತನೆಯನ್ನು ಮಾಡಲು ಪ್ರಾರಂಭಿಸಿದರೆ ಆಗ ದೇವತಾ ಸ್ತ್ರೀಯರು, ಗಂಧರ್ವರು, ಸಿದ್ಧರು, ಚಾರಣರು ಅವರೆಲ್ಲರೂ ಕೂಡ ನಮ್ಮ ದೊಡ್ಡ ಸೌಭಾಗ್ಯ, ಕೃಷ್ಣ ತಾನು ನರ್ತನೆಯನ್ನು ಮಾಡಬೇಕಾದಾಗ ನಾವು ಗಾನವನ್ನು ಮಾಡಬೇಕು, ನಾವು ವಾದ್ಯಗಳನ್ನು ಬಾರಿಸಬೇಕು ಅಂತ ಗಂಧರ್ವರು ಅವರೆಲ್ಲರೂ ಕೂಡ ಬಂದು ಗಾನವನ್ನು ಮಾಡುತ್ತಾ ಇದ್ದಾರೆ, ಪುಷ್ಪಮಳೆಯನ್ನು ಸುರಿಯುತ್ತಾ ಇದ್ದಾರೆ, ಅನೇಕ ವಾದ್ಯಗಳನ್ನು ಬಾರಿಸುತ್ತಾ ಇದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ಇದು ನಮ್ಮ ದೊಡ್ಡ ಸೌಭಾಗ್ಯ, ಯಾರ್ಯಾರೋ ನರ್ತನೆ ಮಾಡಬೇಕಾದರೆ ಹಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕರೇನೆ ಅದೇನೋ ದೊಡ್ಡ ಪ್ರೈಸ್ ಸಿಕ್ಕಂಗ ನಮಗೆ ದೊಡ್ಡ ಸೌಭಾಗ್ಯ ಅಂತ ನಾವು ಭಾವಿಸುತ್ತೇವೆ. ಅಂತಹದ್ದು ಸರ್ವೋತ್ತಮನಾದಂತಹ ಪರಮಾತ್ಮ ತಾನು ನರ್ತನೆ ಮಾಡಬೇಕಾದಾಗ ಗಾನವನ್ನು ಮಾಡೋದು ಅಂತಂದರೆ ಅದೆಂತಹ ದೊಡ್ಡ ಸೌಭಾಗ್ಯ ಅಂತ ಅವರೆಲ್ಲರೂ ಕೂಡ ವಿಶೇಷವಾಗಿ ಗಾನವನ್ನು ಮಾಡುತ್ತಾ ಇದ್ದಾರೆ. ಪರಮಾತ್ಮ ತಾನು ವಿಶೇಷವಾಗಿ ತನ್ನ ಕಾಲಿನಿಂದಾಗಿ ಆ ಕಾಳಿಯನಾಗನ ಹೆಡೆಗಳ ಮೇಲೆ ತಾನು ನರ್ತನೆಯನ್ನು ಮಾಡಿ ಆ ಕಾಳಿಯನಾಗನ ಶಿರಸ್ಸನ್ನು ಮರ್ದನೆಯನ್ನು ಮಾಡುತ್ತಾ ಇದ್ದಾನೆ. ಯದ್ಯಚ್ಛಿರೋ ನಮತೆ ಗರಕಾಲ ಶೀರ್ಷ್ಣಸ್ತತ್ತನ್ಮರ್ದ ಖಳದಂಡ ದರೋಂಗ್ರಿಪಾತೈ ಕ್ಷೀಣೇ ಬಲೆ ಭಗವತೋಲ್ಬಣ ಮಾಶು ವಕ್ತ್ರಾತ್ ರಕ್ತಂ ವಮನ್ ಪರಮಕಶ್ಮಲ ಮಾಪನಾಗ. ಯಾವ ಯಾವ ಹೆಡೆಯನ್ನು ಕಾಳಿಯನಾಗನು ಎತ್ತುತ್ತಾ ಇದ್ದನೋ ಆಯಾ ಹೆಡೆಯ ಮೇಲೆ ತಾನು ಪರಮಾತ್ಮ ನರ್ತನೆಯನ್ನು ಮಾಡಿ ಆ ಶಿರಸ್ಸನ್ನು ನಮಿಸುತ್ತಾ ಇದ್ದಾನೆ. ಆಗ ಆ ಕಾಳಿಯನಾಗನ ಬಲವೆಲ್ಲವೂ ಕೂಡ ಕ್ಷೀಣವಾಗಿದೆ. ಇನ್ನು ಅವನಿಗೆ ಆ ಕಷ್ಟವನ್ನು ಸಹಿಸಲು ಸಾಧ್ಯವಾಗುತ್ತಾ ಇಲ್ಲ. ತನ್ನ ಮುಖದಿಂದಾಗಿ ರಕ್ತದ ವಾಂತಿಯನ್ನು ಮಾಡುತ್ತಾ ಇದ್ದಾನೆ, ರಕ್ತವನ್ನು ಕಾರುತ್ತಾ ಇದ್ದಾನೆ. ಇನ್ನು ನನ್ನಿಂದ ಸಾಧ್ಯವಾಗೋದಿಲ್ಲ, ನಾನು ಮರಣವನ್ನೇ ಹೊಂದುತ್ತೇನೆ ಅಂತಹ ಒಂದು ಸ್ಥಿತಿ ಬಂದ ಮೇಲೆ ಕೃಷ್ಣ ತಾನು ಸಾಕ್ಷಾತ್ ಪರಮಾತ್ಮ ಅಂತನೋ ತನಗೆ ಗೊತ್ತಿಲ್ಲ. ಆಗ ಮನಸ ಭಗವಂತನನ್ನು ಸ್ಮರಣೆ ಮಾಡಿದ್ದಾನೆ. ಸ್ಮೃತ ಚರಾಚರ ಗುರುಂ ಪುರುಷಂ ಪುರಾಣಂ ನಾರಾಯಣಂ ತಮರನಂ ಮನಸಾ ಜಗಾಮ. ಆಗ ಮನಸ ನಾರಾಯಣನಿಗೆ ಪರಮಾತ್ಮನಿಗೆ ತಾನು ಶರಣು ಹೋಗಿದ್ದಾನೆ. ಅಷ್ಟರಲ್ಲಿ ಆ ಕಾಳಿಯನಾಗನ ಹೆಂಡಂದಿರೆಲ್ಲರೂ ಕೂಡ ಬಂದು ಕೃಷ್ಣನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ನ್ಯಾಯೋ ಹಿ ದಂಡ ಕೃತಕಿಲ್ಬಿಷೇಸ್ಮಿನ್ ತವಾವತಾರ ಕಲ ನಿಗ್ರಹಾಯ ರಿಪೋಸ್ತುತಾನಾಮಪಿ ತುಲ್ಯದೃಷ್ಟೇ ದತ್ಸೇ ದಮಂ ಫಲಮೇವಾನುಶಂಸ್ಯಂ. ನೀನು ನಮ್ಮ ಗಂಡನಿಗೆ ದಂಡವನ್ನು ಕೊಡೋದು ಇದು ಅತ್ಯಂತ ನ್ಯಾಯವಾಗಿದೆ, ಇದು ಅತ್ಯಂತ ಯುಕ್ತವೇ ಆಗಿದೆ. ಯಾಕೆಂದರೆ ನಮ್ಮ ಗಂಡ ತಾನು ಅಪರಾಧವನ್ನು ಮಾಡಿದ್ದಾನೆ, ಹಾಗಾಗಿ ಅಪರಾಧಕ್ಕೆ ಅನುಗುಣವಾದಂತಹ ದಂಡವನ್ನು ಏನು ಕೊಡುತ್ತಾ ಇದೆಯೋ ಅದು ಉಚಿತವೇ ಆಗಿದೆ. ಯಾಕೆ ಅಂತಂದರೆ ನೀನು ಹುಟ್ಟಿದ್ದೇ ದುಷ್ಟರ ನಿಗ್ರಹವನ್ನು ಮಾಡೋದಕ್ಕಾಗಿ. ಹಾಗಾಗಿ ಯಾರು ಅಪರಾಧವನ್ನು ಮಾಡಿದರೂ ಕೂಡ
ಅವರು ಶತ್ರುಗಳೇ ಇರಬಹುದು, ನಿನ್ನ ಮಕ್ಕಳೇ ಇರಬಹುದು, ಅವರನ್ನೆಲ್ಲರನ್ನೂ ಕೂಡ ನೀನು ಸಮಾನವಾಗಿ ದಂಡಿಸುತ್ತೀಯಾ, ಅಪರಾಧಕ್ಕೆ ಅನುಗುಣವಾಗಿ ಅವರಿಗೆ ದಂಡವನ್ನು ಕೊಡುತ್ತೀಯಾ. ಹಾಗಾಗಿ ಇವನು ನಿನ್ನ ಭಕ್ತನೇ ಆಗಿದ್ದರೂ ಕೂಡ ಈಗ ತಾನು ದುಷ್ಟನಾದದ್ದರಿಂದಾಗಿ ಅವನ ಮಾಡಿದಂತಹ ಅಪರಾಧಕ್ಕೆ ನೀನು ದಂಡವನ್ನು ಕೊಡೋದು ಇದು ಅತ್ಯಂತ ಉಚಿತವೇ ಆಗಿದೆ. ಇದು ನೀನು ನಮ್ಮ ಗಂಡನ ಮೇಲೆ ಮಾಡುವಂತಹ ದೊಡ್ಡ ಅನುಗ್ರಹ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅನುಗ್ರಹೋ ಎಂ ಭವತಾ ಕೃತೋಹಿನೋ ದಂಡೋಸತಾಂತೆ ಖಲು ಕಲ್ಮಶಾಪಹ. ಯಾಕೆ ಅಂತಂದರೆ ಪರಮಾತ್ಮ ತಾನು ದಂಡವನ್ನು ಕೊಡೋದು ಅಂತಂದರೆ ಯಾರು ಸಜ್ಜನರು ತಾವು ಸನ್ಮಾರ್ಗದಿಂದಾಗಿ ಚ್ಯುತರಾಗಿ ಧರ್ಮ ಮಾರ್ಗದಿಂದಾಗಿ ಚ್ಯುತರಾಗಿ ಅಸನ್ಮಾರ್ಗಕ್ಕೆ ಹೋದಾಗ ತಾವು ಅಧರ್ಮವನ್ನು ಆಚರಣೆ ಮಾಡಿದಾಗ ಪರಮಾತ್ಮ ತಾನು ದಂಡವನ್ನು ಕೊಟ್ಟ ಅಂತಂದರೆ ಅದು ದೊಡ್ಡ ಅನುಗ್ರಹ ಎಂಬುದಾಗಿ ಭಾವಿಸಬೇಕು ಎಂಬುದಾಗಿ ಭಾಗವತ ನಮಗೆ ತಿಳಿಸುತ್ತಾ ಇದೆ. ಯಾಕೆ ಅಂತಂದರೆ ಹಾಗೆ ಪರಮಾತ್ಮ ದಂಡವನ್ನು ಕೊಟ್ಟ ಅಂತಂದರೆ ಆಗ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು ಪಾಪಗಳು ಅದೆಲ್ಲವೂ ಕೂಡ ಪರಿಹಾರವಾಗಿ ಬಿಡುತ್ತದೆ. ಈಗ ನಮ್ಮ ಗಂಡ ಸರ್ಪವಾದದ್ದೇ ಆ ಪಾಪಗಳ ಪ್ರಭಾವದಿಂದಾಗಿ. ಹಾಗಾಗಿ ನೀನು ಆ ರೀತಿಯಾಗಿ ದಂಡವನ್ನು ಕೊಟ್ಟು ಅವನ ಪಾಪಗಳನ್ನೆಲ್ಲವನ್ನೂ ಕೂಡ ಪರಿಹಾರ ಮಾಡುತ್ತಾ ಇದ್ದೀಯಾ. ಹಾಗಾಗಿ ನೀನು ನಮ್ಮ ಮೇಲೆ ಮಾಡುವಂತಹ ದೊಡ್ಡ ಅನುಗ್ರಹ ಎಂಬುದಾಗಿ ಆ ನಾಗಪತ್ನಿಯರೆಲ್ಲರೂ ಕೂಡ ಹೇಳುತ್ತಾ ಇದ್ದಾರೆ. ಇಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ. ದಂಡೋಪಿ ಭಗವಚ್ಚೀರ್ಣೋ ಮಮೈಷೋನುಗ್ರಹ ಕೃತಃ ಇತಿ ಭಕ್ತ್ಯಾ ಚಿಂತಯೇತಾಂ ಶುಭಕಾರಿ ಭವತ್ಯಲಂ. ಭಗವಂತ ನಮಗೇನಾದರೂ ಕಷ್ಟವನ್ನು ಕೊಟ್ಟ ದಂಡವನ್ನು ಕೊಟ್ಟ ಅಂತಂದರೆ ಅದು ದೊಡ್ಡ ಅನುಗ್ರಹ ಎಂಬುದಾಗಿ ಯಾರು ಭಾವಿಸುತ್ತಾರೋ ಅವರಿಗೆ ಶುಭವಾಗುತ್ತದೆ, ಮಂಗಳವಾಗುತ್ತದೆ. ಅದಕ್ಕೆ ವಿಪರೀತವಾಗಿ ಯಾರು ಭಗವಂತನಲ್ಲಿ ದ್ವೇಷವನ್ನು ಮಾಡುತ್ತಾರೋ ಅವರಿಗೆ ಎಂದೂ ಕೂಡ ಶುಭವಾಗೋದಿಲ್ಲ, ಮಂಗಳವಾಗೋದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ನಮಗೆ ಜೀವನದಲ್ಲಿ ಏನಾದರೂ ಕಷ್ಟಗಳು ಬಂದು ಅಂತಂದರೆ ಅದು ಭಗವಂತ ನಮಗೆ ಕೊಡುವಂತಹ ದಂಡ. ತಾನು ನಮ್ಮ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ನಮ್ಮಲ್ಲಿರುವಂತಹ ದೋಷಗಳನ್ನು ಕಳೆದು ನಮ್ಮ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ದಂಡವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಭಾವಿಸಬೇಕೇ ಹೊರತು ನಾವು ಭಗವಂತನ ನಿಂದೆಯನ್ನು ಮಾಡಬಾರದು. ಏನೋ ಒಂದು ಸ್ವಲ್ಪ ಕಷ್ಟ ಬಂದರೆ ಭಗವಂತನಿಗೆ ಬುದ್ಧಿನೇ ಇಲ್ಲ, ನಮಗಿಂತಹ ಕಷ್ಟವನ್ನು ಕೊಡುತ್ತಾನೆಯಾ, ನಿತ್ಯದಲ್ಲಿಯೂ ಕೂಡ ನಾವು ಪೂಜೆಯನ್ನು ಮಾಡುತ್ತೇವೆ, ದಾನ ಧರ್ಮಗಳನ್ನು ಮಾಡುತ್ತೇವೆ, ಆದರೂ ಕೂಡ ನಮಗೇನೇ ಎಲ್ಲ ಕಷ್ಟಗಳನ್ನು ಕೊಡುತ್ತಾನೆ, ಏನು ಮಾಡದೇ ಇರುವಂತಹ ನಾಸ್ತಿಕರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಹೀಗೆಲ್ಲ ಸರ್ವಥಾ ನಿಂದೆಯನ್ನು ಮಾಡಬಾರದು. ಭಗವಂತ ನಮ್ಮ ಅನುಗ್ರಹಕ್ಕಾಗಿಯೇ ನಮ್ಮ ಮೇಲೆ ಶುಭವನ್ನು ಮಾಡೋದಕ್ಕಾಗಿಯೇ ತಾನು ದಂಡವನ್ನು ಕೊಡುತ್ತಾ ಇದ್ದಾನೆ ಎಂಬುದಾಗಿ ಭಾವಿಸಬೇಕು. ತಂದೆ ತಾಯಂದಿರು ಮಕ್ಕಳು ತಪ್ಪು ಮಾಡಿದಾಗ ದಂಡವನ್ನು ಕೊಡುತ್ತಾರೆ. ಯಾಕೆ ದಂಡವನ್ನು ಕೊಡುತ್ತಾರೆ? ಅವರಿಗೆ ಅಶುಭವನ್ನು ಮಾಡಬೇಕು ಅಂತ ಅವರಿಗೆ ಇಚ್ಛೆ ಇರುತ್ತದೆಯಾ? ಅವರ ಉದ್ದೇಶ ಏನಿರುತ್ತದೆ? ಅವರನ್ನು ಸರಿಪಡಿಸಬೇಕು. ಅವರನ್ನು ಸರಿಪಡಿಸದೇ ಇದ್ದರೆ ಅವರು ಹೀಗೆ ಹಾಳಾಗಿ ಹೋಗುತ್ತಾರೆ. ಹಾಗಾಗಿ ಅವರನ್ನು ಸರಿಪಡಿಸಬೇಕು ಎಂಬುದಾಗಿ ಶುಭವಾದಂತಹ ಉದ್ದೇಶದಿಂದಾಗಿ ಅವರೇ ಮಂಗಳವನ್ನು ಮಾಡೋದಕ್ಕಾಗಿ ಅಂತ ಹೇಳಿ ಯಾವ ರೀತಿಯಾಗಿ ದಂಡವನ್ನು ಕೊಡುತ್ತಾರೋ ಹಾಗೆ ಪರಮಾತ್ಮ ತಾನು ನಮ್ಮ ಹಿತಕ್ಕಾಗಿ ದಂಡವನ್ನು ಕೊಡುತ್ತಾನೆ ಎಂಬುದಾಗಿಯೇ ಭಾವಿಸಬೇಕು. ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ತಂದೆ ತಾಯಿ. ಹಾಗಾಗಿ ತಂದೆ ತಾಯಿಯಂದಿರು ನಮಗೆ ಏನು ಮಾಡಿದರೂ ಕೂಡ ಅದು ನಮ್ಮ ಹಿತಕ್ಕಾಗಿಯೇ ಹೇಗೆ ಮಾಡುತ್ತಾರೋ ಹಾಗೆ ಭಗವಂತ ಕಷ್ಟವನ್ನು ಕೊಡಲಿ ಸುಖವನ್ನು ಕೊಡಲಿ ಅದೆಲ್ಲವೂ ಕೂಡ ನಮ್ಮ ಹಿತಕ್ಕಾಗಿ ಮಾಡುತ್ತಾ ಇದ್ದಾನೆ ಎನ್ನುವಂತಹ ಭಾವನೆಯನ್ನು ನಾವು ಭಗವಂತನಲ್ಲಿ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ನಮಗೆ ಶ್ರೀಮದಾಚಾರ್ಯರು ಈ ಭಾಗವತ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುತ್ತಾ ಕೊಡುತ್ತಾರೆ. ಆಮೇಲೆ ನಾಗಪತ್ನಿಯರು ಹೇಳುತ್ತಾರೆ, ನಮ್ಮ ಗಂಡ ತಾನು ಬಹಳ ಪುಣ್ಯವನ್ನು ಮಾಡಿರಬೇಕು, ಹಿಂದಿನ ಜನ್ಮದಲ್ಲಿ ಏನೋ ತಪಸ್ಸನ್ನು ಮಾಡಿರಬೇಕು, ಬಹಳ ದೀರ್ಘಕಾಲೀನವಾದಂತಹ ಉಗ್ರವಾದಂತಹ ತಪಸ್ಸನ್ನು ಆಚರಣೆ ಮಾಡಿರಬೇಕು. ತಪಸ್ಸು ತಪ್ತಂ ಕಿಮನೇನ ಪೂರ್ವಂ ನಿರಸ್ತಮಾನೇನ ಚ ಮಾನದೇನ. ಯಾಕೆ ಅಂತಂದರೆ ಇಲ್ಲದೇ ಇದ್ದರೆ ಅಂತಹ ಶ್ರೇಷ್ಠವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡದೇ ಇದ್ದರೆ, ಶ್ರೇಷ್ಠವಾದಂತಹ ತಪಸ್ಸನ್ನು ಆಚರಣೆ ಮಾಡದೇ ಇದ್ದರೆ ಆಗ ಸರ್ವಥಾ ನಿನ್ನ ಪಾದಧೂಳಿಯನ್ನು ಅವನಿಗೆ ಧಾರಣೆ ಮಾಡಲು ಕೂಡ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ನಿನ್ನ ಪಾದಧೂಳಿಯನ್ನು ಯಾವಾಗ ಧಾರಣೆ ಮಾಡುತ್ತೇವೆ ಎಂಬುದಾಗಿ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಕಾಯುತ್ತಾ ಇರುತ್ತಾರೆ. ಅಂತಹ ನಿನ್ನ ಪಾದಧೂಳಿ ನಮ್ಮ ಗಂಡನ ಮೇಲೆ ಬೀಳಬೇಕು ಅಂತಂದರೆ ಅದು ಎಂತಹ ಪುಣ್ಯವನ್ನು ಮಾಡಿದ್ದಾನೋ ಏನೋ ಎಂಬುದಾಗಿ ಅವರೆಲ್ಲರೂ ಕೂಡ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಒಂದು ಮಾತನ್ನು ಹೇಳುತ್ತಾರೆ, ನಾಕಪೃಷ್ಟಂ ನ ಚ ಪಾರಮೇಷ್ಟ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧಿ ಅಪುನರ್ಭವಂ ವ ವಾಂಛಂತಿ ತ್ವತ್ಪಾದ ರಜಪ್ರಪನ್ನಾಃ. ಯಾರು ನಿನ್ನ ಪಾದಧೂಳಿಯನ್ನು ಹೊಂದುತ್ತಾರೆಯೋ ಅವರು ನಿನ್ನನ್ನು ಬಿಟ್ಟು, ನಿನ್ನಲ್ಲಿ ಭಕ್ತಿಯನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಬೇಡೋದಿಲ್ಲ. ಅವರು ಸ್ವರ್ಗವನ್ನು ಬೇಡೋದಿಲ್ಲ, ಬ್ರಹ್ಮ ಪದವಿ ಬೇಕು, ಸತ್ಯಲೋಕ ಬೇಕು ಅಂತಹ ಪಾರಮೇಷ್ಠ್ಯ ಪದವಿಯನ್ನು ಬೇಡೋದಿಲ್ಲ, ಸಾರ್ವಭೌಮಾಧಿಪತ್ಯ ಬೇಕು ಅಂತ ಬೇಡೋದಿಲ್ಲ. ಯಾವ ವಿಷಯಗಳ ಅಪೇಕ್ಷೆಯನ್ನು ಮಾಡದೆ ಕೇವಲ ನಿನ್ನಲ್ಲೇನೇ ಆಸಕ್ತರಾಗಿರುತ್ತಾರೆ. ಅಂತಹ ನಿನ್ನ ಪಾದಧೂಳಿಯ ಮಹಿಮೆ ಅಂತಹದ್ದು ಎಂಬುದಾಗಿ ವರ್ಣಿಸುತ್ತಾ ಇದ್ದಾರೆ. ಹೀಗೆ ವರ್ಣಿಸಿ ಅಪರಾಧ ಸಕೃದ್ಭರ್ತ ಸೋಡವ್ಯ ಸ್ವಪ್ರಜಾಕೃತ, ನಮ್ಮ ಗಂಡ ಮಾಡಿದಂತಹ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಯಾಕೆಂದರೆ ಸ್ವಾಮಿಯಾದವನು ತನ್ನ ಭೃತ್ಯರು ತಿಳಿಯದೆ ಮಾಡಿದಂತಹ
ಆ ಅಪರಾಧಗಳನ್ನು ಕ್ಷಮಿಸಬೇಕು, ಆಗಲೇ ಸ್ವಾಮಿಗೆ ಅದು ಶೋಭೆ ಅಂತ ಅನಿಸುತ್ತದೆ. ಹಾಗಾಗಿ ನಮ್ಮ ಗಂಡ ತಾನು ತಿಳಿಯದೇನೆ ಅಪರಾಧವನ್ನು ಮಾಡಿದ್ದಾನೆ, ನಮ್ಮ ಗಂಡನನ್ನು ಕ್ಷಮಿಸಿಬಿಡು, ನೀನು ಏನು ಆಜ್ಞೆಯನ್ನು ಮಾಡಿದರೂ ಕೂಡ ನಾವು ಆಜ್ಞೆಯನ್ನು ಪರಿಪಾಲನೆ ಮಾಡಲು ಸಿದ್ಧರಿದ್ದೇವೆ, ಹಾಗಾಗಿ ನನ್ನ ಗಂಡನನ್ನು ಬಿಟ್ಟು ಬಿಡು, ನಮಗೆ ಸೌಮಾಂಗಲ್ಯವನ್ನು ಕೊಡು ಎಂಬುದಾಗಿ ಅವರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆಗ ಪರಮಾತ್ಮ ತಾನು ಕರುಣಾಸಾಗರ, ಹಾಗಾಗಿ ಅವರ ಮೇಲೆ ಕೃಪೆಯನ್ನು ಮಾಡಿದ್ದಾನೆ. ಆಗ ಆ ಕಾಳಿಯನಾಗನು ಕೂಡ ಹೇಳುತ್ತಾ ಇದ್ದಾನೆ, ವಯಂ ಖಲಾಹ ಸಹೋತ್ಪತ್ಯ ತಾಮಸ ದೀರ್ಘಮನ್ಯವಃ. ಆಗ ಕಾಳಿಯನಾಗಿ ಹೇಳುತ್ತಾ ಇದ್ದಾನೆ, ನಾವು ಹುಟ್ಟಿನಿಂದಲೇ ನಾವು ದುಷ್ಟವಾದಂತಹ ಸ್ವಭಾವವುಳ್ಳವರು, ಯಾಕೆಂದರೆ ಅದು ನಮ್ಮ ಜಾತಿಯ ಸ್ವಭಾವ, ಸರ್ಪದ ಸ್ವಭಾವನೇ ಅಂತಹದ್ದು, ದೀರ್ಘವಾದಂತಹ ಸಿಟ್ಟನ್ನು ಸಾಧಿಸುತ್ತೇವೆ. ಸರ್ಪಗಳಿಗೆ ನಾವೇನಾದರೂ ಮಾಡಿದ್ವಿ ಅಂತಂದರೆ ಆಗ ಅವು ಆ ಸೇಡನ್ನು ಎಲ್ಲಿಯವರೆಗೆ ತೀರಿಸಿಕೊಳ್ಳೋದಿಲ್ಲವೋ ಅಲ್ಲಿಯವರೆಗೂ ಕೂಡ ಅವು ಕೋಪವನ್ನು ಇಟ್ಟುಕೊಂಡಿರುತ್ತವೆ. ಹಾಗೆ ದೀರ್ಘವಾದಂತಹ ಮಣ್ಣಿಯುಳ್ಳದ್ದು, ಹಾಗಾಗಿ ನಮ್ಮ ಸ್ವಭಾವನೆ ಅಂತಹದ್ದು, ಹಾಗಾಗಿ ನಮ್ಮ ಸ್ವಭಾವವನ್ನು ಬಿಡಲು ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಸ್ವಭಾವಾನುಸಾರವಾಗಿ ಇಂತಹ ಅಪರಾಧವನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡು ಎಂಬುದಾಗಿ ಕಾಳಿಯನಾಗನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಭಗವಂತ ಅವರ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ಅನುಗ್ರಹವನ್ನು ಮಾಡಿ ಹೇಳುತ್ತಾನೆ, ನೀವು ಇನ್ನು ಮೇಲೆ ಯಮುನಾ ನದಿಯಲ್ಲಿ ಇರುವಂತೆ ಇಲ್ಲ, ನೀವು ರಮಣಕದ್ವೀಪಕ್ಕೆ ಹೋಗ್ರಿ ಎಂಬುದಾಗಿ ಪರಮಾತ್ಮ ತಾನು ಆದೇಶವನ್ನು ಮಾಡಿದ್ದಾನೆ. ಆದರೆ ಕಾಳಿಯ ಹೇಳುತ್ತಾನೆ, ಇಲ್ಲ, ಅದು ಸಾಧ್ಯವಿಲ್ಲ, ನಾವೇನಾದರೂ ರಮಣಕದ್ವೀಪಕ್ಕೆ ಹೋದರೆ ಆಗ ಗರುಡ ನಮ್ಮನ್ನು ಸಂಹಾರ ಮಾಡಿಬಿಡುತ್ತಾನೆ. ಹಾಗಾದರೆ ಇಲ್ಲೂ ಕೂಡ ಬಂದು ಸಂಹಾರ ಮಾಡ್ಬೋದಾಗಿತ್ತಲ್ಲ, ಗರುಡ ಎಲ್ಲಾದರೂ ಬೇಕಾದರೂ ಹಾರಬಹುದು, ಹಾಗಾಗಿ ನೀವು ಯಮುನೆಯಲ್ಲಿದ್ದರೂ ಕೂಡ ಬಂದು ಸಂಹಾರ ಮಾಡೇ ಮಾಡುತ್ತಾನೆ, ಇಲ್ಲಿರೋದಕ್ಕೂ ಅಲ್ಲಿರೋದಕ್ಕೂ ಏನು ವಿಶೇಷ ಅಂತ ಕೇಳಿದರೆ ಅದಕ್ಕೆ ಕಾಳಿಯನಾಗ ತನ್ನ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳುತ್ತಾನೆ. ಹಿಂದಕ್ಕೆ ಎಲ್ಲ ಸರ್ಪಗಳು ಕೂಡ ಏನು ಮಾಡಿದ್ದು ಅಂತಂದರೆ ತಮಗೆ ಗರುಡನು ಹಾನಿ ಮಾಡದೇ ಇರಬೇಕು ಅಂತ ಹೇಳಿಬಿಟ್ಟು ದಿನಕ್ಕೆ ಒಂದು ಸರ್ಪವನ್ನು ಗರುಡನಿಗೆ ಸಮರ್ಪಣೆಯನ್ನು ಮಾಡುತ್ತಾಯಿದ್ರು, ಒಂದು ಆಹಾರವನ್ನು ಆ ಗರುಡ ಪಕ್ಷಿಗೆ ಸಮರ್ಪಣೆಯನ್ನು ಮಾಡುತ್ತಾಯಿದ್ರು. ಆದರೆ ಈ ಕಾಳಿಯನಾಗ ತಾನು ಗರ್ವದಿಂದಾಗಿ ಗರುಡನಿಗೆ ಯಾಕೆ ಕೊಡುತ್ತೀರಿ, ಆ ಆಹಾರವನ್ನೆಲ್ಲ ನಾನೇ ಸ್ವೀಕಾರ ಮಾಡುತ್ತೇನೆ ಅಂತ ಗರುಡನಿಗೆ ಸಲ್ಲಬೇಕಾದಂತಹ ಆಹಾರವನ್ನೆಲ್ಲವನ್ನು ಕೂಡ ಕಾಳಿಯನಾಗ ತಾನೇ ಸ್ವೀಕಾರ ಮಾಡೋದನ್ನು ಪ್ರಾರಂಭ ಮಾಡಿದ. ಇದು ಗರುಡನಿಗೆ ಗೊತ್ತಾಯಿತು. ಆಗ ಸಿಟ್ಟಿನಿಂದಾಗಿ ಆ ಕಾಳಿಯನಾಗನಿಗೆ ದಂಡವನ್ನು ಕೊಡಬೇಕು, ಅವನ ಸಂಹಾರವನ್ನು ಮಾಡಬೇಕು ಅಂತ ಬಂದು ಯುದ್ಧವನ್ನಾಡಿ ಅವನಿಗೆ ಪ್ರಹಾರವನ್ನು ಮಾಡಿದ್ದಾನೆ. ಆ ಏಟನ್ನು ತಿಂದಂತಹ ಆ ಕಾಳಿಯನಾಗನಿಗೆ ಬಹಳ ಹೆದರಿಕೆಯಾಗಿದೆ, ನಾನು ಇಲ್ಲೇ ಇದ್ದರೆ ಆಗ ನನ್ನ ಸಂಹಾರವನ್ನು ಗರುಡನು ಮಾಡೇ ಮಾಡುತ್ತಾನೆ ಎನ್ನುವಂತಹ ಆ ಒಂದು ಭಯದಿಂದಾಗಿ ತಾನು ಯಮುನಾ ತೀರಕ್ಕೆ, ಯಮುನಾ ನದಿಗೆ ಬಂದಿದ್ದಾನೆ. ಯಾಕೆ ಅಂತಂದರೆ ಯಮುನೆಯಲ್ಲಿ ಗರುಡನು ಬರುವಂತೆ ಇಲ್ಲ ಅಂತನ್ನೋದು ಕಾಳಿಯನಿಗೆ ಗೊತ್ತಿತ್ತು. ಯಾಕೆ ಅಂತಂದರೆ ಒಂದು ಸಲ ಅಲ್ಲಿ ಯಮುನಾ ನದಿಯ ಹತ್ತಿರ ಸೌಭರಿ ಋಷಿಗಳು ತಾವು ಬಂದು ತಮ್ಮ ಅನುಷ್ಠಾನವನ್ನು ಮಾಡಿಕೊಳ್ಳುತ್ತಾ ಇದ್ದರು, ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡುತ್ತಾಯಿದ್ರು. ಅಂತಹ ಸಂದರ್ಭದಲ್ಲಿ ಗರುಡನು ಕೂಡ ಅಲ್ಲಿಗೆ ಬಂದು ಆ ನದಿಯಲ್ಲಿರುವಂತಹ ಮೀನುಗಳನ್ನು ತಿನ್ನುತ್ತಾ ಇದ್ದ. ಆಗ ಋಷಿಗಳು ಬಹಳ ಕರುಣೆಯಿಂದಾಗಿ ಆ ಮೀನುಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಗರುಡನಿಗೆ ಹೇಳುತ್ತಾರೆ, ಇಲ್ಲ, ನೀನು ಮೀನುಗಳನ್ನು ತಿನ್ನಬೇಡ ಎಂಬುದಾಗಿ ನಿವಾರಣೆಯನ್ನು ಮಾಡಿದರೂ ಕೂಡ ಗರುಡನು ತಾನು ಕೇಳದೇನೆ ಆ ಮೀನುಗಳನ್ನು ತಿನ್ನುತ್ತಾನೆ. ಆಗ ಸೌಭರಿ ಋಷಿಗಳಿಗೆ ಸಿಟ್ಟು ಬಂದು ಶಾಪವನ್ನು ಕೊಡುತ್ತಾರೆ, ನೀನೇನಾದರೂ ಮತ್ತೆ ಯಮುನೆಗೆ ಬಂದರೆ ಆಗ ನೀನು ಸಂಹಾರವನ್ನು ಹೊಂದುತ್ತೀಯಾ ಎಂಬುದಾಗಿ ಸೌಭರಿ ಋಷಿಗಳು ಶಾಪವನ್ನು ಕೊಟ್ಟಿರುತ್ತಾರೆ. ಯದ್ಯಪಿ ಗರುಡ ತಾನು ಯೋಗ್ಯತೆಯಲ್ಲಿ ಬಹಳ ದೊಡ್ಡವ, ತಾನು ಆ ಶಾಪವನ್ನು ಸ್ವೀಕಾರ ಮಾಡಬೇಕಾಗಿಲ್ಲ, ಹಾಗಿದ್ದರೂ ಕೂಡ ಬ್ರಾಹ್ಮಣರ ಮಾತನ್ನು ಸತ್ಯ ಮಾಡಬೇಕು ಎಂಬುದಾಗಿ ತಾನು ಆ ರೀತಿಯಾಗಿ ಆ ಬ್ರಾಹ್ಮಣರ ಶಾಪವನ್ನು ಅನುಕರಿಸುತ್ತಾ ತಾನು ಎಂದೂ ಕೂಡ ಯಮುನೆಗೆ ಬರೋದಿಲ್ಲ ಎಂಬುದಾಗಿ ತಾನು ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ಈ ಮಾತು ಕಾಳಿಯನಿಗೆ ಗೊತ್ತಿತ್ತು. ಹಾಗಾಗಿ ತಾನು ಎಂದು ಯಮುನಾ ನದಿಗೆ ಹೋದರೆ ಅಲ್ಲಿ ಗರುಡನಿಂದಾಗಿ ನನಗೆ ಭಯವಿಲ್ಲ ಎಂಬುದಾಗಿ ತಿಳಿದು ತಾನು ಯಮುನೆಗೆ ಬಂದಿದ್ದಾನೆ. ಆ ಮಾತನ್ನೆಲ್ಲವನ್ನು ಕೂಡ, ಆ ಕಥೆಯನ್ನೆಲ್ಲವನ್ನು ಕೂಡ ಕೃಷ್ಣನಿಗೆ ಹೇಳಿದಾಗ ಆಗ ಕೃಷ್ಣ ಹೇಳುತ್ತಾನೆ, ನಿನಗೆ ಗರುಡನಿಂದಾಗಿ ಏನೂ ಭಯವಿಲ್ಲ, ಯಾಕೆಂತಂದರೆ ನನ್ನ ವಜ್ರಾಂಕುಶ ಚಿಹ್ನಿತವಾದಂತಹ ಪಾದದ ಗುರುತು ನಿನ್ನ ಹೆಡೆಯ ಮೇಲೆ ಇದೆ, ಹಾಗಾಗಿ ಅದನ್ನು ಕಂಡು ಗರುಡ ನನ್ನ ಮೇಲಿರುವಂತಹ ಭಕ್ತಿಯಿಂದಾಗಿ ನಿನಗೆ ಏನೂ ಹಾನಿಯನ್ನು ಮಾಡೋದಿಲ್ಲ, ನಿನಗಾಗಲಿ ನಿನ್ನ ಪರಿವಾರದವರಿಗಾಗಲಿ ಗರುಡನಿಂದಾಗಿ ಏನೂ ಭಯವಿಲ್ಲ ಎಂಬುದಾಗಿ ಅಭಯವನ್ನು ನೀಡಿ ಅವರನ್ನು ರಮಣಕದ್ವೀಪಕ್ಕೆ ಕೊಟ್ಟು ಕಳುಹಿಸಿ ತಾನು ಯಮುನೆಯನ್ನು ನಿರ್ವಿಷವನ್ನಾಗಿ ಮಾಡಿದ್ದಾನೆ. ಹೀಗೆ ಆ ಯಮುನಾ ಜಲದ ಪಾನ ಅಂತನ್ನೋದು ಎಲ್ಲರಿಗೂ ಕೂಡ, ಎಲ್ಲ ಗೋವುಗಳಿಗೂ, ಗೋಪಾಲಕರಿಗೂ, ಎಲ್ಲ ಪಶುಗಳಿಗೂ ಆಗುವಂತೆ ಪರಮಾತ್ಮ ತಾನು ಅನುಗ್ರಹವನ್ನು ಮಾಡಿದ್ದಾನೆ. ಆಗ ಆ ಎಲ್ಲ ನಂದಗೋಪ ಮೊದಲಾದಂತಹ ಗೋಪಾಲಕರೆಲ್ಲರೂ ಕೂಡ ಬಹಳ ಸಂತೋಷವನ್ನು ಪಟ್ಟಿದ್ದಾರೆ.
ಆ ಕೃಷ್ಣನನ್ನು ತಿರುಗಿ ಬಂದಿದ್ದಾನೆ ಅಂತನ್ನುವಂತಹ ಬಹಳ ಸಂಭ್ರಮದಿಂದಾಗಿ ಅವನನ್ನು ಅಪ್ಪಿಕೊಂಡಿದ್ದಾರೆ. ಅವತ್ತಿನ ರಾತ್ರಿ ಆ ಯಮುನಾ ತೀರದಲ್ಲಿಯೇ ಮಲಗೋದಾಗಿ ನಿಶ್ಚಯವನ್ನು ಮಾಡಿದ್ದಾರೆ. ಬಹಳ ಕತ್ತಲಾಗಿತ್ತು, ರಾತ್ರಿ ಆಗಿತ್ತು. ಹಾಗಾಗಿ ಇಲ್ಲಿಯೇ ರಾತ್ರಿ ಮಲಗೋಣ ಎಂಬುದಾಗಿ ಆ ಯಮುನಾ ತೀರದಲ್ಲಿಯೇ ರಾತ್ರಿಯ ಕಾಲ ತಾವು ಮಲಗಿದ್ದಾರೆ. ಆಗ ರಾತ್ರಿ ಎಲ್ಲರೂ ಕೂಡ ಮಲಗಿದಾಗ ಒಮ್ಮಿಂದೊಮ್ಮೆ ದಾವಾಗ್ನಿ ಅಂತನ್ನೋದು ಪ್ರಾರಂಭವಾಗಿದೆ, ಕಾಡುಗಿಚ್ಚು ಅಂತನ್ನೋದು ಪ್ರಾರಂಭವಾಗಿದೆ. ಎಲ್ಲ ವನವನ್ನೆಲ್ಲವನ್ನೂ ಕೂಡ ಸುಟ್ಟು ಬಿಡುತ್ತಾ ಇದೆ. ಸುತ್ತಮುತ್ತ ಎಲ್ಲ ಕಡೆಗೂ ಕೂಡ ಬೆಂಕಿ, ಮಧ್ಯದಲ್ಲಿ ಮಾತ್ರ ಗೋಪಾಲಕರಿದ್ದಾರೆ. ಆಗ ಅವರೆಲ್ಲರೂ ಕೂಡ ಕೃಷ್ಣನಿಗೆ ಶರಣು ಹೋಗುತ್ತಾರೆ. ಕೃಷ್ಣ ನೀನೇ ಕಾಪಾಡಬೇಕು ಅಂತ ಹೇಳಿದಾಗ ಕೃಷ್ಣ ಆ ದಾವಾಗ್ನಿಯನ್ನೆಲ್ಲವನ್ನು ಕೂಡ ಪಾನ ಮಾಡಿಬಿಟ್ಟಿದ್ದಾನೆ. ದಾವಾಗ್ನಿಯನ್ನು ಪಾನ ಮಾಡೋದು ಅಂತಂದರೆ ಅದೆಂತಹ ಅದ್ಭುತವಾದಂತಹ ಕಾರ್ಯ ನೋಡ್ರಿ. ಇವತ್ತು ಕೆಲವು ಜನ ಇರ್ತಾರೆ, ಎಷ್ಟೇ ಬಿಸಿಲಿರಲಿ, 35 ಡಿಗ್ರಿ ಇರಲಿ, 40 ಡಿಗ್ರಿ ಇರಲಿ, ಆ ಮಧ್ಯಾಹ್ನದ ಬಿಸಿಲು ಅಷ್ಟು ಜೋರಾಗಿದ್ದರೂ ಕೂಡ ಆ ಬಿಸಿ ಬಿಸಿ ಚಹಾ ಕುಡಿಬೇಕು ಅಂತ ಕುಡಿತಾರೆ. ಅದು ಹೆಂಗೆ ಕುಡಿತಾರೋ ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಆದರೆ ಆ ಬಿಸಿ ಬಿಸಿ ಚಹಾ ಹೆಂಗೆ ಅವರಿಗೇನು ತ್ರಾಸ ಆಗೋದಿಲ್ಲ, ಯಾಕಂದರೆ ಅವ್ರು ಕುಡಿದು ಅವರಿಗೆ ಅಭ್ಯಾಸ ಆಗಿಬಿಟ್ಟಿರ್ತದೆ. ಆ ಬಿಸಿ ಹಾಲನ್ನು ಹೇಗೆ ಕುಡಿಯಬೇಕೋ ಹಾಗೆ ಪರಮಾತ್ಮ ಅಷ್ಟು ಅನಾಯಾಸವಾಗಿ ಆ ದಾವಾಗ್ನಿಯನ್ನು ಪಾನ ಮಾಡಿದ್ದಾನೆ. ತನಗೆ ಯಾವ ಆಯಾಸವೂ ಕೂಡ ಆಗಲಿಲ್ಲ, ಅಷ್ಟು ಅನಾಯಾಸವಾಗಿ ಪರಮಾತ್ಮ ತಾನು ಪಾನವನ್ನು ಮಾಡಿದ್ದಾನೆ. ಹೀಗೆ ಆ ದಾವಾಗ್ನಿಯನ್ನು ಪಾನ ಮಾಡಿ ಪರಮಾತ್ಮ ಅವರನ್ನು ರಕ್ಷಿಸಿದ್ದಾನೆ. ಅಂದರೆ ನಮಗೆ ಸಂಸಾರದಲ್ಲಿ ಆಗುವಂತಹ ಏನು ತಾಪಗಳಿವೆ ಆ ಎಲ್ಲ ತಾಪಗಳನ್ನು ಕೂಡ ಪರಿಹಾರ ಮಾಡಿ ಪರಮಾತ್ಮ ನಮಗೆ ರಕ್ಷಣೆಯನ್ನು ಕೊಡುತ್ತಾನೆ ಅಂತನ್ನೋದನ್ನು ಪರಮಾತ್ಮ ತಾನು ಈ ದೃಶ್ಯದಿಂದಾಗಿ ತೋರಿಸಿಕೊಡುತ್ತಾ ಇದ್ದಾನೆ. ಇನ್ನೊಂದು ಸಲ ಪರಮಾತ್ಮ ಶ್ರೀಕೃಷ್ಣ ಮತ್ತು ಬಲರಾಮ ಗೋಪಾಲಕರು ಅವರೆಲ್ಲರೂ ಕೂಡ ಸೇರಿ ಕ್ರೀಡೆಯನ್ನು ಆಡುವಂತಹ ಸಂದರ್ಭದಲ್ಲಿ ಪ್ರಲಂಬಾಸುರ ಎಂಬುದಾಗಿ ಒಬ್ಬ ಅಸುರ ತಾನು ಗೋಪಾಲಕನ ವೇಷವನ್ನು ಧಾರಣೆ ಮಾಡಿ ಬಂದಿದ್ದಾನೆ. ಇವರ ಗುಂಪಿನಲ್ಲಿ ಕಳೆದು ಬಿಟ್ಟಿದ್ದಾನೆ. ಇವರು ಆಡುವಂತಹ ಎಲ್ಲ ಕ್ರೀಡೆಗಳಲ್ಲಿಯೂ ಕೂಡ ತಾನೂ ಭಾಗವಹಿಸುತ್ತಾ ಇದ್ದಾನೆ. ಯಾವಾಗ ಅವಕಾಶ ಸಿಗುತ್ತದೆ ಆವಾಗ ಕೃಷ್ಣನನ್ನು ಸಂಹಾರ ಮಾಡೋಣ ಎಂಬುದಾಗಿ ಅವನು ಗೋಪಾಲಕ ವೇಷವನ್ನು ಧಾರಣೆ ಮಾಡಿ ತಾನು ಬಂದಿದ್ದಾನೆ. ಕೃಷ್ಣನಿಗೆ ಗೊತ್ತಾಗಿದೆ, ಹಾಗಿದ್ದರೂ ಕೂಡ ಸುಮ್ಮನೆ ಇದ್ದಾನೆ. ಆಗ ಅನೇಕ ಕ್ರೀಡೆಗಳನ್ನು ಆಡುತ್ತಾ ಆ ಪ್ರಲಂಬಾಸುರನನ್ನು ಸಂಹಾರ ಮಾಡೋದಕ್ಕೆ ಎಂತಹ ಉಪಾಯಗಳು ಬೇಕೋ, ಎಂತಹ ಕ್ರೀಡೆಗಳು ಬೇಕೋ ಅಂತಹ ಕ್ರೀಡೆಗಳನ್ನು ಆಡುವಂತೆ ಪರಮಾತ್ಮ ತಾನು ಪ್ಲ್ಯಾನ್ ಮಾಡಿದ್ದಾನೆ. ಆ ಗೋಪಾಲಕರನ್ನೆಲ್ಲರನ್ನೂ ಕೂಡ 2 ಭಾಗವನ್ನಾಗಿ ವಿಭಾಗವನ್ನು ಮಾಡಿದ್ದಾನೆ. ಅನೇಕ ಸ್ಪರ್ಧೆಗಳನ್ನು ಮಾಡಬೇಕು. ಒಂದು ಗುಂಪು ಮತ್ತು ಎರಡು ಗುಂಪಿವೆ. 2 ಗುಂಪಿನವರು ಕೂಡ ಪರಸ್ಪರ ಸ್ಪರ್ಧೆಯನ್ನು ಮಾಡಬೇಕು. ಸ್ಪರ್ಧೆಯನ್ನು ಮಾಡಿ ಯಾರು ಆ ಸ್ಪರ್ಧೆಯಲ್ಲಿ ಸೋಲುತ್ತಾರೋ ಸೋತವರು ಗೆದ್ದವರನ್ನು ತಮ್ಮ ಭುಜಗಳ ಮೇಲೆ ಕೂಡಿಸಿಕೊಂಡು ಒಂದು ಗುರಿಯನ್ನಿಟ್ಟುಕೊಂಡಿದ್ದಾರೆ, ಒಂದು ಲಕ್ಷ್ಯವನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿಯವರೆಗೆ ಹೊತ್ತುಕೊಂಡು ಹೋಗಿ ತಿರುಗಿ ಬರಬೇಕು ಅಂತ ಇಷ್ಟು ಆ ಸ್ಪರ್ಧೆಯ ನಿಯಮಗಳನ್ನಿಟ್ಟುಕೊಂಡು ತಾವು ಸ್ಪರ್ಧೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆಗ ಸ್ಪರ್ಧೆ ಅಂತ ಅನ್ನೋದು ಬಹಳ ರಸವತ್ತರವಾಗಿ ನಡೆಯುತ್ತಾ ಇದೆ. ಆಗ ಬಲರಾಮ ಒಂದು ಪಕ್ಷಕ್ಕೆ ನಾಯಕನಾಗಿದ್ದಾನೆ, ಶ್ರೀಕೃಷ್ಣ ಮತ್ತೊಂದು ಪಕ್ಷಕ್ಕೆ ನಾಯಕನಾಗಿದ್ದಾನೆ. ಆಗ ಶ್ರೀಕೃಷ್ಣ ಉವಾಹ ಕೃಷ್ಣೋ ಭಗವಾನ್ ಶ್ರೀಧಾಮಾನಂ ಪರಾಜಿತ. ಆಗ ಶ್ರೀಧಾಮ ಮತ್ತು ಕೃಷ್ಣ ತಾವು ಸ್ಪರ್ಧೆಯನ್ನು ಮಾಡಿದ್ದಾರೆ. ಆಗ ಕೃಷ್ಣ ಸೋತು ಹೋಗಿದ್ದಾನೆ. ಆಗ ಕೃಷ್ಣ ತಾನು ಶ್ರೀಧಾಮನನ್ನು ಹೊತ್ತಿಕೊಂಡು ಅಲ್ಲಿಯವರೆಗೆ ಹೋಗಿ ಬಂದಿದ್ದಾನೆ ಅಂತ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಆದರೆ ಹರಿವಂಶ ನಮಗೆ ತಿಳಿಸಿಕೊಡುತ್ತದೆ ಶ್ರೀಧಾಮನೇ ಸೋತು ಹೋಗಿದ್ದಾನೆ, ಶ್ರೀಧಾಮನೇ ಕೃಷ್ಣನನ್ನು ಎತ್ತುಕೊಂಡು ಹೋಗಿದ್ದಾನೆ ಅಂತ. ಮತ್ತು ಯಾವುದು ಸರಿ ಅಂತ ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡುತ್ತಾರೆ. ಇಲ್ಲಿ ಶ್ರೀಧಾಮ ತಾನು ಗೆದ್ದಿದ್ದಾನೆ ಅಂತನೂ ಮಾತು ಸರಿಯಲ್ಲ, ಶ್ರೀಧಾಮ ತಾನು ಪರಾಜಿತನಾಗಿದ್ದಾನೆ ಅಂತಲೇ ಈ ಭಾಗವತದ ವಚನಕ್ಕೂ ಅರ್ಥವನ್ನು ಮಾಡಬೇಕು ಅಂತ. ಯಾಕೆ ಅಂತಂದರೆ ಬಹುಮಾನ ವಿರೋಧೇತು ವ್ಯತ್ಯಾಸ ಶಬ್ದತೋರ್ತತಃ ಕಾರ್ಯೋ ನಿರುಕ್ತ ದೇವಾನಾಂ ಗುಣಸಿದ್ಧಿ ನಚಾನ್ಯಥಾ ಅಂತ. ಅನಿರುಕ್ತ ದೇವತೆಗಳು ಅಂತಿದ್ದಾರೆ. ಅಂದರೆ ಭಗವಂತ, ಲಕ್ಷ್ಮೀದೇವಿ, ವಾಯುದೇವರು, ಸರಸ್ವತಿ, ಭಾರತೀಯರು ಇವರು ಅನಿರುಕ್ತ ದೇವತೆಗಳು. ಅವರಿಗೆ ಎಂದೂ ಕೂಡ ಅಪಾಯ ಅಂತನ್ನೋದೇ ಉಂಟಾಗೋದಿಲ್ಲ. ಹಾಗಾಗಿ ಅವರ ಗುಣಗಳಿಗೆ ಧಕ್ಕೆ ಬರುವಂತೆ ಎಲ್ಲಾದರೂ ಕಥೆಗಳು ಬಂದರೆ ಆ ಕಥೆಗಳಿಗೆ ಅರ್ಥಾಂತರವನ್ನು ಮಾಡಬೇಕು ಎಂಬುದಾಗಿ ಆ ವಚನ ಅಂತನೋದು, ಶಾಸ್ತ್ರ ವಚನ ಅಂತನೋದು ನಮಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ಪರಮಾತ್ಮ ತಾನು ಪರಾಜಯಗೊಳ್ಳಲಿಕ್ಕೆ ಸಾಧ್ಯವಿದೆಯಾ? ಇಡೀ ಬ್ರಹ್ಮಾಂಡ ತನ್ನ ಜೊತೆಗೆ ಯುದ್ಧಕ್ಕೆ ಬಂದರೂ ಕೂಡ ಪರಮಾತ್ಮ ಆ ಬ್ರಹ್ಮಾಂಡವನ್ನೇ ಸೋಲಿಸಿಬಿಡುತ್ತಾನೆ. ಅಂತಹ ಮಹಾಪರಾಕ್ರಮ ಪರಮಾತ್ಮನದು. ಅಂತಹದ್ದು ಶ್ರೀಧಾಮನ ಜೊತೆಗೆ ತಾನು ಸೋಲೋದೇನು? ಹಾಗಾಗಿ ಶ್ರೀಧಾಮನೇ ಸೋತಿದ್ದಾನೆ. ಶ್ರೀಧಾಮ ಕೃಷ್ಣನನ್ನು ಭುಜಬಲ ಮೇಲೆ ಕೂಡಿಸಿಕೊಂಡು ಕರೆದುಕೊಂಡು ಹೋಗಿ ಬಂದಿದ್ದಾನೆ. ಮತ್ತು ಮುಂದೆ ಪ್ರಲಂಬಾಸುರ ಏನು ಬಂದಿದ್ನೋ ಆ ಪ್ರಲಂಬಾಸುರನ ಜೊತೆಗೆ ಸ್ಪರ್ಧೆಯನ್ನು ಮಾಡುತ್ತಾ ಇದ್ದಾನೆ ಬಲರಾಮ ಪ್ರಲಂಬಾಸುರ ಇಬ್ಬರೂ ಕೂಡ ಸ್ಪರ್ಧೆಯನ್ನು ಮಾಡಿದ್ದಾರೆ. ಆಗ ಪ್ರಲಂಬಾಸುರ ತಾನು ಸೋತು ಹೋಗಿದ್ದಾನೆ. ನಿಯಮದ ಪ್ರಕಾರ ಪ್ರಲಂಬಾಸುರ ತಾನು ಆ ಬಲರಾಮನನ್ನು ತನ್ನ ಭುಜಗಳ ಮೇಲೆ ಕೂಡಿಸಿಕೊಂಡು ಓಡಿ ಹೋಗಿದ್ದಾನೆ. ಆ ಗುರಿಯನ್ನು ಮುಟ್ಟಿ ತಿರುಗಿ ಬರಬೇಕಾ? ಇಲ್ಲ. ಆ ತಿರುಗಿ ಬರದೇನೆ ಆ ಗುರಿಯನ್ನು ದಾಟಿಯೂ ಕೂಡ ಮುಂದಕ್ಕೆ ಓಡಿ ಹೋಗುತ್ತಾ ಇದ್ದಾನೆ. ಒಮ್ಮಿಂದೊಮ್ಮೆ ಬಲರಾಮನನ್ನು ಕರೆದುಕೊಂಡು ಆಕಾಶಕ್ಕೆ ಹಾರಿದ್ದಾನೆ. ಬಲರಾಮನಿಗೆ ಸ್ವಲ್ಪ ಹೆದರಿಕೆ ಆಗಿದೆ. ತನ್ನ ಏನು ಗೋಪಾಲಕ ರೂಪವನ್ನು ಬಿಟ್ಟು ಘೋರವಾದಂತಹ ರಾಕ್ಷಸದ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ, ಅಸುರ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಅದನ್ನು ಕಂಡು ಬಲರಾಮನಿಗೂ ಕೂಡ ಸ್ವಲ್ಪ ಹಳದರ ಈಶದತ್ರ ಸತ್
ತಾನು ಕೂಡ ಸ್ವಲ್ಪ ಹೆದರಿದ್ದಾನೆ. ಆಗ ಕೃಷ್ಣನ ಸೂಚನೆಯಂತೆ ಬಲರಾಮ ತನ್ನ ಮೂಲ ರೂಪದ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾನೆ. ಆ ಶೇಷಾಂತರ್ಯಾಮಿಯಾದಂತಹ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ಆ ಭಯವನ್ನು ಪರಿತ್ಯಾಗವನ್ನು ಮಾಡಿ ಆ ಅಸುರನನ್ನು ಜೋರಾಗಿ ತಲೆಯ ಮೇಲೆ ಪ್ರಹಾರವನ್ನು ಮಾಡುತ್ತಾನೆ. ಆಗ ಆ ಅಸುರ ತಾನು ರಕ್ತವನ್ನು ಕಾರುತ್ತಾ ಕೆಳಗೆ ಬಿದ್ದು ತಾನು ಮರಣವನ್ನು ಹೊಂದುತ್ತಾನೆ. ಹೀಗೆ ಬಲರಾಮ ಆ ಪ್ರಲಂಬಾಸುರನ ನಿಗ್ರಹವನ್ನು ಮಾಡಿದ್ದಾನೆ. ಆಗ ಗೋಪಾಲಕರೆಲ್ಲರೂ ಕೂಡ ಸಾಧು ಸಾಧು, ಚೆನ್ನಾಗಿ ನೀನು ಆ ಅಸುರನನ್ನು ಸಂಹಾರ ಮಾಡಿದ್ದೀಯಾ ಎಂಬುದಾಗಿ ಅವರೆಲ್ಲರೂ ಕೂಡ ಮೆಚ್ಚಿಕೊಳ್ಳುತ್ತಾರೆ. ಹೀಗೆ ಶ್ರೀಕೃಷ್ಣ ಹಾಗೂ ಬಲರಾಮರು ಅನೇಕ ಅಸುರರ ನಿಗ್ರಹವನ್ನು ಮಾಡುತ್ತಾ ಇದ್ದಾರೆ. ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಗೋವುಗಳನ್ನು ಕರೆದುಕೊಂಡು ಮೇಯಿಸೋದಕ್ಕಾಗಿ ಅಂತ ಅನೇಕ ವನಗಳನ್ನು ದಾಟುತ್ತಾ ಮುಂಜಾಟವಿ ಅನ್ನುವಂತಹ ಪ್ರದೇಶಕ್ಕೆ ಬಂದಿದ್ದಾರೆ. ಆ ಮುಂಜಾಟವಿ ಅನ್ನುವಂತಹ ಪ್ರದೇಶಕ್ಕೆ ಬಂದಾಗ ಮತ್ತೆ ಅಲ್ಲಿಯೂ ಕೂಡ ಒಂದು ಸಲ ಕಾಡುಗಿಚ್ಚು ಅಂತ ಅನ್ನೋದು ಪ್ರಾರಂಭವಾಗುತ್ತದೆ. ಹಾಗೆ ಪರಮಾತ್ಮ ಮತ್ತೆ ಆ ಕಾಡುಗಿಚ್ಚನ್ನು ಕುಡಿದು ಆ ಎಲ್ಲ ಗೋವುಗಳನ್ನು ಕೂಡ ತಾನು ರಕ್ಷಣೆಯನ್ನು ಮಾಡುತ್ತಾನೆ. ಹೀಗೆ 2 ಬಾರಿ ಪರಮಾತ್ಮ ದಾವಾಗ್ನಿಯನ್ನು ಪಾನವನ್ನು ಮಾಡಿ ಆ ಎಲ್ಲ ಗೋವುಗಳನ್ನು ಗೋಪಾಲಕರನ್ನು ಕೂಡ ರಕ್ಷಣೆಯನ್ನು ಮಾಡಿದ್ದಾನೆ. ಇನ್ನೊಂದು ಸಲ ಪರಮಾತ್ಮ ತಾನು ವೇಣುನಾದವನ್ನು ಮಾಡುತ್ತಾ ಇದ್ದಾನೆ. ವೇಣುನಾದವನ್ನು ಮಾಡುವಂತಹ ಆ ಶಬ್ದವನ್ನು, ಆ ಗಾನವನ್ನು ಬಹಳ ಮಧುರವಾದಂತಹ ಗಾನ. ಆ ಗಾನವನ್ನು ಕೇಳುತ್ತಾ ಇದ್ದರೆ ಕಿವಿಯಲ್ಲಿ ಜೇನುತುಪ್ಪವನ್ನು ಹಾಕಿದಂತೆ ಅವರಿಗೆಲ್ಲರಿಗೂ ಕೂಡ ಆನಂದವಾಗುತ್ತಾ ಇದೆ. ಹಾಗೆ ಆ ಆನಂದವನ್ನು ಅನುಭವಿಸುತ್ತಾ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಶ್ರೀಕೃಷ್ಣನ ವೇಣುನಾದವನ್ನು ಬಹಳ ಸ್ತೋತ್ರವನ್ನು ಮಾಡುತ್ತಾರೆ. ವೇಣುಗೀತ ಎಂಬುದಾಗಿಯೇ ಪ್ರಸಿದ್ಧವಾದಂತಹ ಭಾಗ. ಆ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ವರ್ಣನೆಯನ್ನು ಮಾಡುತ್ತಾರೆ. ಗೋಪ್ಯ ಕಿಮಾಚರದಯಂ ಕುಶಲಂ ಸ್ಮ ವೇಣು ದಾಮೋದರಾಧರ ಸುಧಾ ಸರಸಾಗ್ಯಯೋ ಗೇಯಂ ಭುಂಕ್ತೆ ಸ್ವಯಂ ಯದವಶಿಷ್ಟ ರಸೋಘ ಮಾರ್ಗೆ ಸುಷ್ಟತ್ವಚೋಷ್ಟು ಮೂಚಸ್ತರವಸ್ಸದರ್ಭಾ. ಆ ವೇಣುವು ಅದೆಂತಹ ಪುಣ್ಯವನ್ನು ಮಾಡಿದೆಯೋ ಗೊತ್ತಿಲ್ಲ. ಯಾವ ಋಷಿಮುನಿಗಳಿಗೂ ಕೂಡ ತಿಳಿಯದೇ ಇರುವಂತಹ ತಪಸ್ಸನ್ನು ಆಚರಣೆ ಮಾಡಿದೆಯೋ ಏನೋ ಗೊತ್ತಿಲ್ಲ. ಆ ಪರಮಾತ್ಮನ ತುಟಿಗಳ ಸ್ಪರ್ಶವನ್ನು ಮಾಡಬೇಕು ಅಂತಂದರೆ ಅದೆಂತಹ ಪುಣ್ಯವನ್ನು ಸಂಪಾದನೆ ಮಾಡಿರಬೇಕು ಎಂಬುದಾಗಿ ಆ ವೇಣುವಿನ ಆ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಆ ವೇಣುವಿನ ಭಾಗ್ಯ ಎಂತಹದ್ದು ಅಂತಂದರೆ ಪರಮಾತ್ಮ ಗಾನವನ್ನು ಮಾಡಿದಾಗ ಎಲ್ಲದಕ್ಕಿಂತಲೂ ಮೊದಲಿಗೆ ಆ ವೇಣುವೇ ಶ್ರವಣವನ್ನು ಮಾಡುತ್ತದೆ. ಅನಂತರದಲ್ಲಿ ಆ ವನದಲ್ಲಿರುವಂತಹ ಗಿಡ ಮರಗಳೆಲ್ಲವೂ ಕೂಡ ಶ್ರವಣವನ್ನು ಮಾಡಿ ಆಮೇಲೆ ನಾವು ಶ್ರವಣವನ್ನು ಮಾಡುತ್ತೇವೆ. ಆ ಪರಮಾತ್ಮನ ಗಾನವನ್ನು ಕೇಳಿ ಗಿಡಮರಗಳಿಗೂ ಕೂಡ ಬಹಳ ಆನಂದವಾಗಿದೆ. ಅವುಗಳಿಗೆಲ್ಲ ರೋಮಾಂಚನವಾಗಿ ತಾವು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಇವೆಯೋ ಏನೋ ಎಂಬುದಾಗಿ ವರ್ಣಿಸುತ್ತಾರೆ. ಹಾಗೆ ಅವರಿಗೆ ರೋಮಾಂಚನವಾದದ್ದೇ ಆ ದರ್ಭಗಳ ರೂಪದಲ್ಲಿ ಕಾಣುತ್ತಾ ಇವೆಯೋ ಏನೋ. ಆ ದರ್ಭಗಳು ರೋಮದಂತೆ ಇರುತ್ತವೆ ನೋಡ್ರಿ. ಹಾಗಾಗಿ ಆ ಗಿಡಗಳಿಗೆ ಸಂತೋಷವಾಗಿ ರೋಮಾಂಚನವಾಗಿ ಆ ರೋಮಾಂಚನವಾದದ್ದೇ ದರ್ಭಗಳ ರೂಪದಲ್ಲಿ ಕಾಣುತ್ತಾ ಇವೆಯೋ ಏನೋ ಎಂಬುದಾಗಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಮತ್ತು ಆನಂದ ಬಾಷ್ಪಗಳು ಬಂದಾಗ ಆ ಆನಂದ ಬಾಷ್ಪಗಳೇ ಮಕರಂದದ ರೂಪದಲ್ಲಿ ಗಿಡಗಳಿಗೆ ಆ ಹೂವಿನಲ್ಲಿ ಏನು ಮಕರಂದ ಬರುತ್ತದೆ ಆ ಆನಂದ ಬಾಷ್ಪಗಳೇ ಮಕರಂದದ ರೂಪದಲ್ಲಿ ಬಂದಿದೆ ಏನೋ ಎಂಬುದಾಗಿ ರೀತಿಯಾಗಿ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಆ ಪರಮಾತ್ಮನ ಅದ್ಭುತವಾದಂತಹ ಗಾನ, ಆ ಕೋಕಿಲೆಯ ಧ್ವನಿಯನ್ನೂ ಕೂಡ ಮೀರುವಂತಹ ಆ ಗಾನವನ್ನು ಪರಮಾತ್ಮ ತಾನು ಮಾಡುತ್ತಾ ಇದ್ದಾನೆ. ಆ ಗಾನವನ್ನು ಕೇಳಿ ಅವರೆಲ್ಲರೂ ಕೂಡ ಬಹಳ ಧನ್ಯತೆಯನ್ನು ಹೊಂದಿದ್ದಾರೆ. ಇನ್ನು ಒಂದು ಸಲ ಪರಮಾತ್ಮ ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ತಾವು ಕಾತ್ಯಾಯನಿ ವ್ರತವನ್ನು ಆಚರಣೆಯನ್ನು ಮಾಡುತ್ತಾ ಇದ್ದಾರೆ. ಆ ಕಾತ್ಯಾಯಿನಿ ವ್ರತವನ್ನು ಆಚರಣೆ ಮಾಡೋದು ಅಂತಂದರೆ ಕೃಷ್ಣನೇ ನಮಗೆ ಪತಿಯಾಗಬೇಕು, ಭಗವಂತನೇ ನಮಗೆ ಪತಿಯಾಗಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ತಮ್ಮಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಬರಬೇಕು ಅಂತನ್ನೋದಕ್ಕಾಗಿ ತಾವು ಆ ಕಾತ್ಯಾಯಿನಿ ವ್ರತವನ್ನು ಆಚರಣೆಯನ್ನು ಮಾಡುತ್ತಾ ಇದ್ದಾರೆ. ಯಾಕೆಂತಂದರೆ ಪರಮಾತ್ಮ ಪತಿಯಾಗಬೇಕು, ಪರಮಾತ್ಮನ ಅಂಗದ ಸ್ಪರ್ಶವಾಗಬೇಕು ಅಂತಂದರೆ ಲಕ್ಷ್ಮೀದೇವಿಯನ್ನು ಬಿಟ್ಟು ಬೇರೆ ಯಾರ ಅಂಗದ ಸ್ಪರ್ಶವನ್ನು ಕೂಡ ಪರಮಾತ್ಮ ಮಾಡೋದಿಲ್ಲ. ಲಕ್ಷ್ಮೀದೇವಿಯಾದರೂ ಆಗಿರಬೇಕು ಅಥವಾ ಲಕ್ಷ್ಮೀದೇವಿಯ ವಿಶೇಷವಾದಂತಹ ಸನ್ನಿಧಾನವಾದರೂ ಇರಬೇಕು. ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗನಾನೈವ ಸುರಾಲಯೇಪಿ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳಿದಂತೆ ಲಕ್ಷ್ಮೀದೇವಿಯ ಸನ್ನಿಧಾನವಿಲ್ಲದೇ ಇದ್ದರೆ ಆ ದೇವತಾ ಸ್ತ್ರೀಯರೇ ಆಗಿದ್ದರೂ ಕೂಡ ಪರಮಾತ್ಮ ಅವರನ್ನು ಸ್ಪರ್ಶ ಮಾಡೋದಿಲ್ಲ. ಭಗವಂತನ ಅಂಗಸ್ಪರ್ಶ ಅವರಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಲಕ್ಷ್ಮೀದೇವಿಯ ಸನ್ನಿಧಾನವನ್ನು ಪಡೆಯೋದಕ್ಕಾಗಿ ಅಂತ ಆ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಕಾತ್ಯಾಯನಿ ವ್ರತವನ್ನು ಆಚರಣೆಯನ್ನು ಮಾಡುತ್ತಾ ಇದ್ದಾರೆ. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೇ ನಮಃ ಅಂತನ್ನುವಂತಹ ಆ ಮಂತ್ರವನ್ನು ಹೇಳುತ್ತಾ ತಾವು ಯಮುನಾ ನದಿಯಲ್ಲಿ ಪ್ರವೇಶವನ್ನು ಮಾಡಿ ಎಲ್ಲ ವಸ್ತ್ರಗಳನ್ನು ತೆಗೆದಿಟ್ಟು ನಗ್ನರಾಗಿ ಸ್ನಾನವನ್ನು ಮಾಡುತ್ತಾ ಇದ್ದಾರೆ. ಇದನ್ನು ಪರಮಾತ್ಮ ತಾನು ಕಂಡಿದ್ದಾನೆ.
ಈ ರೀತಿಯಾಗಿ ವ್ರತವನ್ನು ಆಚರಣೆ ಮಾಡಿದರೆ ಅವರಿಗೆ ಏನೂ ಕೂಡ ಫಲ ಅಂತ ಅನ್ನೋದು ಬರೋದಿಲ್ಲ. ಯಾಕಂದರೆ ವಿವಸ್ತ್ರರಾಗಿ ಸ್ನಾನವನ್ನು ಮಾಡಬಾರದು, ವಿವಸ್ತ್ರರಾಗಿ ವ್ರತಾಚರಣೆಯನ್ನು ಮಾಡಬಾರದು, ವಸ್ತ್ರವನ್ನು ಧಾರಣೆ ಮಾಡಿಯೇ ವ್ರತವನ್ನು ಆಚರಣೆ ಮಾಡಬೇಕು ಅಂತನ್ನೋದು ಪರಮಾತ್ಮ ಅವರಿಗೆ ಕಳಿಸಿಕೊಡಬೇಕಾಗಿದೆ. ಹಾಗಾಗಿ ಪರಮಾತ್ಮ ತಾನು ಹೋಗಿ ಆ ವಸ್ತ್ರಗಳನ್ನೆಲ್ಲವನ್ನು ಕೂಡ ಅಪಹಾರ ಮಾಡಿಬಿಟ್ಟಿದ್ದಾನೆ. ಆಗ ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಪರಮಾತ್ಮನಿಗೆ ಕೇಳುತ್ತಾ ಇದ್ದಾರೆ, ಕೃಷ್ಣ ಹೀಗೆ ಮಾಡಬಾರ್ದು, ಹೀಗೆ ನಮ್ಮ ಮಾನವನ್ನು ಅಪಹಾರ ಮಾಡಬೇಡಪ್ಪ, ನಮ್ಮ ವಸ್ತ್ರಗಳನ್ನು ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ನೀನು ಕೊಡದೇ ಇದ್ದರೆ ನಂದಗೋಪನಿಗೆ ಹೇಳುತ್ತೇವೆ ನೋಡು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಕೃಷ್ಣ ಹೇಳುತ್ತಾನೆ, ನಂದಗೋಪನಿಗೆ ಏನೋ ಯಾರಿಗೆ ಬೇಕಾದರೆ ಅವ್ರಿಗೆ ಹೇಳ್ಕೋರಿ, ನನಗೇನು ಭಯ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾ ಇದ್ದಾನೆ. ಆಗ ಗೋಪಿಕಾ ಸ್ತ್ರೀಯರು ಮತ್ತೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಆಗ ಪರಮಾತ್ಮ ಹೇಳುತ್ತಾನೆ, ನೀವು ನನ್ನ ಮಾತನ್ನು ಕೇಳುವಂತೆ ಇದ್ದರೆ, ನನ್ನ ದಾಸಿಯರಾಗಿದ್ದರೆ ಆಗ ಒಂದು ಕೆಲಸವನ್ನು ಮಾಡಿರಿ. ಭವಂತ್ಯೋ ಯದಿಮೇ ದಾಸ್ಯ ಮಯೋಕ್ತಂ ವಾ ಕರಿಷ್ಯತ ಅತ್ರಾಗತ್ಯ ಸ್ವವಾಸಾಂಸಿ ಪ್ರತೀಚ್ಛತ ಸುಮಧ್ಯಮಾಹ. ನೀವು ಆ ನೀರಿನಿಂದಾಗಿ ನದಿಯಿಂದಾಗಿ ಹೊರಗೆ ಬಂದು ನಿಮ್ಮ ವಸ್ತ್ರಗಳನ್ನು ಸ್ವೀಕಾರ ಮಾಡಿರಿ ಎಂಬುದಾಗಿ ಪರಮಾತ್ಮ ಹೇಳಿದ್ದಾನೆ. ಇನ್ನು ಕೃಷ್ಣ ಕೊಡುವಂತೆ ಇಲ್ಲ, ಬಟ್ಟೆಗಳನ್ನು ಕೊಡೋದಿಲ್ಲ ಎಂಬುದಾಗಿ ತಿಳಿದು ಅವರು ತಮ್ಮ ಲಜ್ಜೆಯನ್ನು ಬಿಟ್ಟು ತಾವು ಹೊರಗೆ ಬಂದಿದ್ದಾರೆ. ಹೊರಗೆ ಬಂದು ಆ ವಸ್ತ್ರಗಳನ್ನು ಸ್ವೀಕಾರ ಮಾಡಿದ್ದಾರೆ. ಆಗ ಪರಮಾತ್ಮ ಹೇಳುತ್ತಾನೆ, ನೀವು ವಿವಸ್ತ್ರರಾಗಿ ಸ್ನಾನವನ್ನು ಮಾಡಿದ್ದೀರಲ್ಲ, ಹೀಗೆ ಸ್ನಾನವನ್ನು ಮಾಡಿದ್ದರಿಂದಾಗಿ ಎಲ್ಲ ದೇವತೆಗಳ ಹೇಳನವನ್ನು ಮಾಡಿದಂತೆ, ಅವರಿಗೆ ಅವಮಾನವನ್ನು ಮಾಡಿದಂತೆ. ಹಾಗಾಗಿ ಆ ದೇವತೆಗಳ ಹೇಳನವನ್ನು ಮಾಡಿದ್ದಕ್ಕೆ, ಆ ಅಪರಾಧಕ್ಕೆ ಕ್ಷಮೆಯನ್ನು ಪ್ರಾರ್ಥನೆಯನ್ನು ಮಾಡಿರಿ. ಎರಡೂ ಕೈಗಳನ್ನು ಜೋಡಿಸಿ ತಲೆಯ ಮೇಲೆ ಇಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಕ್ಷಮೆಯನ್ನು ಕೇಳಿ ಅನಂತರದಲ್ಲಿ ವಸ್ತ್ರಗಳನ್ನು ಧಾರಣೆ ಮಾಡಿರಿ ಎಂಬುದಾಗಿ ಅವರಿಂದಾಗಿ ಆ ರೀತಿಯಾಗಿ ಮಾಡಿಸಿದ್ದಾನೆ ಎನ್ನುವಂತಹ ಕಥೆಯನ್ನು ನಮಗೆ ತಿಳಿಸಿಕೊಡುತ್ತದೆ ಭಾಗವತ. ಇಲ್ಲಿ ಪರಮಾತ್ಮ ತಾನು ಆ ಸ್ತ್ರೀಯರಲ್ಲಿ ಕಾಮದಿಂದಾಗಿ ಹೀಗೆ ವಸ್ತ್ರಗಳ ಅಪಹಾರವನ್ನು ಮಾಡಿದ ಎಂಬುದಾಗಿ ಸರ್ವಥಾ ತಿಳಿಯಬಾರದು. ಯಾಕೆಂದರೆ ಪರಮಾತ್ಮನಿಗೆ ಕಾಮ ಎಲ್ಲಿಂದು, ಪ್ರಾಕೃತವಾದಂತಹ ದೇಹವುಳ್ಳವರಿಗೆ ಕಾಮನಾದಿ ದೋಷಗಳೆಲ್ಲವೂ ಕೂಡ ಬರುತ್ತದೆ. ಪರಮಾತ್ಮ ತಾನು ಜ್ಞಾನಾನಂದ ಸ್ವರೂಪ, ಹಾಗಾಗಿ ಪರಮಾತ್ಮನಿಗೆ ಆ ಕಾಮಾದಿ ದೋಷಗಳೇ ಇಲ್ಲ. ಹಾಗಿದ್ದರೂ ಕೂಡ ಪರಮಾತ್ಮ ಅವರಿಗೆ ಬುದ್ಧಿಯನ್ನು ಕಲಿಸಬೇಕು ಅಂತ ಆ ರೀತಿಯಾಗಿ ಮಾಡಿದ್ದು. ಅದಷ್ಟೇ ಅಲ್ಲದೆ ಪರಮಾತ್ಮ ತಾನು ಆಗ ಎಷ್ಟು ವಯಸ್ಸರೇ, ಇನ್ನು 10 ವರ್ಷ, 9-10 ವರ್ಷ, ಆ 9-10 ವರ್ಷದ ಬಾಲಕನಿಗೆ ಸ್ತ್ರೀಯರಲ್ಲಿ ಕಾಮ ಬರಲಿಕ್ಕೆ ಸಾಧ್ಯವಿದೆಯಾ? ಹಾಗಾಗಿ ಪರಮಾತ್ಮ ಕಾಮನೆಯಿಂದಾಗಿ ಮಾಡಿದ್ದಲ್ಲ ಎಂಬುದಾಗಿ ನಾವು ತಿಳಿಯಬೇಕು. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತಸ್ತ್ರೀಯರಿಗೆ ಎರಗುವುದೇ ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆಸಿದ್ದು ಶೋಭಾನೆ ಎಂಬುದಾಗಿ ವಾದಿರಾಜರು ಕೂಡ ಲಕ್ಷ್ಮೀ ಶೋಭಾನೆಯ ಪದ್ಯದಲ್ಲಿ ಹೇಳುತ್ತಾರೆ ಅಲ್ಲ. ಹಾಗಾಗಿ ಪರಮಾತ್ಮ ತಾನು ಕೇವಲ ಅವರ ವ್ರತಕ್ಕೆ ಶುಭ ಫಲವನ್ನು ಕೊಡಬೇಕು, ಅವರ ವ್ರತ ಸಂಪೂರ್ಣವಾಗುವಂತೆ ಮಾಡಬೇಕು ಎಂಬುದಾಗಿ ಅವರಿಗೆ ಮಂಗಳವನ್ನುಂಟು ಮಾಡುವುದಕ್ಕಾಗಿ ಹೀಗೆ ವಸ್ತ್ರಗಳ ಅಪಹಾರವನ್ನು ಮಾಡಿದ್ದೇ ಹೊರತು ಕಾಮದಿಂದಾಗಿ ಮಾಡಿದ್ದಲ್ಲ ಅಂತನ್ನೋದನ್ನು ತಿಳಿಯಬೇಕು. ಆಗ ಅವರೆಲ್ಲರೂ ಕೂಡ ವಸ್ತ್ರಗಳನ್ನು ಧಾರಣೆ ಮಾಡಿ ಕೃಷ್ಣನನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಾರೆ. ಅವರು ಮುಂದಕ್ಕೆ ಹೋಗುತ್ತಾನೇ ಇಲ್ಲ. ಆಗ ಕೃಷ್ಣ ಹೇಳುತ್ತಾನೆ, ನಿಮ್ಮ ಅಪೇಕ್ಷೆ ನನಗೆ ಗೊತ್ತಾಗಿದೆ, ನನ್ನನ್ನೇ ಪತಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಅಂದುಕೊಂಡಿದ್ದೀರಲ್ಲ, ಅವಶ್ಯವಾಗಿಯೂ ಕೂಡ ನಿಮ್ಮ ಮನೋರಥವನ್ನು ಪೂರ್ಣ ಮಾಡುತ್ತೇನೆ. ಯಾತಾವಲ ವ್ರಜಂ ಸಿದ್ಧಾಹ ಮಯೇಮ ರಂಸ್ಯತ ಕ್ಷಪಾಹ ಯದುದ್ದಿಶ್ಯ ವ್ರತಮಿದಂ ಶರತಾರ್ಥಾರ್ಚನಂ ಸತೀಹಿ. ನಿಮಗೆ ಶರತ್ಕಾಲದ ಶರದೃತುವಿನ ರಾತ್ರಿಗಳಲ್ಲಿ ನಿಮ್ಮ ಕಾಮನೆಯನ್ನು ಪೂರ್ಣ ಮಾಡುತ್ತೇನೆ, ನಿಮ್ಮ ಮನೋರಥವನ್ನು ಪೂರ್ಣ ಮಾಡುತ್ತೇನೆ ಎಂಬುದಾಗಿ ಹೇಳಿ ಪರಮಾತ್ಮ ಅವರನ್ನೆಲ್ಲರನ್ನೂ ಕೂಡ ಕೊಟ್ಟು ಕಳುಹಿಸಿದ್ದಾನೆ. ಅಥ ಗೋಪೈ ಪರಿವೃತೋ ಭಗವಾನ್ ದೇವಕೀಸುತಃ ವೃಂದಾವನಾದ್ ಗತೋ ದೂರಂ ಚಾರಯನ್ ಗಾಸ್ ಸಹಸ್ರಜಃ ಕೃಷ್ಣರಾಮೋ ಉಪಾಗಮ್ಯ ಕ್ಷುಧಾರ್ಥ ಇದಮಬ್ರುವನ್. ಆಗ ಒಂದು ಸಲ ಗೋಪಾಲಕರೆಲ್ಲರೂ ಕೂಡ ಸೇರಿ ಕ್ರೀಡೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಗೋಪಾಲಕರಿಗೆಲ್ಲರಿಗೂ ಕೂಡ ಬಹಳ ಹಸಿವೆ ಆಗಿದೆ. ಮನೆಯಿಂದಾಗಿ ಬಹಳ ದೂರ ಬಂದಿದ್ದಾರೆ, ವೃಂದಾವನದಿಂದಾಗಿ ಬಹಳ ದೂರ ಬಂದು ಆಟವನ್ನು ಆಡುತ್ತಾ ಇದ್ದಾರೆ. ಮನೆಗೆ ಹೋಗಿ ಊಟವನ್ನು ಮಾಡಬೇಕು ಅಂದರೆ ಅಷ್ಟು ಹಸಿವೆಯನ್ನು ತಡೆಯಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಬಹಳ ಬಿಸಿಲು ಕೂಡ ಇದೆ. ಆ ಬಿಸಿಲಿನ ತಾಪದಿಂದಾಗಿ ಬಹಳ ಹಸಿವೆಯಾಗಿದೆ. ಆಗ ಅವರೆಲ್ಲರೂ ಕೂಡ ಪರಮಾತ್ಮನಿಗೆ ಕೇಳುತ್ತಾರೆ, ರಾಮ ರಾಮ ಮಹಾಬಾಹೋ ಕೃಷ್ಣ ದುಷ್ಟ ನಿಬರ್ಹಣ ಏಷಾವೈ ಬಾಧತೆ ಕ್ಷುಣ್ಣಸ್ತಚ್ಛಾಂತಿಂ ಕರ್ತುಮರ್ಹತ. ಪರಮಾತ್ಮ, ನಮಗೆ ಬಹಳ ಹಸಿವೆಯಾಗಿದೆ, ಈ ಹಸಿವೆಯ ಪರಿಹಾರವಾಗೋದಕ್ಕೆ ಏನೋ ಒಂದು ಮಾರ್ಗವನ್ನು ನೋಡು ಎಂಬುದಾಗಿ ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಗೋಪಾಲಕರು ತಮಗೆ ಏನು ಕಷ್ಟ ಬಂದರೂ ಕೂಡ ಕೃಷ್ಣನಿಗೇನೇ ಬೇಡುತ್ತಾ ಇದ್ದಾರೆ. ಅಂದರೆ ದೊಡ್ಡ ಸಂದೇಶವನ್ನು ನಮಗೆ ಕೊಡುತ್ತಾ ಇದ್ದಾರೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಃ ಮಾ ಕೃತ ಕಸ್ಸ ಸಿದ್ಧನಂ. ನಮಗೆ ಏನೇ ಅಪೇಕ್ಷೆ ಇದ್ದರೂ ಕೂಡ ಪರಮಾತ್ಮ ಏನು ಕೊಟ್ಟಿದ್ದಾನೆಯೋ ಅದರಲ್ಲಿ ಏನೇ ನಾವು ನಮ್ಮ ಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳಬೇಕೇ ಹೊರತು ಬೇರೆಯವರನ್ನು ಪ್ರಾರ್ಥನೆ ಮಾಡಬಾರದು ಅಂತನ್ನುವಂತಹ ಆ ಸಂದೇಶವನ್ನು ಕೂಡ ಗೋಪಾಲಕರು ತಮ್ಮ ಚರ್ಯೆಯಿಂದಾಗಿ ತೋರಿಸಿಕೊಡುತ್ತಾ ಇದ್ದಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ, ನೋಡ್ರಿ, ಇಲ್ಲೇ ಸಮೀಪದಲ್ಲಿ ಅನೇಕ ಜನ ಬ್ರಾಹ್ಮಣರು ಋಷಿಮುನಿಗಳು ಸೇರಿ ತಾವು ಯಜ್ಞವನ್ನು ಮಾಡುತ್ತಾ ಇದ್ದಾರೆ. ಯಜ್ಞವನ್ನು ಮಾಡೋದು ಅಂತಂದರೆ ಅವಶ್ಯವಾಗಿಯೂ ಕೂಡ ಅನ್ನದಾನವನ್ನು ಮಾಡಿಯೇ ಮಾಡಬೇಕು. ಅನ್ನದಾನವನ್ನು ಮಾಡದೇನೆ ಯಜ್ಞ ಅಂತ ಅನ್ನೋದು ಪೂರ್ಣವಾಗೋದೇ ಇಲ್ಲ. ಹಾಗಾಗಿ ಅವರು ಎಲ್ಲರೂ ಕೂಡ ಚೆನ್ನಾಗಿ
ಪಕ್ವಾನ್ನವನ್ನು ಸಿದ್ಧಪಡಿಸಿರುತ್ತಾರೆ, ಹೋಗಿ ಆ ಯಜ್ಞದಲ್ಲಿ ಹೋಗಿ ಅವರನ್ನು ಕೇಳಿಕೊಂಡು ಬರ್ರಿ, ಅವರು ಆ ಪಕ್ವಾನ್ನವನ್ನು ಕೊಡುತ್ತಾರೆ ಎಂಬುದಾಗಿ ಹೇಳಿ ಕಳಿಸಿದ್ದಾನೆ. ಆ ಗೋಪಾಲಕರೆಲ್ಲರೂ ಕೂಡ ಹೋಗಿ ಬ್ರಾಹ್ಮಣರಿಗೆ ಕೇಳಿದ್ದಾರೆ. ಬ್ರಾಹ್ಮಣರು ಹೇಳುತ್ತಾರೆ, ಇಲ್ಲ, ಇನ್ನು ನೈವೇದ್ಯನೇ ಆಗಿಲ್ಲ, ಇನ್ನು ಹೋಮನೇ ಮುಗ್ದಿಲ್ಲ, ನೈವೇದ್ಯ ಆಗಬೇಕು, ಇನ್ನೊಂದು 3-4 ತಾಸು. ಬ್ರಾಹ್ಮಣರಿಗೆ ಅದೇನೋ 4 ಗಂಟೆ ಆಗದೇನೆ ಅವ್ರಿಗೆ ಹಸಿವಿನೇ ಆಗೋದಿಲ್ಲೋ ಏನೋ, ಅದು ದೀರ್ಘವಾಗಿ ಹಾಗೆ ಮಾಡ್ತಾನೇ ಇರ್ತಾರೆ. ಹಾಗೆ ಆ ಬ್ರಾಹ್ಮಣರು ಹೇಳಿದ್ದಾರೆ, ಇನ್ನು ನೈವೇದ್ಯ ಆಗಬೇಕು, ನಾವು ಕೊಡೋದಿಲ್ಲ ಎಂಬುದಾಗಿ ಹೇಳಿ ಕಳಿಸಿಬಿಟ್ಟಿದ್ದಾರೆ. ಗೋಪಾಲಕರೆಲ್ಲರೂ ಕೂಡ ಪಾಪ ನಿರಾಶರಾಗಿ ಬಂದಿದ್ದಾರೆ. ನಿರಾಶರಾಗಿ ಬಂದು ಹೇಳುತ್ತಾರೆ, ಕೃಷ್ಣ ನೀನೇನೋ ಹೇಳಿ ಕಳಿಸಿ, ನಾವೇನು ಮುಖಭಂಗವನ್ನು ಮಾಡಿಕೊಂಡು ಬಂದಿದ್ದೇವೆ, ಅವರು ಕೊಡೋದಿಲ್ಲ ಎಂಬುದಾಗಿ ಹೇಳಿ ಕಳಿಸಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ಆಗ ಕೃಷ್ಣ ಹೇಳುತ್ತಾನೆ, ನೀವು ಬ್ರಾಹ್ಮಣರ ಹತ್ರ ಯಾಕೆ ಹೋದ್ರಿ, ಪುರುಷರ ಹತ್ರ ಹೋಗಬಾರ್ದು, ಅವರ ಹೆಂಡಂದಿರ ಹತ್ರ ಹೋಗಿ ಕೇಳ್ರಿ, ಅವರು ಅವಶ್ಯವಾಗಿಯೂ ಕೂಡ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ರಿ, ಕೃಷ್ಣ ಬಲರಾಮನಿಂದಾಗಿ ಸಹಿತನಾಗಿ ಬಂದಿದ್ದಾನೆ ಅಂತ ಹೇಳ್ರಿ, ಅವರು ಎಲ್ಲ ಪಕ್ವಾನ್ನವನ್ನು ಕೂಡ ತೆಗೆದುಕೊಂಡು ಬರುತ್ತಾರೆ ಎಂಬುದಾಗಿ ಹೇಳಿದಾಗ ಗೋಪಾಲಕರೆಲ್ಲರೂ ಕೂಡ ತಾವು ಹೋಗಿ ಆ ಗೋಪಿಕಾ ಸ್ತ್ರೀಯರಿಗೆ ಹೇಳಿದ ಬ್ರಾಹ್ಮಣ ಸ್ತ್ರೀಯರಿಗೆ ಹೇಳುತ್ತಾರೆ. ಆಗ ಬ್ರಾಹ್ಮಣ ಸ್ತ್ರೀಯರೆಲ್ಲರೂ ಕೂಡ ಬಹಳ ಸಂತೋಷದಿಂದಾಗಿ ಕೃಷ್ಣ ಬಂದಿದ್ದಾನೆಯ ಅಂತ ಹೇಳಿಬಿಟ್ಟು ಸಂಭ್ರಮದಿಂದಾಗಿ ತಾವು ಮಾಡಿದಂತಹ ಪಂಚಭಕ್ಷ ಪರಮಾನ್ನವನ್ನೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಿಕೊಂಡು ಕೃಷ್ಣ ಇದ್ದಲ್ಲಿಗೆ ಬಂದು ಕೃಷ್ಣನ ದರ್ಶನವನ್ನು ಪಡೆದು ತಾವು ಧನ್ಯತೆಯನ್ನು ಹೊಂದುತ್ತಾರೆ. ಆಗ ಅವರೆಲ್ಲರ ಆ ಸೇವೆಯನ್ನು, ಆ ಅನ್ನವನ್ನೆಲ್ಲವನ್ನು ಕೂಡ ಗೋಪಾಲಕರಿಗೆ ಕೊಟ್ಟು ಪರಮಾತ್ಮ ತಾನು ಸ್ವೀಕಾರ ಮಾಡಿ ಆ ಎಲ್ಲ ಸ್ತ್ರೀಯರನ್ನು, ಆ ಬ್ರಾಹ್ಮಣ ಸ್ತ್ರೀಯರನ್ನು ಪರಮಾತ್ಮ ತಾನು ಅನುಗ್ರಹವನ್ನು ಮಾಡುತ್ತಾನೆ. ಆಗ ಒಬ್ಬ ಸ್ತ್ರೀಗೆ ಮಾತ್ರ ತನಗೆ ಬರಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಯಾಕೆಂದರೆ ತನ್ನ ಗಂಡ ಕೈ ಹಿಡಿದುಕೊಂಡು ನಾನು ಬಿಡೋದೇ ಇಲ್ಲ ಎಂಬುದಾಗಿ ಜೋರಾಗಿ ಹಿಡಿದುಕೊಂಡು ಕೂತಿದ್ದಾನೆ. ಹಾಗಾಗಿ ಆ ಒಬ್ಬ ಸ್ತ್ರೀಗೆ ಮಾತ್ರ ಬರಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಆಗ ಆಕೆಯು ಅಲ್ಲಿಯೇ ಇದ್ದು ಪರಮಾತ್ಮನ ಮಾಡುತ್ತಾ ತನ್ನ ದೇಹವನ್ನು ತ್ಯಾಗ ಮಾಡಿಬಿಟ್ಟಿದ್ದಾಳೆ. ಪರಮಾತ್ಮ ತಾನು ಇಲ್ಲಿಂದಲೇ ಆ ಸ್ತ್ರೀಗೆ ತಾನು ಉತ್ತಮವಾದಂತಹ ಗತಿಯಾಗುವಂತೆ ಅನುಗ್ರಹವನ್ನು ಮಾಡಿದ್ದಾನೆ. ಆಗ ಆ ಬ್ರಾಹ್ಮಣರೆಲ್ಲ ಆ ತಮ್ಮ ಹೆಂಡಂದಿರ ಆ ಭಕ್ತಿಯನ್ನು, ಪ್ರೀತಿಯನ್ನು ನೋಡಿ ಅವರೆಲ್ಲರೂ ಕೂಡ ತಮ್ಮನ್ನು ತಾವು ನಿಂದೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ದಿಗ್ಜನ್ಮನಸ್ತು ದಿಗ್ಬುದ್ಧಿಂ ದಿಗ್ವೃತ್ತಂ ದಿಗ್ಬಹುಜ್ಞತಾಂ ದಿಕ್ಕುಳಂ ದಿಕ್ ಕ್ರಿಯಾದಾಕ್ಷಿಂ ವಿಮುಖಾಯೇ ತ್ವದೋಕ್ಷಜೆ. ನಾವು ಇಷ್ಟು ಅಧ್ಯಯನವನ್ನು ಮಾಡಿದ್ದು, ಇಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ್ದು, ಇಂತಹ ಶ್ರೇಷ್ಠವಾದಂತಹ ಕುಲದಲ್ಲಿ ಹುಟ್ಟಿದ್ದು, ನಾವೇನು ಧರ್ಮಗಳನ್ನು ಆಚರಣೆ ಮಾಡುತ್ತಾ ಇದ್ದೇವೆ, ಎಲ್ಲ ಧರ್ಮಗಳನ್ನು ಆಚರಣೆ ಮಾಡಿದ್ದು, ಇದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಯಿತು, ನಮಗೆ ಧಿಕ್ಕಾರವಿರಲಿ. ಯಾಕೆಂತಂದರೆ ನಾವು ಇಷ್ಟೆಲ್ಲ ಮಾಡುತ್ತಾ ಇದ್ದೇವೆ, ಆದರೆ ಪರಮಾತ್ಮ ಬಂದು ತಾನು ಪಕ್ವಾನ್ನವನ್ನು ಕೇಳಿದರೆ ಕೊಳ್ಳಿಲ್ಲವಲ್ಲ, ಪರಮಾತ್ಮನಿಗೆ ನಾವು ವಿಮುಖರಾಗಿ ಇದ್ದೇವಲ್ಲ, ಎಂತಹ ದೌರ್ಭಾಗ್ಯ ಎಂಬುದಾಗಿ ತಮಗೆ ಧಿಕ್ಕಾರವಿರಲಿ ಎಂಬುದಾಗಿ ತಾವು ಹೇಳುತ್ತಾ ಇದ್ದಾರೆ. ಅಂದರೆ ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ನಾವು ಅನೇಕ ಜನ ಸ್ತ್ರೀಯರು ಇವತ್ತು ನಾವು ಅಡುಗೆ ಮಾಡೋದಿಲ್ಲ, ಪ್ಯಾಟ್ರಿಯಾರ್ಚಿ ಅದು ಇದು ಅಂತ ಹೇಳಿಬಿಟ್ಟು ತಾವು ಅಡುಗೆಯನ್ನೇ ಮಾಡೋದಿಲ್ಲ ಎಂಬುದಾಗಿ ಜಗಳವನ್ನು ಆಡುತ್ತಾ ಇರುತ್ತಾರೆ. ಆದರೆ ಅದು ಬಹಳ ತಪ್ಪಾದಂತಹ ಕೆಲಸ. ದಾಸರು ಹೇಳುತ್ತಾರೆಲ್ಲ, ಲಕ್ಷ್ಮೀದೇವಿಯು ಕೂಡ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳೋ ಏನು ಧನ್ಯಲೋ ಲಕ್ಷ್ಮಿ ಎಂಥ ಮಾನ್ಯಲೋ ಎಂಬುದಾಗಿ ದಾಸರು ಹೇಳುತ್ತಾರೆ. ಹಾಗೆ ಆ ಲಕ್ಷ್ಮೀದೇವಿಯೇ ನಿತ್ಯದಲ್ಲಿಯೂ ಕೂಡ ಪರಮಾತ್ಮನ ಸೇವೆಯನ್ನು ಮಾಡುತ್ತಾ ಇರುತ್ತಾಳೆ ಅಂತಂದ ಮೇಲೆ ಆ ಸ್ತ್ರೀಯರೆಲ್ಲರೂ ಕೂಡ ಅವಶ್ಯವಾಗಿಯೂ ಕೂಡ ಅದೇನೋ ಒಂದು 4 ಜನ ಮನುಷ್ಯರಿಗೆ ಅಡಿಗೆಯನ್ನು ಮಾಡುತ್ತಾ ಇದ್ದೇವೆ ಅಂತ ಸರ್ವತಾ ಭಾವಿಸಬಾರದು. ಪರಮಾತ್ಮನಿಗೆ ನೈವೇದ್ಯಕ್ಕಾಗಿ ಅಂತ ನಾವು ಅಡಿಗೆಯನ್ನು ಮಾಡುತ್ತಾ ಇದ್ದೇವೆ, ಭಗವಂತನಿಗೆ ಊಟಕ್ಕೆ ಹಾಕುತ್ತಾ ಇದ್ದೇವೆ ಅಂತನ್ನುವಂತಹ ನಾವು ಮಾಡಿದಂತಹ ಅಡಿಗೆಯನ್ನು ಪರಮಾತ್ಮ ನೋಡುತ್ತಾನೆ ಅಂತಂದರೆ ಅದೆಂತಹ ನಮ್ಮ ದೊಡ್ಡ ಸೌಭಾಗ್ಯ, ನಮ್ಮ ಜನ್ಮನೇ ಧನ್ಯವಾಗುತ್ತದೆ ಅಂತನ್ನುವಂತಹ ಭಾವನೆಯಿಂದಾಗಿ ಅಡಿಗೆಯನ್ನು ಮಾಡಬೇಕು ಅಂತನ್ನುವುದನ್ನು ಈ ಕಥೆಯಿಂದಾಗಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಪುರುಷರಿಗೂ ಅಂದರೆ ಪುರುಷರು ಮಾಡಬಾರ್ದು, ಅಷ್ಟು ಪುಣ್ಯ ಬರ್ತಿದ್ರೆ ಪುರುಷರೇ ಮಾಡ್ಕೋರಿ, ಸ್ತ್ರೀಯರಿಗೆ ಯಾಕೆ ಹೇಳಬೇಕು ಅಂತಂದರೆ ಹೌದು, ಅವಶ್ಯವಾಗಿ ಪುರುಷರೂ ಮಾಡಬೇಕು, ಪುರುಷರು ಮಾಡಬಾರ್ದು ಅಂತ ಅಭಿಪ್ರಾಯವಲ್ಲ, ಪುರುಷರೂ ಅವಶ್ಯವಾಗಿ ಮಾಡಬೇಕು. ಪುರುಷರು ತಾವು ಪೂಜೆಯನ್ನು ಮಾಡುತ್ತಾರೆ, ನೈವೇದ್ಯಕ್ಕಾಗಿ ಅಂತ ಹೆಂಗಸರು ತಾವು ಅಡಿಗೆಯನ್ನು ಸಿದ್ಧ ಮಾಡಿದರೆ ಅವರಿಗೂ ಕೂಡ ದೀರ್ಘವಾದಂತಹ ಪುಣ್ಯ ಅಂತ ಅನ್ನೋದು ಶ್ರೇಷ್ಠವಾದಂತಹ ಪುಣ್ಯ ಬರುತ್ತದೆ. ಹಾಗಾಗಿ ಇಬ್ಬರೂ ಕೂಡ ಸೇರಿಕೊಂಡು ಪರಸ್ಪರ ಸಹಾಯವನ್ನು ಮಾಡಿಕೊಂಡು ಭಗವಂತನ ಸೇವೆಯನ್ನು ಮಾಡಬೇಕು ಅಂತನ್ನೋದನ್ನು ನಮಗೆ ಭಾಗವತ ಅಂತನ್ನೋದು ತಿಳಿಸಿಕೊಡುತ್ತಾ ಇದೆ. ಹಾಗಾಗಿ ಪುರುಷರು ಕೂಡ ತಮ್ಮ ಹೆಂಡಂದಿರು, ತಮ್ಮ ತಾಯಂದಿರು ಮಾಡಿದಂತಹ ಶ್ರಮ, ಅವರೇನು ಅಡಿಗೆ ಮಾಡಬೇಕಂದ್ರೆ ಬಹಳ ಶ್ರಮವಾಗುತ್ತದೆ. ಆ ಶ್ರಮವೆಲ್ಲವೂ ಕೂಡ ವ್ಯರ್ಥವಾಗಬಾರದು, ಸಫಲವಾಗಬೇಕು ಅಂದರೆ ಪುರುಷರು ಕೂಡ ನಿತ್ಯದಲ್ಲಿಯೂ ಕೂಡ ಪೂಜೆಯನ್ನು ಮಾಡಲೇಬೇಕು. ಭಗವಂತನಿಗೆ ಪೂಜೆಯನ್ನು ಮಾಡಿ ಆ ಅನ್ನವನ್ನು ನೈವೇದ್ಯ ಮಾಡಿಯೇ ತಾವು ಭೋಜನವನ್ನು ಮಾಡಿದರೆ ಆಗ ಸ್ತ್ರೀಯರು ಪಟ್ಟಂತಹ ಕಷ್ಟವೂ ಸಫಲವಾಗುತ್ತದೆ. ಎಲ್ಲರಿಗೂ ಕೂಡ ಆ ಅನ್ನದಲ್ಲಿರುವಂತಹ ಏನೇನು ವಿಷಯಗಳಿರುತ್ತವೆ ಅವೆಲ್ಲವೂ ಕೂಡ ಪರಿಹಾರವಾಗಿ ಶ್ರೇಷ್ಠವಾದಂತಹ ಉತ್ತಮವಾದಂತಹ ಆಲೋಚನೆಗಳು ಕೂಡ ಬರುತ್ತವೆ ಅಂತನ್ನೋದನ್ನು ನಮಗೆ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ನಾವು ಏನೇ ಮಾಡಿದರೂ ಕೂಡ ಈ ಒಂದು ಸಂದರ್ಭ ಬಂದಿದೆ ಅಂತ ಹೇಳುತ್ತೇನೆ, ಭಗವಂತನ ಮಾಯೆಯನ್ನು ಹೇಗೆ ಗೆಲ್ಲಬೇಕು, ಭಗವಂತ ನಮ್ಮನ್ನು ಬಂಧನೆ ಮಾಡಿ ಇಟ್ಟಿದ್ದಾನೆ ತನ್ನ ಮಾಯೆಯಿಂದಾಗಿ, ಭಗವಂತನ ಮಾಯೆಯನ್ನು ಹೇಗೆ ಪರಿಹಾರವನ್ನು ಮಾಡಿಕೊಳ್ಳಬೇಕು ಅಂತಂದರೆ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ.
ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ನಾವು ಏನೇ ಭೋಗವನ್ನು ಮಾಡೋದಾಗಿದ್ದರೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಹೊಸ ವಸ್ತ್ರವನ್ನು ತಂದು ಭಗವಂತನಿಗೆ ಸಮರ್ಪಣೆ ಮಾಡಿ ಉಡಬೇಕು. ಹೊಸ ವಾಹನವನ್ನು ತಂದು ಅದು ಭಗವಂತನದು, ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿಕೊಟ್ಟದ್ದು ಎಂಬುದಾಗಿ ಭಗವಂತನ ಸಂಪತ್ತು ಭಗವಂತನಿಗೇನೇ ಅನ್ನುವಂತಹ ಭಾವನೆಯಿಂದಾಗಿ ಪ್ರತಿಯೊಂದನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ಭೋಗವನ್ನು ಮಾಡಬೇಕು ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅನೇಕ ಜನ ಇಲ್ಲಿ ಮಕ್ಕಳಿದ್ದಾರೆ, ಯುವಕರು, ಅವರೆಲ್ಲರೂ ಕೂಡ ಅವಶ್ಯವಾಗಿ ತಿಳಿಯಲೇಬೇಕಾದದ್ದು. ಭಾಷೆ ಬರದೇ ಇದ್ದರೂ ಕೂಡ ನಿಮ್ಮ ತಂದೆ ತಾಯಿಯಂದರನ್ನು ಕೇಳಿ ತಿಳಿಯಿರಿ. ಭಗವಂತನ ಸೇವೆಯನ್ನು ಅವಶ್ಯವಾಗಿಯೂ ಕೂಡ ಮಾಡಲೇಬೇಕು. ಸಣ್ಣ ಸಣ್ಣ ಹಂತವಾಗಿ ಆದರೂ ಪ್ರಾರಂಭವನ್ನು ಮಾಡಲೇಬೇಕು. ಇವತ್ತು ಸ್ವಾಮಿಗಳು ನಮ್ಮೆಲ್ಲರಿಗೂ ಕೂಡ ಮಾರ್ಗನಿರ್ದೇಶವನ್ನು ಮಾಡುತ್ತಾ ಇದ್ದಾರೆ. ರಾಮನಾಮ ಸ್ಮರಣೆಯನ್ನು ಮಾಡೋದಕ್ಕಾಗಿ ಅಂತ ಹೇಳಿದ್ದಾರೆ. ಪ್ರತಿದಿನವೂ ಕೂಡ ನಿರಂತರವಾಗಿ ರಾಮನಾಮ ಸ್ಮರಣೆಯನ್ನು ಮಾಡಲೇಬೇಕು. ಅಟ್ಲೀಸ್ಟ್ ಊಟಕ್ಕೆ ಕೂಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನೀವೆಲ್ಲರೂ ಕೂಡ ಪರಿವಾರದವರು ಊಟಕ್ಕೆ ಕೂಡಬೇಕಾದಾಗ ರಾಮನಾಮ ಸ್ಮರಣೆಯನ್ನು 11 ಬಾರಿ ಪ್ರಾರಂಭವನ್ನು ಮಾಡಿ ರಾಮನಾಮ ಸ್ಮರಣೆಯನ್ನು ಮಾಡಿ ಆಮೇಲೆ ಊಟವನ್ನು ಮಾಡಿರಿ. ಅಷ್ಟೇ ಭಕ್ತಿಯನ್ನು ಮಾಡಿಕೊಂತ ನಾವು ಹೆಚ್ಚಿನ ಭಕ್ತಿಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹೀಗೆ ಹಂತ ಹಂತವಾಗಿ ಭಕ್ತಿಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಹಾಗೆ ಪಡೆದಾಗ ಮಾತ್ರ ನಮ್ಮ ಜನ್ಮ ಅಂತ ಅನ್ನೋದು ಸಾರ್ಥಕವಾಗುತ್ತದೆ. ಇಲ್ಲದೇ ಇದ್ದರೆ ನಾವು ಮನುಷ್ಯರಾಗಿ ಹುಟ್ಟಿಯೂ ಕೂಡ ವ್ಯರ್ಥ ಎಂಬುದಾಗಿ ನಮಗೆ ಭಾಗವತ ತಿಳಿಸಿಕೊಡುತ್ತಾ ಇದೆ. ಹಾಗೆ ಆ ಬ್ರಾಹ್ಮಣ ಸ್ತ್ರೀಯರೆಲ್ಲರೂ ಕೂಡ ಭಗವಂತನ ಅನುಗ್ರಹವನ್ನು ಆ ಕೃಷ್ಣನಿಗೆ ಅನ್ನವನ್ನು ಸಮರ್ಪಣೆ ಮಾಡಿ ಭಗವಂತನ ವಿಶೇಷವಾದಂತಹ ಅನುಗ್ರಹವನ್ನು ಪಡೆದಿದ್ದಾರೆ. ಮತ್ತೊಂದು ಸಂದರ್ಭದಲ್ಲಿ ಎಲ್ಲ ಗೋಪಾಲಕರು ಅವರೆಲ್ಲರೂ ಕೂಡ ಸೇರಿಕೊಂಡು ಇಂದ್ರನನ್ನು ಕುರಿತು ಒಂದು ಯಾಗವನ್ನು ಮಾಡಬೇಕು ಎಂಬುದಾಗಿ ತಾವು ಆ ಯಾಗವನ್ನು ಮಾಡೋದಕ್ಕಾಗಿ ಅಂತ ಸಿದ್ಧರಾಗಿದ್ದಾರೆ. ಆಗ ಪರಮಾತ್ಮ ಕೇಳುತ್ತಾನೆ, ಏನು ಯಾಗವನ್ನು ಮಾಡುತ್ತಾ ಇದ್ದೀರಿ, ಯಾರನ್ನು ಕುರಿತು ಯಾಗವನ್ನು ಮಾಡುತ್ತಾ ಇದ್ದೀರಿ ಅಂತ ಹೇಳಿದಾಗ, ಇಲ್ಲ, ಇಂದ್ರನೇ ಮಳೆಯನ್ನು ಸುರಿಸುತ್ತಾನೆ. ಈ ಮೇಘಗಳನ್ನೆಲ್ಲವನ್ನು ಕೂಡ ನಿಯಮನವನ್ನು ಮಾಡಿ ಇಂದ್ರ ತಾನು ಮಳೆಯನ್ನು ಸುರಿಸುತ್ತಾನೆ. ಮಳೆ ಸುರಿಸಿದರೆ ಆಗ ನಮಗೆ ಧಾನ್ಯಗಳು ಬರುತ್ತವೆ. ಹಾಗಾಗಿ ಆ ಉಪಕಾರದ ಸ್ಮರಣೆಗಾಗಿ ಅಂತ ಹೇಳಿಬಿಟ್ಟು ಆ ಇಂದ್ರನಿಗೆ ನಾವು ಯಾಗವನ್ನು ಮಾಡುತ್ತಾ ಇದ್ದೇವೆ ಅಂತ ಹೇಳಿದಾಗ ಆಗ ಪರಮಾತ್ಮ ಹೇಳುತ್ತಾನೆ, ಇಂದ್ರನನ್ನು ಕುರಿತು ಯಾಕೆ ಮಾಡುತ್ತೀರಿ? ಇಂದ್ರನು ತಾನು ಸ್ವತಂತ್ರನಲ್ಲೇ ಅಲ್ಲ, ಸ್ವತಂತ್ರನಾದವನು ಪರಮಾತ್ಮನೇ. ಹಾಗಾಗಿ ಇವರೆಲ್ಲರೂ ಕೂಡ ಅವಾಂತರ ಈಶ್ವರರು. ಅವರೆಲ್ಲಿಗೆ ಸಾಮರ್ಥ್ಯ ಅಂತ ಅನ್ನೋದಿಲ್ಲ. ಅವರು ಬೇಕಾದರೆ ಸಕಾಮವಾಗಿ ಮಾಡಿದಂತಹ ಕರ್ಮಗಳಿಗೆ ಫಲವನ್ನು ಕೊಟ್ಟರೂ ಕೂಡ ನಿಷ್ಕಾಮವಾಗಿ ಮಾಡುವಂತಹ ಏನು ಕರ್ಮಗಳಿವೆ ಅದಕ್ಕೆ ಮೋಕ್ಷವೆಂಬಂತಹ ಫಲವನ್ನು ಕೊಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಅಂತ ಅನ್ನೋದಿಲ್ಲ. ಹಾಗಾಗಿ ನೀವು ಭಗವಂತನನ್ನೇ ಉದ್ದೇಶಿಸಿ ಯಾಗವನ್ನು ಮಾಡಿರಿ. ಇಲ್ಲೇ ಗೋವರ್ಧನಗಿರಿ ಇದೆ, ಆ ಗೋವರ್ಧನಗಿರಿಯಲ್ಲಿ ಇರುವಂತಹ ಪರಮಾತ್ಮನನ್ನು ಉದ್ದೇಶಿಸಿ ನೀವು ಯಾಗವನ್ನು ಮಾಡಿರಿ. ಅನೇಕ ಜನ ಗೋವರ್ಧನಗಿರಿಗೇನೆ ಉದ್ದೇಶಿಸಿ ಯಾಗವನ್ನು ಮಾಡಿರಿ ಅಂತ ಹೇಳಿದ್ದಾನೆ ಅಂತ ತಿಳಿಯುತ್ತಾರೆ. ಆದರೆ ಸ್ಪಷ್ಟವಾಗಿ ಇಲ್ಲಿ ನಮಗೆ ತಿಳಿಸುತ್ತಾರೆ, ಗೋವರ್ಧನಗಿರಿಯಲ್ಲಿರುವಂತಹ ಪರಮಾತ್ಮ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ಈ ಗೋವರ್ಧನಗಿರಿಯಲ್ಲಿರುವಂತಹ ಏನು ಪರಮಾತ್ಮನಿದ್ದಾನೆಯೋ ಆ ಪರಮಾತ್ಮನನ್ನು ಉದ್ದೇಶಿಸಿ ನೀವು ಯಾಗವನ್ನು ಮಾಡಿರಿ. ಅನೇಕ ಜನ ಬ್ರಾಹ್ಮಣರನ್ನು ಕರೆಯಿರಿ, ಅವರಿಗೆ ಪಕ್ವಾನ್ನಗಳನ್ನು ಬಡಿಸಿ ಆ ಬ್ರಾಹ್ಮಣರ ಅಂತರ್ಯಾಮಿಯಾದಂತಹ ಪರಮಾತ್ಮನ ಪೂಜೆಯನ್ನು ಮಾಡಿರಿ. ಅವರಿಗೆ ಬೇಕಾದಷ್ಟು ದಕ್ಷಿಣೆಯನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸ್ರಿ ಎಂಬುದಾಗಿ ಪರಮಾತ್ಮ ಹೀಗೆ ಹೇಳಿದ್ದಾನೆ. ಆ ಪರಮಾತ್ಮನ ಮಾತನ್ನು ಅವರೆಲ್ಲರೂ ಕೂಡ ಕೇಳಿದ್ದಾರೆ ನೋಡಿ. ಒಂದು 10-11 ವರ್ಷದ ಬಾಲಕ ತಾನು ಹೇಳಿದಂತಹ ಮಾತಿನಿಂದಾಗಿ ಅವರೆಲ್ಲರೂ ಕೂಡ ಕನ್ವಿನ್ಸ್ ಆಗಿದ್ದಾರೆ. ಆ ಕೃಷ್ಣನ ಆ ಮಾತುಗಾರಿಕೆ ಹೇಗಿರಬೇಕು ಅಂತ ನಾವು ತಿಳಿಯಬೇಕು. ಅಂದರೆ ಇವತ್ತು ಅನೇಕ ಜನ ಪುರೋಹಿತರು ಬಂದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿದರೂ ಕೂಡ ಇಲ್ಲ, ನಾವು ಅನಾದಿ ಕಾಲದಿಂದ ಹೀಗೆ ಮಾಡ್ಕೊತಾ ಬಂದಿದ್ದೇವೆ, ನಮ್ಮ ವಂಶ ಪರಂಪರೆ ಹೀಗೆ ಇದೆ, ನಮ್ಮ ಮನೆ ಪದ್ಧತಿ ಹೀಗೆ ಇದೆ ಅಂತ ಹೇಳಿಬಿಟ್ಟು ಅವರು ಕನ್ವಿನ್ಸೇ ಆಗೋದಿಲ್ಲ. ಆದರೆ ಪರಮಾತ್ಮ ತಾನು ಸಣ್ಣ ಹುಡುಗ, 10-11 ವರ್ಷದ ಹುಡುಗ ಅಷ್ಟೇ. ಹಾಗಿದ್ದರೂ ಕೂಡ ಪರಮಾತ್ಮ ಅವರನ್ನೆಲ್ಲರನ್ನೂ ಕೂಡ ಅನೇಕ ವರ್ಷಗಳಿಂದಾಗಿ ಆ ಯಾಗವನ್ನು ಮಾಡಿಕೊಳ್ಳುತ್ತಾ ಬರುತ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಆ ಯಾಗವನ್ನು ಬಿಡಿಸಿ ಗೋವರ್ಧನಗಿರಿಯಲ್ಲಿ ಸನ್ನಿಹಿತನಾದಂತಹ ಪರಮಾತ್ಮನನ್ನು ಉದ್ದೇಶಿಸಿ ಯಾಗವನ್ನು ಮಾಡಿರಿ ಎಂಬುದಾಗಿ ಕನ್ವಿನ್ಸ್ ಮಾಡಿದ್ದಾನೆ. ಅಂದರೆ ನಮಗೆ ಮಕ್ಕಳು ನಮ್ಮ ಮಾತನ್ನು ಕೇಳೋದಿಲ್ಲ ಅಂತ ಬಹಳ ತಂದೆ ತಾಯಿಯಂದರಿಗೆ ಬಹಳ ಒಂದು ಪೀಡೆ ಆಗುತ್ತಾ ಇರುತ್ತದೆ. ನಾವು ಅವರಿಗೆ ಹೋದರೆ ನಮ್ಮ ಮಕ್ಕಳು ಮಾತನ್ನೇ ಕೇಳೋದಿಲ್ಲ, ಧರ್ಮ ಮಾರ್ಗದಲ್ಲಿ ಇಡಬೇಕು ಅಂತ ನಾವು ಅಂದುಕೊಳ್ಳುತ್ತೇವೆ, ದೇವಾಲಯಕ್ಕೆ ಹೋಗ್ಬಾ ಅಂತ ಹೇಳ್ತೀವಿ, ಏನು ಹೇಳಿದ್ರು ಅವ್ರು ಕೇಳೋದೇ ಇಲ್ಲ, ಹೇಗೆ ಕನ್ವಿನ್ಸ್ ಮಾಡೋದೋ ಏನೋ ಗೊತ್ತೇ ಆಗೋದಿಲ್ಲ ಅಂತ. ಪರಮಾತ್ಮನ ಈ ಚರಿತ್ರೆಯನ್ನು ಸ್ಮರಣೆ ಮಾಡಿ, ಭಗವಂತ ನೀನು ಹೇಗೆ ಅವರನ್ನೆಲ್ಲರನ್ನೂ ಒಪ್ಪಿಸಿಯೋ ಹಾಗೆ ನಾವು ಹೇಳಿದಂತಹ ಮಾತನ್ನು ಕೂಡ ಕೇಳುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದರೆ ಆಗ ನಮ್ಮ ಮಾತನ್ನು ಕೂಡ ಕೇಳುವಂತೆ ಆಗುತ್ತದೆ ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದು. ಹೀಗೆ ಪರಮಾತ್ಮ ಅವರನ್ನೆಲ್ಲರನ್ನೂ ಕೂಡ ಒಪ್ಪಿಸಿ ಆ ಗೋವರ್ಧನಗಿರಿಯಲ್ಲಿ ಸನ್ನಿಹಿತನಾದಂತಹ ಪರಮಾತ್ಮನನ್ನು ಉದ್ದೇಶಿಸಿ ಯಾಗವನ್ನು ಪ್ರಾರಂಭ ಮಾಡಿಸಿದ್ದಾನೆ. ಕೃಷ್ಣಸ್ತ್ವನ್ಯತಮಂ ರೂಪಂ ಗೋವಿಶ್ರಂಭಣಂ ಗತಃ ಶೈಲೋಸ್ಮೀತಿ ಬ್ರುವನ್ ಭೂರಿ ಬಲಿಮಾದತ್ ಬೃಹದ್ವಪು. ಆಗ ಶ್ರೀಕೃಷ್ಣ ಪರಮಾತ್ಮ ಆಲೋಚನೆಯನ್ನು ಮಾಡಿದ. ಇವರಿಗೆ ಎಲ್ಲ ಗೋಪಾಲಕರಿಗೂ ಕೂಡ ವಿಶ್ವಾಸವನ್ನು ಹುಟ್ಟಿಸಬೇಕು.
ಅಂದರೆ ತಾವೇನೋ ಯಾಗವನ್ನು ಮಾಡಿದರು, ಆ ಗೋವರ್ಧನಗಿರಿಯಲ್ಲಿ ಪರಮಾತ್ಮ ಇದ್ದಾನೋ ಇಲ್ಲೋ, ಅವನ ಸ್ವೀಕಾರ ಮಾಡ್ತಾನೋ ಇಲ್ಲೋ ಅಂತನ್ನುವಂತಹ ಆ ಏನು ಸಂಶಯ ಅಂತನ್ನೋದೇ ಅವರಿಗೆ ಬರೋದು ಬೇಡ ಎಂಬುದಾಗಿ ಪರಮಾತ್ಮ ಏನು ಮಾಡುತ್ತಾನೆ ಅಂತಂದರೆ ಒಂದು ದೊಡ್ಡದಾದಂತಹ ರೂಪವನ್ನು ಸ್ವೀಕಾರ ಮಾಡುತ್ತಾನೆ. ಕೃಷ್ಣ ರೂಪದಿಂದಾಗಿ ಅಲ್ಲಿದ್ದಾನೆ, ಮತ್ತೊಂದು ರೂಪವನ್ನು ದೊಡ್ಡದಾದಂತಹ ಪರ್ವತದ ಆಕಾರದಲ್ಲಿರುವಂತಹ ದೊಡ್ಡ ರೂಪವನ್ನು ಸ್ವೀಕಾರ ಮಾಡಿ ನಾನೇ ಪರ್ವತ ಎಂಬುದಾಗಿ ಹೇಳುತ್ತಾ ಅವರೇನು ಯಾಗವನ್ನು ಮಾಡಿ ಬಲಿಯನ್ನಿಟ್ಟರೋ ಆ ಬಲಿಯನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡಿ ಅವರ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ. ಆಗ ಈ ಎಲ್ಲ ದೃಶ್ಯವನ್ನು ನೋಡಿದಂತಹ ಇಂದ್ರನಿಗೆ ಆಗ ಅಸುರಾವೇಶ ಸ್ವಲ್ಪ ಆಗಿರುತ್ತದೆ. ಆಗ ಅಸುರಾವೇಶದಿಂದಾಗಿ ತಾನು ಏನು ಮಾಡುತ್ತಾನೆ ಅಂತಂದರೆ, ಕೃಷ್ಣ ತಾನು ಸಾಮಾನ್ಯ ಮನುಷ್ಯ ಎಂಬುದಾಗಿ ತಿಳಿದುಬಿಟ್ಟು ಈ ಗೋಪಾಲಕರಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಬೇಕು ಎಂಬುದಾಗಿ ಪ್ರಳಯ ಕಾಲದಲ್ಲಿ ಹೇಗೆ ಮಳೆಯನ್ನು ಸುರಿಸಬೇಕೋ ಹಾಗೆ ಮಳೆಯನ್ನು ಸುರಿಸುತ್ತಾ ಇದ್ದಾನೆ. ಜೋರಾದಂತಹ ಧಾರಾಕಾರವಾದಂತಹ ಒಂದೊಂದು ಆಣಿ ಸೊಂಡಿಲಿನಂತೆ ಅಷ್ಟು ದೊಡ್ಡದಾದಂತಹ ಹನಿಗಳಿವೆ. ಅಂತಹ ದೊಡ್ಡದಾದಂತಹ ಹನಿಗಳಿಂದಾಗಿ ಕೂಡಿಕೊಂಡಿರುವಂತಹ ಅತ್ಯಂತ ಭಯಂಕರವಾದಂತಹ ಮಳೆಯನ್ನು ಸುರಿಸುತ್ತಾ ಇದ್ದಾನೆ. ಜೋರಾದಂತಹ ಗಾಳಿ ಬೀಸುತ್ತಾ ಇದೆ. ಆಗ ಪರಮಾತ್ಮ ಎಲ್ಲ ಗೋಪಾಲಕರನ್ನು ಗೋವುಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ ಹೇಳಿಬಿಟ್ಟು ಅದೇ ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನ ಮೇಲೆ ಹಿಡಿದು ನಿಂತಿದ್ದಾನೆ. ಒಂದು ವಾರದವರೆಗೆ ನಿರಂತರವಾಗಿ ಇಂದ್ರನು ಮಳೆಯನ್ನು ಸುರಿಸಿದ್ದಾನೆ. ಹಾಗಿದ್ದರೂ ಕೂಡ ಪರಮಾತ್ಮ ಸ್ವಲ್ಪವೂ ಕೂಡ ಕದಲದೇನೆ ತಾನು ಆ ಗಿರಿಯನ್ನು ಧಾರಣೆ ಮಾಡಿ ಅವರನ್ನೆಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡಿದ್ದಾನೆ. ಹೀಗೆ ಪರಮಾತ್ಮ ಎಲ್ಲ ಗೋಪಾಲಕರಿಗೂ ಕೂಡ ತಾನು ಅಭಯವನ್ನು ನೀಡುತ್ತಾ ಇದ್ದಾನೆ. ಆಗ ಇಂದ್ರನಿಗೆ ಆಗ ಭಯವಾಗಿದೆ. ಏನಿದು, ಯಾಕೆ ಹೀಗೆ ಆಗುತ್ತಾ ಇದೆ? ನಾನು ಇಷ್ಟರವರೆಗೆ ನನಗೆ ಪರಾಭವ ಆದದ್ದೇ ಇಲ್ಲ, ಅಂತಹದ್ದು ನನಗೆ ಹೀಗೆ ಯಾಕೆ ಪರಾಭವ ಅಂತ ಅನ್ನೋದು ಆಗುತ್ತಾ ಇದೆ ಎಂಬುದಾಗಿ ಇಂದ್ರನು ತಾನು ವಿಚಾರವನ್ನು ಮಾಡಿದಾಗ ಆಗ ಕೃಷ್ಣ ಬೇರೆ ಯಾರೋ ಅಲ್ಲ, ಸಾಕ್ಷಾತ್ತು ಪರಮಾತ್ಮನೇ ಅನ್ನುವಂತಹ ಆ ಬುದ್ಧಿ ಅಂತನೂ ತನಗೆ ಬರುತ್ತದೆ. ಕೃಷ್ಣ ಪರಮಾತ್ಮ ತಾನು ಹೀಗೆ ಮಾಡಿದ್ದೇ ಆ ಇಂದ್ರನಿಗೆ ಗರ್ವ ಏನು ಬಂದಿತ್ತು, ತ್ರೈಲೋಕ್ಯಾಧಿಪತ್ಯದ ಒಂದು ಮದ. ಯಾವುದೋ ಒಂದು ಸಣ್ಣ ಸಂಸ್ಥೆಗೆ ಅಧಿಕಾರಿಗಳಾದ್ರೇ ನಮಗೆ ಗರ್ವ ಬರುತ್ತದೆ, ಹೌದಿಲ್ಲ? ನೀನೆಲ್ಲ ಮಾತಾಡ್ಕೊಂಡ್ರಿ. ಹಾಗೆ ಆ ಗರ್ವ ಅಂತನೋದು ಬಂದಿರುತ್ತದೆ. ಅಂತಹದ್ದು ತ್ರೈಲೋಕ್ಯಾಧಿಪತ್ಯ ಇದೆ, ಅಂತಹದ್ದು ಅವನಿಗೆ ಗರ್ವ ಬರೋದಿಲ್ಲವ? ಹಾಗಾಗಿ ಗರ್ವ ಅಂತನೋದು ಬಂದಿದೆ. ಅಂದರೆ ಕೆಲವೊಂದು ಸಲ ದೇವತೆಗಳಿಗೂ ಕೂಡ ಗರ್ವ ಅಂತನೋದು ಅಸುರಾವೇಶ ಅಂತನೋದು ಆಗುತ್ತದೆ ಎಂಬುದಾಗಿ ನಮಗೆ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಏತಸ್ಮಾತ್ ಕಾರಣಾತ್ ಕೃಷ್ಣ ಶಕ್ರಸ್ಯ ವಿಮದಾಯತು ಗಿರ್ಯಾದಿಸ್ಥಂ ಆತ್ಮಾನಂ ಪೂಜೆಯಾಮಾಸ ಬಲ್ಲವೈಹಿ ಅತ್ಯಲ್ಪಸ್ತ್ವಸುರಾವೇಶೋ ದೇವಾನಾಂಚ ಭವಿಷ್ಯತಿ. ಪ್ರಾಣದೇವರನ್ನು, ಮುಖ್ಯ ಪ್ರಾಣದೇವರನ್ನು ಬಿಟ್ಟು ಪ್ರಾಣಮೀಕಂ ವಿನಾಶೌಹಿ ತ್ವಾಕನಾಶ್ಮ ಸಮಸ್ಮೃತಃ. ವಾಯುದೇವರನ್ನು ಆಕನಾಶ್ಮ ಸಮ ಎಂಬುದಾಗಿ ಹೇಳುತ್ತಾರೆ. ಅವರಿಗೆ ಎಂದೂ ಕೂಡ ಅಸುರಾವೇಶ ಅಂತನ್ನೋದು ಆಗೋದೇ ಇಲ್ಲ. ಬೇರೆ ದೇವತೆಗಳಿಗೆ ಸ್ವಲ್ಪ ಅಸುರಾವೇಶ ಅವಾಗವಾಗ ಆಗುತ್ತಾ ಇರುತ್ತದೆ. ಹಾಗಾಗಿ ಆ ಅಸುರಾವೇಶದಿಂದಾಗಿ ಗರ್ವಿತನಾಗಿದ್ದಾನೆ ಇಂದ್ರ. ತಾನು ತ್ರೈಲೋಕ್ಯಾಧಿಪತ್ಯದ ಗರ್ವದಿಂದಾಗಿ ಇರಬೇಕಾದಾಗ ಆ ಗರ್ವವನ್ನು ಪರಿಹಾರ ಮಾಡಿ ಇಂದ್ರನ ಮೇಲೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಪರಮಾತ್ಮ ತಾನು ಹೀಗೆ ಮಾಡಿದ್ದಾನೆ. ಇಂದ್ರನು ತನ್ನ ತಪ್ಪನ್ನು ತಿಳಿದುಕೊಂಡು ಸುರಭಿಯನ್ನು, ಕಾಮಧೇನುವನ್ನು ಕರೆದುಕೊಂಡು ಬಂದು ತಾನು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಪರಮಾತ್ಮ, ನನ್ನ ತಪ್ಪನ್ನು ಕ್ಷಮಿಸಿಬಿಡು, ನಾನು ತಿಳಿಯದೇನೆ ನಾನು ಈ ರೀತಿಯಾಗಿ ತಪ್ಪನ್ನು ಆಚರಣೆಯನ್ನು ಮಾಡಿದ್ದಾನೆ. ಪಿತಾ ಗುರಸ್ತುಂ ಜಗತಾಂ ಅಧೀಶೋ ದುರತ್ಯಯ ಕಾಲ ಉಪಾತ್ತದಂಡ ಹಿತಾಯ ಸ್ವೇಚ್ಛಾ ತನುಭಿಸ್ ಸಮೀಹಸೆ ಮಾನಂ ವಿಧುನ್ವನ್ ಜಗದೀಶಮಾನಿನಾಂ. ಪರಮಾತ್ಮ, ನೀನು ತಂದೆಯಾಗಿದ್ದೀಯಾ, ನಮಗೆ ಗುರು ಆಗಿದ್ದೀಯಾ. ಹಾಗಾಗಿ ತಂದೆ ತಾಯಿಯಂದಿರು ಮಕ್ಕಳು ಮಾಡಿದಂತಹ ತಪ್ಪನ್ನು ಹೇಗೆ ಕ್ಷಮಿಸುತ್ತಾರೋ ಹಾಗೆ ನನ್ನ ತಪ್ಪನ್ನು ಕ್ಷಮಿಸಿಬಿಡು. ನೀನು ಅವತಾರವನ್ನು ಮಾಡೋದೇ, ನೀನು ರೂಪಗಳನ್ನು ಧಾರಣೆ ಮಾಡೋದೇ ಎಲ್ಲ ಸಜ್ಜನರ ಭಕ್ತರ ಅನುಗ್ರಹವನ್ನು ಮಾಡೋದಕ್ಕಾಗಿ, ಅವರಕ್ಕೆ ಮಂಗಲವನ್ನು ಉಂಟು ಮಾಡೋದಕ್ಕಾಗಿ, ಅವರ ಹಿತವನ್ನು ಮಾಡೋದಕ್ಕಾಗಿ ನೀನು ರೂಪಗಳನ್ನು ಸ್ವೀಕಾರ ಮಾಡುತ್ತೀಯಾ. ಹಾಗಾಗಿ ಯಾರು ನಾವೇ ಜಗತ್ತಿನ ಸ್ವಾಮಿಗಳು ಎಂಬುದಾಗಿ ತಾವು ಗರ್ವವನ್ನು ಹೊಂದುತ್ತಾರೆಯೋ ಅವರ ಗರ್ವವನ್ನೆಲ್ಲವನ್ನು ಕೂಡ ನೀನು ಪರಿಹಾರ ಮಾಡುತ್ತೀಯಾ. ಯೇಸ್ಮದ್ವಿದಾಸ್ಯರು ಜಗದೀಶ ಮಾನಿನಃ ತ್ವಾಂ ವೀಕ್ಷ್ಯ ಕಾಲೇ ಭಯಮಾಶ್ರುತಂ ಮದಂ ಹಿತ್ವಾರ್ಯ ಮಾರ್ಗಂ ಪ್ರಭಜಂತ್ಯಪಸ್ಮಯ ಹೀಹಾ ಕಲಾನಾಮಪಿ ತೇನು ಶಾಸನಂ. ನಮ್ಮಂತಹ ಅವರು ಅವಾಗವಾಗ ಹೀಗೆ ನಾವೇ ಜಗತ್ತಿನ ಸ್ವಾಮಿಗಳು ಎಂಬುದಾಗಿ ಸ್ವಾತಂತ್ರ್ಯ ಭಾವನೆಯನ್ನು ಹೊಂದಿದಾಗ ಆಗ ನೀನು ದರ್ಶನವನ್ನು ಕೊಟ್ಟು ನಮ್ಮ ಸ್ವಾತಂತ್ರ್ಯ ಭಾವನೆಯನ್ನು ಕಳೆಯುತ್ತೀಯ, ಆ ಗರ್ವವನ್ನೆಲ್ಲವನ್ನು ಕೂಡ ಪರಿಹಾರ ಮಾಡುತ್ತೀ. ಹೀಗೆ ನಾವು ನಮಗೆ ಆ ಗರ್ವವನ್ನು ಪರಿಹಾರ ಮಾಡಿ ಮತ್ತೆ ಭಕ್ತಿ ಮಾರ್ಗವನ್ನು ತೋರಿಸುತ್ತೀಯ. ಹೀಗೆ ಪರಮಾತ್ಮ, ನೀನು ನಮಗೆ ಮಾಡುವಂತಹ ದಂಡವೂ ಕೂಡ ಇದು ಹಿತವೇ ಆಗಿದೆ, ನಮ್ಮ ಹಿತಕ್ಕಾಗಿಯೇ ನಮ್ಮ ದಂಡವನ್ನು ಮಾಡುತ್ತೀಯಾ ಎಂಬುದಾಗಿ ತಾನು ಹೇಳುತ್ತಾ ಇದ್ದಾನೆ. ಅಂದರೆ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡುತ್ತಾರೆ, ಪರಮಾತ್ಮ ಸಜ್ಜನರಿಗೂ ದಂಡವನ್ನು ಮಾಡುತ್ತಾನೆ, ಅಸಜ್ಜನರಿಗೂ ದಂಡವನ್ನು ಮಾಡುತ್ತಾನೆ. ಆದರೆ ಸಜ್ಜನರಿಗೆ ಯಾಕೆ ದಂಡವನ್ನು ಮಾಡುತ್ತಾನೆ ಅಂತಂದರೆ ಸತಾಂತ ಶ್ರೇಯಸೇ ಸೈವ ಹನುಶಾಸ್ತ್ರೆ ಭವಿಷ್ಯತಿ.
ಸಜ್ಜನರಿಗೆ ಶಾಸನೆಯನ್ನು ಮಾಡುತ್ತಾನೆ. ಯಾಕೆ ಅಂತಂದರೆ ಅವರಿಗೆ ಶ್ರೇಯಸ್ಸಾಗಲಿ, ಅವರಿಗೆ ಮಂಗಳವಾಗಲಿ ಅಂತನ್ನೋದಕ್ಕಾಗಿ, ಅವರ ಹಿತಕ್ಕಾಗಿ ಶಾಸನೆಯನ್ನು ಮಾಡುತ್ತಾನೆ. ಆದರೆ ಅಸಜ್ಜನರಿಗೆ ತಮಗೆ ಅನರ್ಥವನ್ನು ಉಂಟು ಮಾಡೋದಕ್ಕಾಗಿಯೇ ಪರಮಾತ್ಮ ಶಾಸನೆಯನ್ನು ಮಾಡುತ್ತಾನೆ. ಹಾಗಾಗಿ ನಾನು ಸಜ್ಜನನೇ ಆಗಿದ್ದೇನೆ, ನಿನ್ನ ಭಕ್ತನೇ ಆಗಿದ್ದೇನೆ, ಏನೋ ಒಂದು ಸ್ವಲ್ಪ ಗರ್ವದಿಂದಾಗಿ ಹೀಗೆ ಅಪರಾಧವನ್ನು ಮಾಡಿದ್ದೇನೆ, ಹಾಗಾಗಿ ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನ ಮೇಲೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಹೇಳಿದಾಗ ಪರಮಾತ್ಮ ಇಂದ್ರನ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ. ಹೀಗೆ ಪರಮಾತ್ಮ ಅನೇಕ ವಿಧವಾದಂತಹ ಲೀಲೆಗಳನ್ನು ತೋರುತ್ತಾ ಇದ್ದಾನೆ. ಒಂದು ಸಲ ಕೃಷ್ಣನ ತಂದೆಯಾದಂತಹ ನಂದಗೋಪ ತಾನು ಏಕಾದಶಿ ವ್ರತವನ್ನು ಮಾಡಿದ್ದಾನೆ. ಮುಂದಿನ ದಿನ ದ್ವಾದಶಿ. ತಾನು ಯಮುನಾ ತೀರಕ್ಕೆ ತಾನು ಸ್ನಾನಕ್ಕೆ ಅಂತ ಹೋಗಿದ್ದಾನೆ. ದ್ವಾದಶಿ ಅಂತಂದರೆ ಬಹಳ ಅವಸರ ಇರುತ್ತದೆ ನೋಡ್ರಿ, ಯಾವಾಗ ಸೂರ್ಯೋದಯ ಆಗತ್ತಾ, ಯಾವಾಗ ತಿಂತೀವಿ ಅಂತ ಕಾಯುತ್ತಾ ಇರುತ್ತಾರೆ. ಇನ್ನು ಕೆಲವು ಜನ ಅಂತೂ 2 ಗಂಟೆ ಆದರೆ ಸಾಕು ಸ್ನಾನ ಮಾಡಿಬಿಟ್ಟು ಪಾನಕ ಕುಡಿಯೋದು ಅಂಥವೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ನಂದಗೋಪ ಸಮಯ ಗೊತ್ತಾಗಲಿಲ್ಲ, ಸ್ವಲ್ಪ ಯಾವ ಕಾಲಕ್ಕೆ ತಾನು ಸ್ನಾನಕ್ಕೆ ಹೋಗಬೇಕಾಗಿತ್ತು ಅದಕ್ಕಿಂತಲೂ ಅವಸರ ಮಾಡಿ ಸ್ವಲ್ಪ ಆ ನಿಶೀಥ ಕಾಲದಲ್ಲಿಯೇ, ಮಧ್ಯರಾತ್ರಿಯ ಕಾಲದಲ್ಲಿಯೇ, ತಾನು ಆಸುರಿ ಕಾಲದಲ್ಲಿಯೇ ತಾನು ಸ್ನಾನಕ್ಕೆ ಅಂತ ಹೋಗಿದ್ದಾನೆ. ಆಗ ವರುಣನ ಭೃತ್ಯರೆಲ್ಲರೂ ಕೂಡ ಆ ನಂದಗೋಪನನ್ನು ವರುಣಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಆಗ ಅಲ್ಲಿರುವಂತಹ ಗೋಪಾಲಕರೆಲ್ಲರೂ ಕೂಡ ನಂದಗೋಪನು ಯಮುನಾ ನದಿಗೆ ಹೋಗಿ ಮತ್ತೆ ತಿರುಗಿ ಬಾರದೇ ಇದ್ದದ್ದನ್ನು ಕಂಡು ಅವರೆಲ್ಲರೂ ಕೂಡ ಕೃಷ್ಣನನ್ನು ಕೂಗುತ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ತಾನು ಹೋಗಿ ಆ ವರುಣಲೋಕಕ್ಕೆ ಹೋಗಿ ತಾನು ನಂದಗೋಪನನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬರುತ್ತಾನೆ. ವರುಣನು ಕೂಡ ಶ್ರೀಕೃಷ್ಣ ಪರಮಾತ್ಮ ಬಂದದ್ದನ್ನು ಕಂಡು ಬಹಳ ಸಂತೋಷವನ್ನು ಪಡುತ್ತಾನೆ. ನಮ್ಮ ದೊಡ್ಡ ಭಾಗ್ಯ, ನೀನು ನಮ್ಮ ಲೋಕಕ್ಕೆ ಬಂದದ್ದು, ನಿಮ್ಮ ತಂದೆ ಅಂತ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನನ್ನ ಭೃತ್ಯರು ಕರೆದುಕೊಂಡು ಬಂದಿದ್ದಾರೆ, ನಮ್ಮ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ಹೇಳಿ ನಂದಗೋಪನನ್ನು ಕೊಟ್ಟು ಕಳುಹಿಸುತ್ತಾನೆ ವರುಣನು ಕೂಡ. ಹೀಗೆ ಪರಮಾತ್ಮ ತನ್ನ ತಂದೆಯಾದಂತಹ ನಂದಗೋಪನನ್ನು ಕೂಡ ರಕ್ಷಣೆಯನ್ನು ಮಾಡುತ್ತಾನೆ. ಇನ್ನೊಂದು ಸಲ ಪರಮಾತ್ಮ ತಾನು ರಾಸಕ್ರೀಡೆಯನ್ನು ಮಾಡೋದಕ್ಕಾಗಿ ಅಂತ ಆ ಶರತ್ಕಾಲ ಅಂತ ಅನ್ನೋದು ಬಂದಾಗ ಎಲ್ಲ ಗೋಪಿಕಾಸ್ತ್ರೀಯರ ಜೊತೆಗೆ ರಾಸಕ್ರೀಡೆಯನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡುತ್ತಾನೆ. ಪರಮಾತ್ಮ ತಾನು ರಾತ್ರಿಯ ಕಾಲವಾದಾಗ ವೇಣುನಾದವನ್ನು ಮಾಡುತ್ತಾ ಇದ್ದಾನೆ. ನಿಶಮ್ಯ ಗೀತಂ ತದನಂಗವರ್ಧನಂ ವ್ರಜಸ್ತ್ರೀಯ ಕೃಷ್ಣ ನಿಶಕ್ತ ಮಾನಸಾಹ ಆಜಗ್ಮುಹು ಅನ್ಯೋನ್ಯಮಲಕ್ಷಿತಾಶಯಾ ಸತತ್ರ ಕಾರ್ತಸ್ವರ ಲೋಲಕುಂಡಲಾಹ. ಆ ಪರಮಾತ್ಮ ತಾನು ವೇಣುಗಾನವನ್ನು ಮಾಡುತ್ತಾ ಇದ್ದರೆ ಆ ವೇಣುನಾದದಿಂದಾಗಿ ಅವರೆಲ್ಲರೂ ಕೂಡ ಮೈ ಮರೆತು ಬಿಟ್ಟಿದ್ದಾರೆ. ಆ ಅನಂಗವರ್ಧನಂ ಆ ಗೀತ ಹೇಗಿತ್ತು ಅಂತಂದರೆ ಆ ಕಾಮವನ್ನು ವರ್ಧಿಸುತ್ತಾ ಅಂತಹ ದಿವ್ಯವಾದಂತಹ ಗಾನವನ್ನು ಮಾಡುತ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ಬೇರೆ ಬೇರೆ ಕೆಲಸವನ್ನು ಮಾಡುತ್ತಾ ಇದ್ದರು. ಕೆಲವು ಜನ ಗಂಡಂದರಿಗೆ ಬಡಿಸುತ್ತಾ ಇದ್ದರು, ಕೆಲವು ಜನ ತಾವು ಅಲಂಕಾರವನ್ನು ಮಾಡಿಕೊಳ್ಳುತ್ತಾ ಇದ್ದರು, ಕೆಲವು ಜನ ತಾವು ಹಿಕ್ಕುಕೊಳ್ಳುತ್ತಾ ಇದ್ದರು, ಹೀಗೆ ಕೆಲವು ಜನ ಕೂಸುಗಳಿಗೆ ಸ್ತನಪಾನವನ್ನು ಮಾಡಿಸುತ್ತಾ ಇದ್ದರು. ಹೀಗೆ ಬೇರೆ ಬೇರೆ ಕೃತ್ಯಗಳನ್ನು ಮಾಡುತ್ತಾ ಇದ್ದರು. ಆದರೆ ಆ ಕೃಷ್ಣನ ಆ ವೇಣುನಾದವನ್ನು ಕೇಳಿ ಅವರೆಲ್ಲರೂ ಕೂಡ ಆ ಕೆಲಸಗಳನ್ನು ಅಲ್ಲಿಯೇ ಬಿಟ್ಟು ಬಂದಿದ್ದಾರೆ. ಒಂದೇ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಬಂದಿದ್ದಾರೆ. ಸೀರೆಯನ್ನು ಅಸ್ತವ್ಯಸ್ತವಾಗಿ ಕಟ್ಟಿಕೊಂಡು ಕೆಲವು ಜನ ಬಂದಿದ್ದಾರೆ. ಇನ್ನು ಕೆಲವು ಜನ ಅರ್ಧ ಹಿಕ್ಕಿಕೊಂಡಿದ್ದಾರೆ, ಅರ್ಧ ಜಡೆಯನ್ನು ಹಾಕಿಕೊಂಡು ಹಾಗೆ ಬಂದುಬಿಟ್ಟಿದ್ದಾರೆ. ಸ್ತನಪಾನವನ್ನು ಮಾಡಿಸುವಂತಹ ಅವರು ತಾವು ಅಲ್ಲಿಯೇ ಆ ಕೂಸನ್ನು ಇಟ್ಟುಬಿಟ್ಟು ತಾವು ಆ ಕೃಷ್ಣನನ್ನು ನೋಡೋದಕ್ಕಾಗಿ ಅಂತ ಬಂದಿದ್ದಾರೆ. ಬಡಿಸುವವರು ಮಧ್ಯದಲ್ಲೇ ಬಿಟ್ಟುಬಿಟ್ಟು ನೀನೇ ಬಡಿಸ್ಕೋ ಅಂತ ಹೇಳಿಬಿಟ್ಟು ತಾವೆಲ್ಲ ಬಂದುಬಿಟ್ಟಿದ್ದಾರೆ. ಗಂಡಂದರು, ಅತ್ತೆ ಮಾವಂದರು, ಬಂಧು ಬಾಂಧವರೆಲ್ಲರೂ ಕೂಡ ತಡೆಯುತ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಅವರನ್ನು ಲೆಕ್ಕಿಸದೆ ತಾವಾರ್ಯಮಾನಾಹ ಪತಿಭಿ ಪಿತೃಭಿರ್ ಭ್ರಾತೃ ಬಂಧುಭಿ ಗೋವಿಂದಾಪಹೃತಾತ್ಮಾನಃ ನನ್ಯವರ್ತಂತ ಯೋಷಿತಃ. ಹಾಗಿದ್ದರೂ ಕೂಡ ಪರಮಾತ್ಮ ತಮ್ಮ ಮನಸ್ಸನ್ನು ಕದ್ದೆ ಬಿಟ್ಟಿದ್ದ, ಅಪಹಾರವನ್ನು ಮಾಡಿಬಿಟ್ಟಿದ್ದ. ಹಾಗಾಗಿ ಅವರು ಯಾರೂ ಕೂಡ ತಮ್ಮ ಬಂಧು ಬಾಂಧವರನ್ನು ಲೆಕ್ಕಿಸದೇನೆ ಪರಮಾತ್ಮನನ್ನು ನೋಡೋದಕ್ಕಾಗಿ ಅಂತ ಬರುತ್ತಾ ಇದ್ದಾರೆ. ಈ ಕಡೆಗೆ ತಾವೆಲ್ಲರೂ ಕೂಡ ಬಂದ ಮೇಲೆ ಪರಮಾತ್ಮ ಅವರ ಜೊತೆಗೆ ರಾಸಕ್ರೀಡೆಯನ್ನು ಪ್ರಾರಂಭವನ್ನು ಮಾಡುತ್ತಾ ಇದ್ದಾನೆ. ಆಗ ಒಂದು ಸಲ ಏನಾಯಿತು ಅಂತಂದರೆ ಪರಮಾತ್ಮ ಅವರೆಲ್ಲರಿಗೂ ಕೂಡ ಆ ಗೋಪಿಕಾ ಸ್ತ್ರೀಯರಿಗೆ ಗರ್ವ ಬಂದಿದೆ. ಪರಮಾತ್ಮ ಯಾರ ಜೊತೆಗೂ ಇಷ್ಟು ಏಕಾಂತದಲ್ಲಿ ಇರೋದಿಲ್ಲ, ಅಂತಹದ್ದು ನಮ್ಮ ಜೊತೆಗೆ ಇಷ್ಟು ಏಕಾಂತದಲ್ಲಿ ಇದ್ದಾನಿಲ್ಲ, ನಾವೆಲ್ಲರಿಗಿಂತಲೂ ಕೂಡ ಎಲ್ಲ ಸ್ತ್ರೀಯರಿಗಿಂತಲೂ ಕೂಡ ನಾವೇ ಶ್ರೇಷ್ಠರು ಎಂಬುದಾಗಿ ಅವರಿಗೆ ಆ ಗರ್ವ ಅಂತ ಅನ್ನೋದು ಬಂದಿದೆ. ಆ ಗರ್ವ ಅಂತ ಅನ್ನೋದು ಬಂದ ಕೂಡಲೇ ಪರಮಾತ್ಮ ತಾನು ಅಂತರ್ಧಾನವನ್ನು ಹೊಂದಿದ್ದಾನೆ, ಅದೃಶ್ಯನಾಗಿದ್ದಾನೆ. ಆಗ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಬಹಳ ದುಃಖಿತರಾಗಿದ್ದಾರೆ. ಪರಮಾತ್ಮ ಎಲ್ಲಿ ಎಂಬುದಾಗಿ ಹುಡುಕುತ್ತಾ ಹೋಗಿದ್ದಾರೆ. ಹುಡುಕುತ್ತಾ ಹೋದಾಗ ಪರಮಾತ್ಮನ ಆ ಸುಂದರವಾದಂತಹ ಪಾದದ ಚಿಹ್ನೆಗಳು, ಶಂಖಚಕ್ರ ಗದಾ ಪದ್ಮಗಳಿಂದಾಗಿ ಕೂಡಿದಂತಹ ಆ ಪಾದದ ಗುರುತು ಕಾಣಿಸುತ್ತಾ ಇದೆ. ಪರಮಾತ್ಮ ಅಲ್ಲಿ ನಡೆದು ಹೋದಂತಹ ಗುರುತು ಕಾಣಿಸುತ್ತಾ ಇದೆ. ಅದರ ಜೊತೆಗೆ ನೋಡುತ್ತಾರೆ, ಆ ಪರಮಾತ್ಮನ ಪಾದದ ಗುರುತಿನ ಜೊತೆಗೆ ಮತ್ತೊಬ್ಬ ಗೋಪಿಕಾ ಸ್ತ್ರೀಯ ಪಾದದ ಗುರುತು ಕೂಡ ಕಾಣಿಸುತ್ತಾ ಇದೆ. ಇಷ್ಟರವರೆಗೆ ಬಹಳ ದುಃಖವಾಗಿತ್ತು. ಆದರೆ ಆ ಗೋಪಿಕಾ ಸ್ತ್ರೀಯ ಒಂದು ಪಾದದ ಗುರುತನ್ನು ನೋಡಿದ ಮೇಲೆ ಅವರಿಗೆ ಇನ್ನೂ ಹೆಚ್ಚಿನ ದುಃಖವಾಗುತ್ತಾ ಇದೆ. ಯಾಕಂದರೆ ನಮಗೆ ಸಿಗದೇ ಇರುವಂತಹ ಭಾಗ್ಯ ಆ ಗೋಪಿಕಾ ಸ್ತ್ರೀಗೆ ಸಿಕ್ಕಿದೆಯಲ್ಲ ಎಂಬುದಾಗಿ ತಾವು
ಅಂದರೆ ನಮಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಸಿಗಬಾರ್ದು ಅಂತನ್ನುವಂತಹ ಭಾವನೆ ಅದು ಮನುಷ್ಯನಿಗಿರ್ತದೆ. ಹಾಗೆ ಆ ಗೋಪಿಕಾಸ್ತ್ರೀಯರು ಇನ್ನೂ ಬಹಳ ದುಃಖವನ್ನು ಅನುಭವಿಸುತ್ತಾ ಇದ್ದಾರೆ, ಬಹಳ ವ್ಯಥೆಯನ್ನು ಅನುಭವಿಸುತ್ತಾ ಇದ್ದಾರೆ. ಆಗ ಅವರೆಲ್ಲರೂ ಕೂಡ ಭಗವಂತನನ್ನು ಹುಡುಕುತ್ತಾ ಹೋಗುತ್ತಾ ಇದ್ದಾರೆ. ಅಷ್ಟರಲ್ಲಿ ಆ ಒಬ್ಬ ಗೋಪಿಕಾಸ್ತ್ರೀ ಏನು ಕೃಷ್ಣನ ಜೊತೆಗೆ ಇದ್ದಳೋ ಅವಳಿಗೂ ಕೂಡ ಗರ್ವ ಅಂತನ್ನೋದು ಬಂದಿದೆ. ಬೇರೆ ಎಲ್ಲ ಗೋಪಿಕಾಸ್ತ್ರೀಯರನ್ನು ಬಿಟ್ಟು ಪರಮಾತ್ಮ ನನ್ನ ಜೊತೆಗೆ ಇದ್ದಾನೆಲ್ಲ, ಎಲ್ಲ ಗೋಪಿಕಾಸ್ತ್ರೀಯರಿಗಿಂತಲೂ ಕೂಡ ನಾನೇ ಶ್ರೇಷ್ಠಳು ಎಂಬುದಾಗಿ ಗರ್ವ ಬಂದಾಗ ಆ ಗೋಪಿಕಾಸ್ತ್ರೀಯನ್ನು ಕೂಡ ಪರಮಾತ್ಮ ತಾನು ಬಿಟ್ಟುಬಿಟ್ಟಿದ್ದಾನೆ. ಬಿಟ್ಟುಬಿಟ್ಟ ಮೇಲೆ ಆ ಗೋಪಿಕಾಸ್ತ್ರೀಯು ಕೂಡ ಈ ಎಲ್ಲ ಗೋಪಿಕಾಸ್ತ್ರೀಯರ ಜೊತೆಗೆ ಸೇರಿಕೊಂಡು ಅವರೆಲ್ಲರೂ ಕೂಡ ಆ ರಾತ್ರಿಯ ಕಾಲದಲ್ಲಿ ಪರಮಾತ್ಮನನ್ನು ಹುಡುಕುತ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಪರಮಾತ್ಮನನ್ನು ಸುಂದರವಾಗಿ ಗಾನವನ್ನು ಮಾಡುತ್ತಾರೆ. ಗೋಪಿಗೀತ ಎಂಬುದಾಗಿ ಪ್ರಸಿದ್ಧವಾದದ್ದು. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ತ್ವಯಿ ಗತಾಸವಸ್ತ್ವಾಂ ವಿಚಿನ್ವತೆ. ಪರಮಾತ್ಮ ನೀನು ನಮ್ಮ ಗೋಕುಲದಲ್ಲಿ ನಮ್ಮ ವೃಂದಾವನದಲ್ಲಿ ಜನ್ಮವನ್ನು ಮಾಡಿದ್ದರಿಂದಾಗಿ ಲಕ್ಷ್ಮೀದೇವಿಯು ಕೂಡ ಶ್ರಯತ ಇಂದಿರಾ ಸಾಧು ತತ್ರ ಹಿ, ಲಕ್ಷ್ಮೀದೇವಿಯು ಕೂಡ ಇಲ್ಲೇ ಬಂದು ಸನ್ನಿಹಿತಳಾಗಿಬಿಟ್ಟಿದ್ದಾಳೆ. ಅಂತಹ ಪರಮಾತ್ಮ ಪ್ರಿಯನಾದವನೇ, ನಮಗೆ ದರ್ಶನವನ್ನು ಕೊಡು, ನಮಗೆ ದರ್ಶನವನ್ನು ಕೊಟ್ಟು ನಮಗೆ ಉದ್ಧಾರವನ್ನು ಮಾಡು ಎಂಬುದಾಗಿ ನಿನ್ನಲ್ಲೇ ಪ್ರಾಣವನ್ನು ಇಟ್ಟಿದ್ದೇವೆ. ತ್ವಯಿ ಗತಾಸವಃ ತ್ವಾಂ ವಿಚಿನ್ವತೆ, ನಿನ್ನಲ್ಲೇ ಪ್ರಾಣಗಳನ್ನು ಇಟ್ಟು ನಿನ್ನನ್ನು ಹುಡುಕುತ್ತಾ ಇದ್ದೇವೆ. ನೀನು ಕಾಣಿಸದೇ ಹೋದರೆ ನಮ್ಮ ಪ್ರಾಣಗಳೇ ಕಳೆದುಕೊಂಡಂತೆ ನಮಗೆ ಆ ಪೀಡೆ ಅಂತನ್ನೋದು ದುಃಖ ಅಂತನ್ನೋದು ಉಂಟಾಗುತ್ತಾ ಇದೆ. ಹಾಗಾಗಿ ಪರಮಾತ್ಮ ನಿನ್ನನ್ನು ನೋಡಬೇಕು ಎಂಬುದಾಗಿ ಇಚ್ಛೆಳುವಂತಹ ನಮಗೆ ನೀನು ಮತ್ತೆ ದರ್ಶನವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ವ್ರಜ ಜನಾರ್ತಿಹನ್ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನಸ್ಮಿತಾ ಭಜ ಸಖೇ ಭವೇ ಕಿಂಕರಿ ಸ್ಮನೋ ಜಲರುಹಾನನಂ ಚಾರು ದರ್ಶಯನ್. ಪರಮಾತ್ಮ ನಿನ್ನ ಮಂದಹಾಸದಿಂದಾಗಿ ನಿಮ್ಮ ಜನರು, ನಿನ್ನ ಭಕ್ತರು, ನಿನ್ನ ಭಕ್ತರು ಅಂತ ಯಾರಿದ್ದಾರೆ, ನಿಜ ಜನರು ಅಂತ ಯಾರಿದ್ದಾರೆ, ಅವರಿಗೆ ಇರುವಂತಹ ಕಾಮಕ್ರೋಧಾದಿ ಎಲ್ಲ ದೋಷಗಳನ್ನು ಕೂಡ ನಿನ್ನ ಮಂದಹಾಸದಿಂದಾಗಿ ಪರಿಹಾರ ಮಾಡುತ್ತೀಯಪ್ಪ ಪರಮಾತ್ಮ. ಇಡೀ ಗೋಕುಲದಲ್ಲಿರುವಂತಹ ಎಲ್ಲ ಜನರ ದುಃಖವನ್ನು ಕೂಡ ಪರಿಹಾರ ಮಾಡುವಂತಹ ಮಂದಸ್ಮಿತವುಳ್ಳವನಾಗಿದ್ದಿ ನೀನು. ಹಾಗಾಗಿ ಪರಮಾತ್ಮ ನೀನು ಹೆಂಗಸರಾದಂತಹ ನಾವು ನಿನ್ನ ದಾಸಿಯರಾಗಿದ್ದೇವೆ. ಹಾಗಾಗಿ ನೀನು ನಮಗೆ ದರ್ಶನವನ್ನು ಕೊಡು, ನಿನ್ನ ಸುಂದರವಾದಂತಹ ಮನೋಹರವಾದಂತಹ ನಿನ್ನ ಕಮಲದಂತೆ ಇರುವಂತಹ ನಿನ್ನ ಮುಖವನ್ನು ತೋರಿಸಪ್ಪ ಪರಮಾತ್ಮ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಶರದುದಾಶಯೇ ಸಾಧು ಜಾತ ಸತ್ ಸರಸಿಜೋದರ ಶ್ರೀಮುಷಾದೃಶ ಸುರತನಾಥತೆ ಶುಲ್ಕದಾಸಿಕಾ ವರದ ನಿಘ್ನತೋ ನೇಹ ಕಿಂ ವದಃ. ಪರಮಾತ್ಮ ನಿನ್ನ ಕಣ್ಣು ಎಂತಹ ಸುಂದರವಾದದ್ದು ಅಂತಂದರೆ ಈ ಶರತ್ಕಾಲದ ಬೇರೆ ಎಲ್ಲ ಕಾಲಗಳಲ್ಲಿ ಕೂಡ ಎಷ್ಟು ಚಂದ್ರನ ಬೆಳದಿಂಗಳಿರುತ್ತದೆಯೋ ಅದಕ್ಕಿಂತಲೂ ಕೂಡ ಶರತ್ಕಾಲದಲ್ಲಿ ಆ ಚಂದ್ರನ ಬೆಳದಿಂಗಳು ಬಹಳ ಹೆಚ್ಚಾಗಿರುತ್ತದೆ. ಹಾಗಾಗಿ ಆ ಬೆಳದಿಂಗಳಿನಿಂದಾಗಿ ಆ ಶರತ್ಕಾಲದ ಸರೋವರದಲ್ಲಿ ಕಮಲಗಳೇನು ಬರುತ್ತವೆಯೋ ಅರಳುತ್ತವೆಯೋ ಅದು ಬಹಳ ಇನ್ನೂ ಹೆಚ್ಚಿನ ಸೌಂದರ್ಯವುಳ್ಳದ್ದಾಗಿರುತ್ತದೆ. ಆ ಕಮಲಗಳ ಸೌಂದರ್ಯವನ್ನು ಕೂಡ ತಿರಸ್ಕಾರ ಮಾಡುವಂತಹ ಕಣ್ಣುಗಳು ನಿನ್ನದು. ಅಂತಹ ಸುಂದರವಾದಂತಹ ಕಣ್ಣುಗಳಿಂದಾಗಿ ಎಲ್ಲರಿಗೂ ಕೂಡ ಆನಂದವನ್ನು ಕೊಡುತ್ತೀಯಪ್ಪ ಪರಮಾತ್ಮ ನೀನು. ಹಾಗಾಗಿ ನಾವು ನಿನ್ನ ದಾಸಿಯರಾಗಿದ್ದೇವೆ. ದಾಸಿಯರು ಅಂತಂದರೆ ನೀನೋ ಸ್ವಲ್ಪ ಸ್ಯಾಲ್ರಿ ಕೊಡ್ತಿ, ಶುಲ್ಕವನ್ನು ಕೊಡುತ್ತಿ ಅಂತ ಹೇಳಿಬಿಟ್ಟು ನಾವು ದಾಸಿಯರಾದದ್ದಲ್ಲ. ಅಶುಲ್ಕ ದಾಸಿಕಾಹ, ಯಾವ ಶುಲ್ಕವನ್ನೂ ಅಪೇಕ್ಷಿಸದೆ ಸ್ವಾಭಾವಿಕವಾಗಿ ನಿನ್ನ ದಾಸಿಯರಾಗಿದ್ದೇವೆ ಪರಮಾತ್ಮ. ಹಾಗಾಗಿ ನೀನು ನಮ್ಮನ್ನು ಬಿಟ್ಟು ಹೋದರೆ ನಮ್ಮನ್ನು ಸಂಹಾರ ಮಾಡಿದಂತೇನೆ. ಖಡ್ಗದಿಂದಾಗಿ ಸಂಹಾರ ಮಾಡದೇ ಇದ್ದರೂ ಕೂಡ ನೀನು ನಮ್ಮನ್ನು ಬಿಟ್ಟು ಹೋದದ್ದು ನಮ್ಮನ್ನು ಸಂಹಾರ ಮಾಡಿದಂತೇನೆ. ಹಾಗಾಗಿ ಪರಮಾತ್ಮ ಯಾರಾದರೂ ಸ್ತ್ರೀಯರ ವಧವನ್ನು ಮಾಡುತ್ತಾರೆಯಾ? ಹಾಗೆ ಮಾಡಬೇಡ ಪರಮಾತ್ಮ, ನಮಗೆ ದರ್ಶನವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ವಿಷಜಲಾಶಯಾದ್ವ್ಯಾಲ ರಾಕ್ಷಸಾತ್ ವರ್ಷಮಾರುತಾದ್ ವೈದ್ಯುತಾನಲಾತ್ ವೃಷಮಯಾದ್ಭಯಾದ್ ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾಮುಹು. ಅನೇಕ ಸಂದರ್ಭಗಳಲ್ಲಿ ಪರಮಾತ್ಮ ನೀನು ನಮ್ಮನ್ನು ರಕ್ಷಣೆ ಮಾಡಿದ್ದೀಯಾ. ಯಮುನೆಯಲ್ಲಿ ವಿಷ ಅಂತನ್ನೋದು ಕಳೆದಾಗ ಆ ವಿಷದಿಂದಾಗಿ ನಮ್ಮನ್ನು ರಕ್ಷಣೆ ಮಾಡಿದ್ದೀಯಾ. ಅನೇಕ ಜನ ಅಸುರರು, ಪೂತನ ಮತ್ತು ತೃಣಾವರ್ತ, ಶಕಟಾಸುರ, ಇಂತಹ ಅನೇಕ ಜನ ಅಸುರರು ಬಂದಾಗ ಆ ಅಸುರರಿಂದಾಗಿ ನೀನು ನಮ್ಮನ್ನು ಮೋಚನೆಯನ್ನು ಮಾಡಿದ್ದಿ. ಹೀಗೆ ಅನೇಕ ಸಲ ಪರಮಾತ್ಮ ನಿನ್ನಿಂದ ನಾವು ರಕ್ಷಿತರಾಗಿದ್ದೇವೆ. ಸಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್ ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ ಸಕ ಉದೇಯಿವಾನ್ ಸಾತ್ವತಾಂ ಕುಲೇ. ನೀನು ಕೇವಲ
ಯಶೋದೆಯ ಮಗನು ಅಲ್ಲನೇ ಅಲ್ಲ, ನೀನು ಎಲ್ಲರ ಅಂತರ್ಯಾಮಿಯಾಗಿದ್ದೀಯಾ, ಎಲ್ಲರ ಅಂತರ್ಯಾಮಿಯಾಗಿ ಇದ್ದು ಎಲ್ಲರೂ ಮಾಡುವಂತಹ ಕರ್ಮಗಳನ್ನು ಸಾಕ್ಷಾತ್ತಾಗಿ ನೋಡುತ್ತೀಯಾ, ಹೀಗೆ ನೀನು ಸರ್ವಜ್ಞನಾಗಿದ್ದಿ. ಹಾಗಿದ್ದರೂ ಕೂಡ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡಿದ್ದರಿಂದಾಗಿ ಬ್ರಹ್ಮದೇವರ ಪ್ರಾರ್ಥನೆಯಂತೆ ವಿಶ್ವಗುಪ್ತಯೇ, ಇಡೀ ವಿಶ್ವವನ್ನು ರಕ್ಷಣೆ ಮಾಡೋದಕ್ಕಾಗಿ ನೀನು ಯಾದವರಲ್ಲಿ ಹುಟ್ಟಿದ್ದೀಯಾ ಪರಮಾತ್ಮ. ವಿರಚಿತಾಭಯಂ ವೃಷ್ಣಿವರ್ಯತೆ ಶರಣಮೀಯುಷಾಂ ಸಂಸ್ಕೃತೇರ್ಭಯಾತ್ ಕರಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನಃ ಶ್ರೀಕರಗ್ರಹಂ. ನೀನು ನಿನ್ನ ಅಭಯ ಹಸ್ತಗಳಿಂದಾಗಿ ಇಡೀ ಲೋಕಕ್ಕೇನೆ ಭಯವನ್ನು ಪರಿಹಾರ ಮಾಡಿ ಅವರಿಗೆ ಕ್ಷೇಮವನ್ನು ಮಾಡುತ್ತೀಯಾ. ಅಂತಹ ಶ್ರೀಕರವಾದಂತಹ ಯಾವ ಪಾಣಿಯನ್ನು ಲಕ್ಷ್ಮೀದೇವಿ ಗ್ರಹಣ ಮಾಡುತ್ತಾಳೆಯೋ ಅಂತಹ ಮನೋಹರವಾದಂತಹ ಕೈಯನ್ನು ನಮ್ಮ ಶಿರಸ್ಸಿನ ಮೇಲೆ ಇಟ್ಟು ನಮ್ಮ ಮೇಲೆ ಅನುಗ್ರಹ ಮಾಡಪ್ಪ ಪರಮಾತ್ಮ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಪ್ರಣತ ದೇಹಿನಾಂ ಪಾಪಕರ್ಷಣಂ ತೃಣಚರಾನುಗಂ ಶ್ರೀನಿಕೇತನಂ ಫಣಿಫನಾರ್ಪಿತಂ ತೇ ಪದಾಂಬುಜಂ ಕೃಣುಕುಚೇಶು ನಃ ಕೃಂದಿ ಹೃಚ್ಛಯಂ. ಪರಮಾತ್ಮ, ನಿನ್ನ ಪಾದಗಳನ್ನು ನಮ್ಮ ಎದೆಯ ಮೇಲೆ ಇಟ್ಟು ನಮ್ಮ ಎದೆಯಲ್ಲಿರುವಂತಹ ಎಲ್ಲ ದೋಷಗಳನ್ನು ಪರಿಹಾರ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ನೀನು ಯಾರು ನಿನಗೆ ನಮಸ್ಕಾರವನ್ನು ಮಾಡುತ್ತಾರೆಯೋ ಅವರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹದ್ದು ನಿನ್ನ ಪಾದಗಳು. ಆಮೇಲೆ ಶ್ರೀನಿಕೇತನಂ ಲಕ್ಷ್ಮೀದೇವಿ ಸದಾಕಾಲ ಅಲ್ಲಿ ಬಂದು ಸನ್ನಿಹಿತಳಾಗಿದ್ದಾಳೆ. ಅಂತಹ ಫಣಿಯ ಮೇಲೆ, ಆ ಕಾಳಿಯ ನಾಗನ ಹೆಡೆಯಗಳ ಮೇಲೆ ಇಟ್ಟಂತಹ ಪಾದಗಳನ್ನು ನಮ್ಮ ಹೃದಯ ಮೇಲೂ ಕೂಡ ಇಟ್ಟು ಆ ಕಾಳಿಯ ನಾಗವನ್ನು ಹೇಗೆ ಮರ್ದನೆಯನ್ನು ಮಾಡಿದ್ಯೋ ಹಾಗೆ ನಮ್ಮ ಹೃದಯವನ್ನು ಕೂಡ ಮರ್ದನೆ ಮಾಡುತ್ತಾ ನಮ್ಮ ದೋಷಗಳನ್ನೆಲ್ಲವನ್ನು ಕೂಡ ಕಾಮಕ್ರೋಧಾದಿ ದೋಷಗಳನ್ನೆಲ್ಲವನ್ನು ಕೂಡ ಪರಿಹಾರ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಇವತ್ತೇ ನಾವು ಕೇಳಿದ್ವಲ್ಲ ಕಾಳಿಯ ನಾಗನನ್ನು ಹೇಗೆ ನಿಗ್ರಹವನ್ನು ಮಾಡಿದ ಅಂತ. ಹಾಗೆ ಪರಮಾತ್ಮ ಕಾಳಿಯ ನಾಗನನ್ನಷ್ಟೇ ನಿಗ್ರಹವನ್ನು ಮಾಡೋದಷ್ಟೇ ಅಲ್ಲದೆ ನಮ್ಮ ಹೃದಯದಲ್ಲಿರುವಂತಹ ಕಾಮಕ್ರೋಧಾದಿ ದೋಷಗಳನ್ನೆಲ್ಲವನ್ನು ಕೂಡ ಪರಮಾತ್ಮ ತನ್ನ ಹೃದಯದಿಂದಾಗಿ ಪೀಡಿಸಿ ಅವನ್ನೆಲ್ಲವನ್ನು ಕೂಡ ಪರಿಹಾರ ಮಾಡು ಎಂಬುದಾಗಿ ಆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಕವಿಗಳು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡುತ್ತಾರೆ. ನಿಜಮಾನಸ ರಾಗಪೀಡನಾತ್ ಅರುಣೀಭೂತ ನಿವಾರುಣಂ ಸ್ವಯಂ ಅಂತ. ಪರಮಾತ್ಮನ ಪಾದಗಳು ಕೆಂಪಾಗಿ ಇರುತ್ತದೆ. ಪಾರಣಿ ಹಚ್ಚಿದರೆ ಹೇಗೆ ಕೆಂಪಾಗಿರಬೇಕೋ ಹಾಗೆ ಕೆಂಪಾಗಿ ಇದೆ. ಅದು ಯಾಕೆಂದರೆ ಸ್ವಾಭಾವಿಕವಾಗಿ ಪರಮಾತ್ಮನ ಪಾದಗಳು ಕೆಂಪಾಗಿವೆ. ಅದೇನೋ ಪಾರಣಿ ಹಚ್ಚಿದ್ದು ಯಾವುದೂ ಅಲ್ಲ, ಸ್ವಾಭಾವಿಕವಾಗಿ ಕೆಂಪಾಗಿದೆ. ಆದರೆ ಕವಿಗಳು ವರ್ಣಿಸುತ್ತಾರೆ, ನಮಗೆ ಅನಿಸುತ್ತಾ ಇದೆ, ನೀನು ನಿನ್ನ ಭಕ್ತರ ಮನಸ್ಸಿನಲ್ಲಿರುವಂತಹ ಏನು ಕಾಮಕ್ರೋಧಾದಿ ದೋಷಗಳಿವೆ, ರಾಗಾದಿ ದೋಷಗಳಿವೆ, ಆ ರಾಗಾದಿ ದೋಷಗಳನ್ನು ಪೀಡಿಸುತ್ತಾ ಆ ರಾಗಕ್ಕೆ ಇರುವಂತಹ ರಾಗ ಅಂದರೆ ಕೆಂಪು ಬಣ್ಣ ಅಂತ ಅರ್ಥ. ರಾಗ ಅಂತಂದರೆ ಪ್ರೀತಿ, ಆ ಕಾಮ ಅಂತನೂ ಅರ್ಥವಿದೆ. ಆ ರಾಗವನ್ನು ಪೀಡಿಸಿ ಆ ರಾಗ ಅಂತನ್ನೋದು ನಿನ್ನ ಕಾಳಿಗೆ ಅಂಟಿಕೊಂಡು ಕೆಂಪಾಗಿದೆ ಏನೋ ಎಂಬುದಾಗಿ ಆ ರೀತಿಯಾಗಿ ಸ್ತೋತ್ರವನ್ನು ಮಾಡುತ್ತಾರೆ. ಹಾಗೆ ಆ ಪರಮಾತ್ಮ ಪಾದಗಳಿಂದಾಗಿ ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ದೋಷಗಳನ್ನು ಕೂಡ ಪರಿಹಾರವನ್ನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಪ್ರಣತ ಕಾಮದಂ ಪದ್ಮಜಾರ್ಚಿತಂ ಧರಣಿ ಮಂಡನಂ ಧ್ಯೇಯಮಾಪದಿ ಚರಣ ಪಂಕಜಂ ಶಂತಮಂಚತೆ ರಮಣನಸ್ತನೇಶ್ವರ್ಪಯಾದಿಹನ್. ಅವರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ನಿನ್ನ ಪಾದಗಳನ್ನು ಯಾರು ನಮಸ್ಕಾರವನ್ನು ಮಾಡುತ್ತಾರೆ ಅವರಿಗೆ ಬೇಕಾದಂತಹ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವಂತಹ ಪಾದಗಳು ನಿನ್ನದು. ಪ್ರಣತ ಕಾಮದಂ ಪದ್ಮಜಾರ್ಚಿತಂ. ಪದ್ಮಜರ ಅಂತಂದರೆ ಪದ್ಮದಿಂದಾಗಿ ಹುಟ್ಟಿರುವಂತಹ ಬ್ರಹ್ಮದೇವರು ಸದಾಕಾಲ ನಿನ್ನ ಪಾದಗಳ ಅರ್ಚನೆಯನ್ನು ಮಾಡುತ್ತಾ ಇರುತ್ತಾರೆ. ನೀನು ಆ ಪಾದಗಳಿಂದಾಗಿ ಈ ಭೂಮಿಯಲ್ಲಿ ಸಂಚಾರವನ್ನು ಮಾಡಿದರೆ ನಿನ್ನ ಪಾದಗಳಿಂದಾಗಿ, ಪಾದದ ಗುರುತಿನಿಂದಾಗಿ ಭೂಮಿಗೆ ಚೆನ್ನಾಗಿ ಅಲಂಕಾರವನ್ನು ಮಾಡಿದಂತೆ ಇದೆ. ಭೂಮಿಗೆ ಎಷ್ಟು ಅಲಂಕಾರ ಮಾಡಬೇಕು, ಏನಂತ ಅಲಂಕಾರ ಮಾಡ್ತೀವಿ, ಆದರೆ ಪರಮಾತ್ಮ ನಿನ್ನ ಪಾದಗಳಿಂದಾಗಿ ಇಡೀ ಭೂಮಿಯೇ ಅಲಂಕೃತವಾದಂತೆ ಇದೆ ಪಾದದ ಗುರುತಿನಿಂದಾಗಿ. ಅಂತಹ ನಿನ್ನ ಪಾದಗಳು ಆಪತ್ತು ಬಂದಾಗ ಧ್ಯಾನವನ್ನು ಮಾಡಿದರೆ ಆ ಎಲ್ಲ ಆಪತ್ತನ್ನು ಪರಿಹಾರ ಮಾಡುವಂತಹ ಪಾದಗಳು ನಿನ್ನದು. ಅಂತಹ ನಿನ್ನ ಪಾದ ಕಮಲವನ್ನು ನಮ್ಮ ಸ್ತನಗಳ ಮೇಲೆ ಇಡು ಎಂಬುದಾಗಿ ಅವರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡುತ್ತಾರೆ. ಈ ಗೋಪಿಗೀತದಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ವ್ಯಾಖ್ಯಾನಕಾರರು, ಸತ್ಯಧರ್ಮತೀರ್ಥರು, ಇನ್ನು ಅನೇಕ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ಅನೇಕ ಅರ್ಥಗಳನ್ನು ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ. ಒಂದೆರಡು ಮಾತುಗಳನ್ನು ಬಹಳ ಮನೋಹರವಾಗಿ ಹೇಳಿದ್ದಾರೆ. ಆ ಒಂದೆರಡು ಮಾತುಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ರತೀದೇವಿ ತಾನು ಈ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳಂತೆ. ಯಾಕೆ ಅಂತಂದರೆ ಕಾಮನ ಪತ್ನಿಯಾದಂತಹ ರತೀದೇವಿ ಕಾಮನನ್ನು ಶಿವದೇವರು, ರುದ್ರದೇವರು ತಾವು ತಮ್ಮ ಮೂರನೇ ಕಣ್ಣಿನ ಬೆಂಕಿಯಿಂದಾಗಿ ಆ ಕಾಮನನ್ನು ಸುಟ್ಟ ಮೇಲೆ ಆ ರತೀದೇವಿ ತಾನು ಆಲೋಚನೆಯನ್ನು ಮಾಡುತ್ತಾಳೆ ಅಂತೆ, ನಮ್ಮ ಗಂಡನಿಗೆ ಸದ್ಗತಿ ಆಗಬೇಕು. ಸದ್ಗತಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಹೇಳ್ರಿ? ಸತ್ತವರಿಗೆ ಸದ್ಗತಿ ಆಗಬೇಕಂದ್ರೆ ಏನು ಮಾಡಬೇಕು? ಪಿಂಡ ಪ್ರದಾನವನ್ನು ಮಾಡಬೇಕು. ಹಾಗಾಗಿ ಪಿಂಡ ಪ್ರದಾನವನ್ನು ಮಾಡೋಣ.
ಪಿಂಡ ಪ್ರದಾನವನ್ನು ಆ ಪಿಂಡಗಳನ್ನು ಎಲ್ಲಿಡಬೇಕು ಹೇಳ್ರಿ? ಎಲ್ಲಿಟ್ಟರೆ ನಮಗೆ ಸದ್ಗತಿ ಆಗುತ್ತದೆ? ಗಯಾ ವಿಷ್ಣು ಪಾದದ ಮೇಲೆ ಇಡಬೇಕು. ಭಗವಂತನ ಪಾದದ ಮೇಲೆ ಪಿಂಡಗಳನ್ನಿಟ್ಟರೆ ಆಗ ಸದ್ಗತಿ ಅಂತ ಅನ್ನೋದು ಆಗುತ್ತದೆ ಅಂತ ಹೇಳಿಬಿಟ್ಟು ರತಿದೇವಿ ಆಲೋಚನೆ ಮಾಡಿ ಏನು ಮಾಡಿದ್ಲು ಅಂತಂದರೆ, ಎಲ್ಲ ಗೋಪಿಕಾ ಸ್ತ್ರೀಯರ ಸ್ತನಗಳಲ್ಲಿ ಪ್ರವೇಶವನ್ನು ಮಾಡಿದ್ಲಂತೆ. ಸ್ತನಗಳಲ್ಲಿ ಪ್ರವೇಶ ಮಾಡಿ ಆ ಸ್ತನಗಳೆಂಬಂತಹ ಪಿಂಡವನ್ನೇ ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡೋಣ ಎಂಬುದಾಗಿ ತಾನು ಭಾವಿಸುತ್ತಾ ಇದ್ದಾಳೆ ಅಂತ. ಅಲ್ಲ, ಪಿಂಡಗಳನ್ನು 3 ಇಡಬೇಕು, 2 ಪಿಂಡಗಳಿಡೋದು ಹೇಗೆ ಸರಿ ಹೋಗುತ್ತದೆ ಅಂತಂದರೆ ಅದಕ್ಕೆ ಹೇಳುತ್ತಾರೆ, ಈಗ ಕಾಮ ಅಂತಂದರೆ ತಾನು ಭಗವಂತನ ಮಗನೇ ಆಗಿದ್ದಾನೆ. ಹಾಗಾಗಿ ಈಗ ತನ್ನ ಪತಿಗೆ ಪತಿ, ತತ್ಪಿತೃ ಅಂತ ಹೇಳಿದರೆ ಭಗವಂತ, ಪಿತಾಮಹ ಅಂತ ಹೇಳೋಣ ಅಂತಂದರೆ ಯಾರೂ ಇಲ್ಲೇ ಇಲ್ಲ. ಭಗವಂತನಿಗೆ ತಂದೆ ಯಾರಾದರೂ ಇದ್ದಾರೆಯಾ? ಇಲ್ಲವೇ ಇಲ್ಲ. ಹಾಗಾಗಿ ಕಾಮನ ತಂದೆಯಾದಂತಹ ಭಗವಂತನಿಗೆ 2 ಪಿಂಡಗಳು ಸರಿ ಹೋಯಿತು ಅಂತ ಹೇಳಿಬಿಟ್ಟು ರತಿ ತಾನು ಆ ಪಿಂಡ ಪ್ರದಾನವನ್ನು ಮಾಡೋದಕ್ಕಾಗಿ, ಭಗವಂತನ ಪಾದಗಳಿಗೆ ಆ ಪಿಂಡಗಳನ್ನು ಸಮರ್ಪಣೆ ಮಾಡೋದಕ್ಕಾಗಿ ರತಿದೇವಿ ಹೀಗೆ ಸ್ತೋತ್ರವನ್ನು ಮಾಡುತ್ತಾ ಇದ್ದಾಳೆ ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾರೆ. ಇನ್ನೊಂದು ಸುಂದರವಾದಂತಹ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ತಮ್ಮ ಸ್ತನಗಳ ಮೇಲೆ, ತಮ್ಮ ಎದೆಯ ಮೇಲೆ ಪಾದಗಳನ್ನು ಇಡುವ ಎಂಬುದಾಗಿ ಯಾಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ ಅಂತಂದರೆ, ಅವರು ಆಲೋಚನೆಯನ್ನು ಮಾಡಿದರು, ನಮಗೆ ಮನಸ್ಸಿನಲ್ಲಿ ಅನೇಕ ಕಾಮಕ್ರೋಧಾದಿ ದೋಷಗಳಿವೆ, ಈ ದೋಷಗಳನ್ನೆಲ್ಲವನ್ನು ಕೂಡ ಪರಿಹಾರ ಮಾಡ್ಕೋಬೇಕು. ಹೇಗೆ ಪರಿಹಾರ ಮಾಡಿಕೊಳ್ಳೋದು ಅಂತ ತಾವು ಆ ಭಗವಂತನ ಅನೇಕ ಲೀಲೆಗಳನ್ನು ನೋಡಿದ್ರಲ್ಲ, ಅದನ್ನೆಲ್ಲವನ್ನು ಕೂಡ ಸ್ಮರಣೆ ಮಾಡಿಕೊಂಡ್ರು. ಪರಮಾತ್ಮ ತನ್ನ ಪಾದಗಳಿಂದಾಗಿ ಶಕಟವನ್ನು ಸ್ಪರ್ಶ ಮಾಡಿದ. ಶಕಟವನ್ನು ಸ್ಪರ್ಶ ಮಾಡಿದಾಗ ಏನಾಯಿತು? ಶಕಟಾಸುರ ತಾನು ಅಲ್ಲಿಂದ ಹಾರಿ ಹೋದ. ಇನ್ನು ಪರಮಾತ್ಮ ತನ್ನ ಪಾದದಿಂದಾಗಿ ಯಮುನೆಯಲ್ಲಿರುವಂತಹ ಆ ಕಾಳಿಯ ನಾಗನಿಗೆ ತನ್ನ ಪಾದದ ಸ್ಪರ್ಶವನ್ನು ಮಾಡಿದ. ಆಗ ಆ ಕಾಳಿಯ ನಾಗವೇನಾಯಿತು? ಆ ಯಮುನೆಯನ್ನು ಬಿಟ್ಟು ತಾನು ಓಡಿ ಹೋಯಿತು. ಹಾಗೆ ಪರಮಾತ್ಮ ತನ್ನ ಪಾದದ ಸ್ಪರ್ಶವನ್ನು ಎಲ್ಲಿ ಮಾಡುತ್ತಾ ಇದ್ದಾನೆ, ಅಲ್ಲಿರುವಂತಹ ಅಸುರರು ಎಲ್ಲ ದುಷ್ಟಭಾವನೆಗಳು ಅವೆಲ್ಲವೂ ಕೂಡ ಬಿಟ್ಟು ಹೋಗುತ್ತಾ ಇದೆ. ಹಾಗಾಗಿ ಪರಮಾತ್ಮ ನಮ್ಮ ಎದೆಯನ್ನು ಸ್ಪರ್ಶ ಮಾಡಿದ ಅಂತಂದರೆ ನಮ್ಮ ಎದೆಯಲ್ಲಿರುವಂತಹ ಕ್ರೋಧಾದಿ ದೋಷಗಳು ಕೂಡ ಬಿಟ್ಟು ಹೋಗುತ್ತವೆ, ನಾಶವನ್ನು ಹೊಂದುತ್ತವೆ ಅಂತ ಹೇಳಿಬಿಟ್ಟು ಆ ಗೋಪಿಕಾಸ್ತ್ರೀಯರು ಹಾಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಹೀಗೆ ಸುಂದರವಾಗಿ ವರ್ಣನೆಯನ್ನು ಮಾಡುತ್ತಾರೆ. ಆಗ ಅವರು ಹೇಳುತ್ತಾರೆ, ಅಟತ್ ಯದ್ಭವಾನ್ ಅಹ್ನಿಕಾನನಂ ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ ಕುಟಿಲಕುಂತಲಂ ಶ್ರೀಮುಖಂಚತೆ ಜಡವದೀಕ್ಷತಾಂ ಪಕ್ಷ್ಮನುದ್ರಶಾಂ. ಪರಮಾತ್ಮ ನೀನು ಬೆಳಗ್ಗಿನ ಹೊತ್ತೆಲ್ಲ ಗೋವುಗಳನ್ನು ಮೇಯಿಸೋದಕ್ಕಾಗಿ ಅಂತ ಹೇಳಿಬಿಟ್ಟು ಆ ಗೋವುಗಳನ್ನು ಕರೆದುಕೊಂಡು ಬೇರೆ ಬೇರೆ ವನಗಳಿಗೆ ಸಂಚರಿಸುತ್ತಾ ಇರುತ್ತಿ. ಆಗ ಬೆಳಗಿನ ಹೊತ್ತು ನಿನ್ನನ್ನು ನೋಡೋದಕ್ಕೆ ನಮಗೆ ಆಗೋದಿಲ್ಲ. ಹಾಗಾಗಿ ನಿನ್ನ ದರ್ಶನವಾಗದೇ ಇರುವಂತಹ ಒಂದೊಂದು ಕ್ಷಣವೂ ಕೂಡ ತ್ರುಟಿ ಯುಗಾಯತೆ, ಒಂದೊಂದು ಯುಗವಿದ್ದಂತೆ ನಮಗೆ ಅನಿಸುತ್ತಾ ಇದೆ. ಹಾಗಾಗಿ ನಿನ್ನನ್ನು ನೋಡದೆ ಒಂದು ಕ್ಷಣವೂ ಕೂಡ ನಮಗೆ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ರಾತ್ರಿಯ ಕಾಲದಲ್ಲಿ ಸಾಯಂಕಾಲ ಎಲ್ಲ ಗೋವುಗಳನ್ನು ಕರೆದುಕೊಂಡು ಬರಬೇಕಾದಾಗ ನಿನ್ನನ್ನು ನೋಡುತ್ತಾ ಇದ್ದರೆ ನಮಗೆ ನಾವು ರೆಪ್ಪೆಗಳನ್ನು ಹೊಡೆಯೋದನ್ನೂ ಮರೆತು ಬಿಡುತ್ತೇವೆ. ರೆಪ್ಪೆಗಳನ್ನು ಕೂಡ ಹೊಡೆಯದೇನೆ ನಿನ್ನನ್ನು ನೋಡುತ್ತಾ ಇರುತ್ತೇವೆ. ಹಾಗೆ ನೋಡಿ ನೋಡಿ ನಮ್ಮ ಕಣ್ಣು ಬಹಳ ನೊಯ್ಯುತ್ತಾ ಇದೆ. ನಾವು ಹೇಗೆ ಫೋನ್ ನೋಡ್ತಾ ನೋಡ್ತಾ ಕಣ್ಣನ್ನು ರೆಪ್ಪೆಯನ್ನು ಪಡೆಯೋದಿಲ್ಲ, ನಿರಂತರವಾಗಿ 4 ತಾಸಾಗಲಿ 5 ತಾಸಾಗಲಿ ನೋಡ್ತಾ ಇರ್ತೀವಿ. ಹಾಗೆ ಅವರು ಪರಮಾತ್ಮನನ್ನು ನೋಡುತ್ತಾ ಇದ್ದಾರೆ. ಹಾಗಾಗಿ ಪಕ್ಷ್ಮನುದೃಶಾಂ, ನಮ್ಮ ಆ ರೆಪ್ಪೆಗಳಿಗೆ ಸೂಳಿ ಆಗಿದ್ರೂ ಕೂಡ ಅದನ್ನು ಸಹನೆ ಮಾಡಿ ನಾವು ನಿನ್ನನ್ನು ನೋಡುತ್ತಾ ಇರುತ್ತೇವೆ. ಅಂತಹದ್ದು ನಮಗೆ ದರ್ಶನವನ್ನು ಕೊಟ್ಟಿಲ್ಲ ಅಂತಂದರೆ ಹೇಗೆ ಪರಮಾತ್ಮ ನಮಗೆ ದರ್ಶನ ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಹ್ಯಚ್ಯುತಾಗತಾಃ ಗತಿವಿದಸ್ತವೋದ್ಗೀತಮೋಹಿತಾಃ ಹಿತವಯೋಷಿತಃ ಕಸ್ತ್ಯಜೇನ್ನಿಶಿ. ನಾವು ನಮ್ಮ ಗಂಡಂದಿರನ್ನು, ಮಕ್ಕಳನ್ನು, ಬಂಧುಬಾಂಧವರನ್ನು ಎಲ್ಲರನ್ನೂ ಕೂಡ ಬಿಟ್ಟು ಬಂದಿದ್ದೇವೆ. ಅಂತಹ ನಮ್ಮನ್ನು, ಆ ಸ್ತ್ರೀಯರನ್ನು ಬಿಟ್ಟು ರಾತ್ರಿಯ ಕಾಲದಲ್ಲಿ ಹಾಗೆ ಹೋಗೋದು ನೀತಿಯ ಸರಿಯಾ? ಪರಮಾತ್ಮ ನೀನು ನಮ್ಮನಿಗೆ ರಕ್ಷಣೆಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡು ಎಂಬುದಾಗಿ ತಾವು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಬಹಳ ಸುಂದರವಾದಂತಹ ಶ್ಲೋಕ. ಯಾವ ಶ್ಲೋಕವನ್ನು ಬಿಟ್ಟು ಸಮಯವಾಗಿದೆ, ಶ್ಲೋಕವನ್ನು ಬಿಟ್ಟು ಮುಂದಕ್ಕೆ ಹೋಗೋಣ ಅಂತಂದರೆ ಮನಸ್ಸೇ ಬರುತ್ತಾ ಇಲ್ಲ. ಹಾಗಿದ್ರೂ ಕೂಡ ಇನ್ನು ಸಮಯವಾಗಿದೆ. ಇದರ ಪಾನವನ್ನು ಮಾಡುವಂತಹ ನಿಮ್ಮೆಲ್ಲ ಯಾರಿಗೂ ಕೂಡ ಹಸಿವೆ ಬಾಧೆ ಅಂತ ಅನ್ನೋದು ಆಗದೇ ಇರ್ಬೋದು. ಆಗಿದ್ರೂ ಕೂಡ ಮನಸ್ಸಿಗೆ ಅದು ತೃಪ್ತಿ ಆಗದೇ ಇದ್ದರೂ ಕೂಡ ಆ ದೇಹ ಅಂತಲೂ ಸಪೋರ್ಟ್ ಮಾಡೋದಿಲ್ಲ. ಹಾಗಾಗಿ ಮತ್ತೆ ಸಾಯಂಕಾಲದ ಹೊತ್ತು ನಾವು ಎಲ್ಲ ಮುಂದಿನ ಕಥೆಯನ್ನು ಕೇಳೋಣ ಎಂಬುದಾಗಿ ಹೇಳುತ್ತಾ, ಇತಿಗೋಪ್ಯ ಪ್ರಗಾಯಂತ್ಯ ಪ್ರಪಂಚಶ್ಚ ಚಿತ್ರದ ಋದುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಳಸಾಹ ತಾಸಾಂ ಆವಿರ್ಭೂತ್ ಶೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರಸ್ರಗಿ ಸಾಕ್ಷಾನ್ ಮನ್ಮಥಃ. ಆ ಪೀತಾಂಬರವನ್ನು ಧಾರಣೆ ಮಾಡಿದಂತಹ ಪರಮಾತ್ಮ ಮನ್ಮಥನಿಗೂ ಮನ್ಮಥನಂತೆ ಇರುವಂತಹ ಸುಂದರ ರೂಪದಿಂದಾಗಿ ಪರಮಾತ್ಮ ತಾನು ಅವರಿಗೆ ದರ್ಶನವನ್ನು ಕೊಟ್ಟು ಮತ್ತು ಅವರ ಜೊತೆಗೆ ರಾಸಕ್ರೀಡೆಯನ್ನು ಮಾಡಿ ಆ ಎಲ್ಲ ಗೋಪಿಕಾಸ್ತ್ರೀಯರಿಗೂ ಕೂಡ ಆನಂದವನ್ನು ಉಂಟು ಮಾಡಿದ್ದಾನೆ. ಅಂತಹ ಪರಮಾತ್ಮ ನಮಗೂ ಕೂಡ
ಇವತ್ತಲ್ಲದೇ ಇದ್ದರೂ ಕೂಡ ಯಾವತ್ತಾದರೂ ಒಂದು ದಿನ ನಮಗೆ ದರ್ಶನವನ್ನು ಕೊಟ್ಟು ನಮ್ಮನ್ನು ಉದ್ಧಾರವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ 2 ಮಾತುಗಳನ್ನು ಮುಕ್ತಾಯವನ್ನು ಮಾಡುತ್ತಾ ಇದ್ದೇನೆ. ಭಾರತೀಯರನ್ನು ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಕುರುಭುಂಕ್ಷ್ವ ಚ ಕರ್ಮಣಿ ನಿಯತಂ ಹರಿಪಾದ ವಿನಮ್ರ ಸತತಂ.